ವೀಕ್ಷಕರೇ, ಇವತ್ತು ರಾಷ್ಟ್ರೀಯ ವೈದ್ಯರ ದಿನಾಚರಣೆ. ಸೊ ಒಂದಷ್ಟು ಕಾರ್ಯಕ್ರಮಗಳು ಈ ಬಗ್ಗೆ ನಡೀತಾ ಇರುತ್ತೆ. ಒಂದೊಂದು ಥೀಮ್ನ ಇಟ್ಕೊಂಡು ಈ ಒಂದು ವರ್ಷವನ್ನ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಸೊ ವೈದ್ಯ ನಾರಾಯಣ ಹರಿಹಿ ಅನ್ನೋ ಒಂದು ಮಾತು ತುಂಬಾನೇ ಎಲ್ಲಾ ಕಡೆ ಓಡಾಡುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಆರೋಗ್ಯದ ಕಾವಲುಗಾರರಾಗಿ ನಮಗೆ ಏನೇ ಸಲಹೆ ಸೂಚನೆ ನಮ್ಮ ಆರೋಗ್ಯದ ಬಗ್ಗೆ ಬೇಕು ಅಂತ ಹೇಳಿದ್ರೆ ನಾವು ಹೋಗೋದೇ ವೈದ್ಯರು. ಅವರ ಒಂದು ದಿನವನ್ನ ನಾವು ಆಚರಿಸ್ತಾ ಇರೋದು ತುಂಬಾನೇ ಖುಷಿಯಾದಂತಹ ವಿಚಾರ. ಈ ಒಂದು ದಿನದ ಆಚರಣೆಗೆ ನಮ್ಮ ಜೊತೆ ಡಾಕ್ಟರ್ ಪೃಥ್ವಿ BC ಇದ್ದಾರೆ. ಇವರು ವೆಲ್ನೆಸ್ ಸೆಂಟರ್ನ ವ್ಯವಸ್ಥಾಪಕರು, ಸಂಸ್ಥಾಪಕರು. ಇವರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಸ್ವಾಗತ ಸರ್ ನಿಮಗೆ. ನಮಸ್ತೆ, ನಾನು ಡಾಕ್ಟರ್ ಪೃಥ್ವಿ BC ಮೆಟ್ರೋ ಆಸ್ಪತ್ರೆಯಲ್ಲಿ ಮೆಡಿಕಲ್ ಡೈರೆಕ್ಟರ್ ಕೆಲಸ ಮಾಡ್ತಾನೆ. ಅಲ್ಲೇ ಡಯಾಬಿಟಿಸ್ ವೆಲ್ನೆಸ್ ಸೆಂಟರ್ ಮತ್ತು ಒಬೆಸಿಟಿ ಕ್ಲಿನಿಕ್ನ ನಾನು ನಡೆಸ್ತಾ ಇದ್ದೀನಿ. ನಮಸ್ತೆ ಮೇಡಮ್. ಸರ್, ಮೊದಲಿಗೆ ನಿಮಗೆ ವೈದ್ಯರ ದಿನಾಚರಣೆಯ ಶುಭಾಶಯಗಳು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಅ ಲಾಟ್. ಹೇಳಿ ಸರ್, ವೈದ್ಯರಾಗಿ ವೈದ್ಯರ ದಿನಾಚರಣೆಯನ್ನ ಆಚರಿಸೋದು ಈ ಒಂದು ವರ್ಷದ ಥೀಮ್ನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಪ್ರತಿ ವರ್ಷ ಜುಲೈ 1ರಂದು ವೈದ್ಯರ ದಿನಾಚರಣೆ ಅಂತ ಆಚರಿಸ್ತೀವಿ. ಅದನ್ನು ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅಂತ, BC ರಾಯ್ ಅಂತ ಹೇಳ್ತಾರೆ, ನೀವು ಕೇಳಿರ್ತೀರಿ. ಅವರು ವೆಸ್ಟ್ ಬೆಂಗಾಲ್ನವರು, ಅಲ್ಲಿ ಫಿಸಿಷಿಯನ್ ಆಗಿದ್ದವರು. ಅವರು ಜನಕ್ಕೆ ಕೊಟ್ಟ ಸೇವೆಯ ನೆನಪಿಗೋಸ್ಕರ ಅವರ ಹುಟ್ಟಿದ ದಿನನ ನಾವು ರಾಷ್ಟ್ರೀಯ ವೈದ್ಯರ ದಿನ ಅಂತ ಹೇಳಿ ಆಚರಿಸ್ತೀವಿ. ಅಟ್ಲೀಸ್ಟ್ ವರ್ಷದಲ್ಲಿ ಒಂದಿನ ಎಲ್ಲರೂ ವೈದ್ಯರನ್ನು ನೆನೆಸ್ಕೊಳ್ಳಿ ಅಂತ. ಸೊ ಈ ವರ್ಷ ಅದು ವರ್ಷ ಒಂದೊಂದು ಥೀಮ್ನ ನಾವು ಯೂಶಲಿ ಬಳಸ್ತೀವಿ. ಈ ವರ್ಷ ನ್ಯಾಷನಲಿ ಥೀಮ್ ಏನು ಅಂತ ಹೇಳಿದ್ರೆ ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್ ಅಂತ. ಅಂದರೆ ಮಾಸ್ಕ್ ಹಿಂದೆ ವೈದ್ಯರಿದ್ದಾರೆ, ಅವ್ರನ್ನ ಯಾರು ಕಾಪಾಡ್ತಾರೆ, ಅವರ ಆರೋಗ್ಯ ಸಮಸ್ಯೆನ ಯಾರು ನೋಡ್ಕೋತಾರೆ, ಆ ಥರ ಥೀಮ್ನಲ್ಲೇ. ಅಂದರೆ ಎಲ್ಲರೂ ವೈದ್ಯರು ಕೂಡ ಅವ್ರ ಆರೋಗ್ಯದ ಬಗ್ಗೆ ಅವ್ರು ನೋಡ್ಕೋಬೇಕು. ಅವ್ರೂ ದಿನಗಟ್ಟಲೆ ನೀವು ನೋಡಿರ್ತೀರಿ, ವರ್ಕಿಂಗ್ ಅವರ್ಸ್ ಸರಿ ಇರಲ್ಲ, ಮೆಂಟಲ್ ಸ್ಟೇಟಸ್ ಸರಿ ಇರಲ್ಲ, ಫಿಸಿಕಲಿ ಎಲ್ಲೆಲ್ಲೋ ಕೆಲಸ ಮಾಡ್ತಿರ್ತೀವಿ, ಓಡಾಡ್ತಿರ್ತೀವಿ. ಸೊ ನಮಗೂ ವೈದ್ಯರಿಗೂ ಕೂಡ ಏನೇನೋ ಕಾಯಿಲೆಗಳು ಬರ್ತಾ ಇರ್ತವೆ, ನಮಗೂ ಕೂಡ ಒತ್ತಡಗಳಿರ್ತವೆ, ಮಾನಸಿಕ ಅಥವಾ ದೈಹಿಕ ಒತ್ತಡಗಳಿರ್ತವೆ. ನಾವು ನಮ್ಮನ್ನು ನೋಡ್ಕೋಬೇಕು, ನಮ್ಮನ್ನು ಯಾರು ನೋಡ್ಕೋತಾರೆ ಅದು ನೆನಪು ಮಾಡ್ಕೊಳಕ್ಕೋಸ್ಕರ ಈ ಥೀಮ್ನಲ್ಲೇ ಈ ವರ್ಷ ಜುಲೈ 1ನ್ನ ನಾವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೀವಿ ಮೇಡಮ್. ಸರ್, ವೈದ್ಯರ ದಿನಾಚರಣೆ ಆಯಿತು. ಸೊ ನೀವು ನಿಮ್ಮ ಬಗ್ಗೆ ಹೇಳೋದಾದ್ರೆ, ಪೃಥ್ವಿ BC ಡಾಕ್ಟರ್ ಆಗೋಕ್ಕಿಂತ ಮುಂಚೆ ನಿಮ್ಮ ಒಂದು ಜೀವನದಲ್ಲಿ ನಾನು ಈ ಒಂದು ವೃತ್ತಿಯನ್ನು ನಾನು ತಗೋಬೇಕು, ಜನಕ್ಕೆ ಸಹಾಯ ಮಾಡಬೇಕು ಅನ್ನೋದು ಯಾಕೆ ಬಂತು ಸರ್? ಆ ಟೈಮ್ನಲ್ಲಿ ಅಷ್ಟೊಂದು ಮೆಚುರಿಟಿ ಇರಲ್ಲ ಅನ್ಸುತ್ತೆ. ಜನಕ್ಕೆ ಸಹಾಯ ಮಾಡಬೇಕು ಅಷ್ಟೆಲ್ಲ ಯೋಚಿಸೋಸ್ ಮೆಚುರಿಟಿ ಈಗಿನ ಮಕ್ಳ ಥರ ಇರಲ್ಲ ಮೇಡಮ್, ನಿಮಗೆಲ್ಲ ಗೊತ್ತಲ್ಲ ಮೇಡಮ್, ನಮ್ಮ ಜನ್ರೇಷನ್ ಎಲ್ಲ. ಸೊ ಬಟ್ ನಮ್ಮ ತಂದೆಗೆ ನಾನು ವೈದ್ಯನಾಗೋದು ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಮುಂಚೆಯಿಂದ ನನಗೇನು ಬೇರೆ ಆಪ್ಷನ್ನೇ ಕೊಡ್ತಿರಲಿಲ್ಲ ಅವರು. ಅಂದ್ರೆ ನಾನೇನು ಮ್ಯಾಥ್ಸ್ ಗೀತ್ಸ್ ಅಂತ ಕೆಲವು ಓದಂಗೆ ಇಲ್ಲ, ನೀನು ಬರೀ ಬಯಾಲಜಿ ಓದಬೇಕು, ನೀನು ವೈದ್ಯ ಆಗಬೇಕು ಅಂತ. ಸೊ ಅದು ಆದಮೇಲೆ ನನಗೆ ಅದ್ರದ್ದು ಸೀರಿಯಸ್ನೆಸ್ಸು, ವೈದ್ಯ ವೃತ್ತಿ ಅಂದರೆ ಈ ಥರ ಇದೆ, ಹಿಂಗಿರುತ್ತೆ, ಇಲ್ಲಿ ಇಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರ್ತವೆ, ಇಷ್ಟೊಂದು ಅಂದರೆ ಅದೊಂದು ನೋಬಲ್ ಪ್ರೊಫೆಷನ್ ಅಂತ ಖಂಡಿತವಾಗ್ಲೂ ನಂಗೆ ಗೊತ್ತಾಗಿದ್ದು ನಾನು ಕೆಲಸ ಮಾಡೋಕ್ಕೆ ಶುರು ಆದಮೇಲೆ. ಅಲ್ಲಿವರೆಗೂ ನಾನು ಯಾವುದೋ ಒಂದು ಕೋರ್ಸು ನಾವು ಓದಬೇಕು ಅಂದ್ಕೊಂಡು ಓದ್ಕೊಂಡೇ ಬಂದವನು, ಯಾವತ್ತೂ ಅದನ್ನು ನಾವು ಯೋಚಿಸ್ತಿರಲಿಲ್ಲ. ಬಟ್ ಒಂದು ಸರಿ ಆದಮೇಲೆ ನನಗೆ ಆ ವೃತ್ತಿನಲ್ಲಿ ಇರುವಂತಹ ಆಳ ನನಗೆ ಗೊತ್ತಾಗ್ತಾ ಹೋಯಿತು. ಎಷ್ಟು ನಾವು ಜವಾಬ್ದಾರಿಗಳು ತಗೋಬೇಕಾಗುತ್ತೆ, ನಮ್ಮ ಒಂದು ಸಣ್ಣ ತಪ್ಪಿನಿಂದ ಎಷ್ಟೋ ಜೀವಗಳಿಗೆ ತೊಂದರೆ ಆಗ್ಬೋದು. ಸೊ ಹಾಗಾಗಿ ನಾವು ಎಷ್ಟೇ ಒತ್ತಡಗಳಿದ್ರೂ ನಾವು ಅದನ್ನು ತಗೊಂಡು ಕೆಲಸಕ್ಕೆ ಬರಬಾರ್ದು. ಇಂಥವೆಲ್ಲ ಇದ್ರದ್ದು ಇಂಪಾರ್ಟೆನ್ಸ್ ನಂಗೆ ಗೊತ್ತಾಗಿದ್ದು ಆಮೇಲೆ ನನಗೆ ಕೆಲಸ ಮಾಡ್ತಾ ಗೊತ್ತಾಗ್ತಾ ಬಂತು. ಓಕೆ ಸರ್, ಕೆಲಸಕ್ಕಿಂತ ಮುಂಚೆ ನಿಮ್ಮ ಶಿಕ್ಷಣ ಇವಾಗ ನೀವು ಹೇಳಿದ್ರೆ ನಮಗೆ ಬೇರೆ ಯಾವುದೋ ಆಪ್ಷನ್ ಕೊಡಲಿಲ್ಲ ನಮ್ಮಪ್ಪ, ಬರೀ ಅದನ್ನಷ್ಟೇ ಓದ್ಸೋಕ್ಕೆ, ಬಯಾಲಜಿ ಅಷ್ಟೇ ಓದಕ್ಕೆ ಹೇಳಿದ್ದು. ಅಂದರೆ ಆ ಥರ ಆಗೋ ಟೈಮಲ್ಲಿ ನನಗೆ ಬೇಡ, ಈ ಒಂದು ಬಿಟ್ಬಿಡೋಣ, ಸಾಕು, ಈ ಓದು ಸಾಕು, ಬೇರೆ ಏನಾದ್ರು ನೋಡ್ಕೊಳ್ಳೋಣ ಅಂತೇಳಿ ಏನಾದ್ರು ಅನಿಸಿದ್ದೆ ಸರ್ ನಿಮಗೆ? ಸುಮಾರು ಸರಿ ಅನಿಸ್ತಿತ್ತು ಮೇಡಮ್. ಅಂದರೆ ಈಗ ಹೆಂಗಿರುತ್ತೆ ಅಂದರೆ ಓದಕ್ಕೂ ಅಷ್ಟೇ, ನಾವು ಅಂದರೆ ಎಕ್ಸಾಮ್ ಟೈಮಲ್ಲೂ ಅಷ್ಟೇ ಕಂಟಿನ್ಯೂಸ್ ಎಕ್ಸಾಮ್ಸ್ ಇರ್ತಿತ್ತು, ಹಗಲು ರಾತ್ರಿ ಓದಬೇಕಿತ್ತು. ಆದರೆ ಸ್ವಲ್ಪ ಈ ಸಬ್ಜೆಕ್ಟು ಸ್ವಲ್ಪ ಡ್ರೈ ಇರುತ್ತೆ, ಸುಮಾರು ಬೈಹೆಟ್ ಮಾಡಬೇಕು, ನೆನ್ಪಿಟ್ಕೋಬೇಕು. ಇಂಥ ಟೈಮ್ನಲ್ಲಿ ಎಷ್ಟೋ ಸರಿ ಯಾಕಪ್ಪ ಇದು ಬೇಕಿತ್ತು ಅಂತ ಅನ್ನಿಸ್ತು. ಬಟ್ ಖಂಡಿತವಾಗ್ಲೂ ಅವೆಲ್ಲವೂ ವರ್ತ್ ಅಂತ ಅನಿಸಿದ್ದು ನಾವು ಪ್ರಾಕ್ಟೀಸ್ ಶುರು ಮಾಡಿದ್ಮೇಲೆ ಮೇಡಮ್. ಎಲ್ಲ ನಾವು ಏನು ಕಷ್ಟಪಟ್ಟಿದ್ದು, ನೈಟ್ ಡ್ಯೂಟಿ ಮಾಡ್ತಿದ್ದು, ಇಂಟರ್ನ್ಶಿಪ್ನಲ್ಲೆಲ್ಲ ಕಂಟಿನ್ಯೂಸ್ 48 ಅವರ್ಸ್ ನೈಟ್ ಡ್ಯೂಟಿ ಇರ್ತಿತ್ತು. ಇವನ್ PG ಮಾಡ್ತಾನೂ ಅಷ್ಟೇ, ಕಂಟಿನ್ಯೂಸ್ 48 ಅವರ್ಸ್ ನೈಟ್ ಡ್ಯೂಟಿ. ನಮ್ಗೇನು ಊಟ ಮಾಡೋಕ್ಕೆ ಟೈಮ್ ಸಿಗ್ತಿರಲಿಲ್ಲ, ಏನೂ ಇರಲಿಲ್ಲ. ಬಟ್ ಎವ್ರಿಥಿಂಗ್ ಈಸ್ ವರ್ತ್ ಇಟ್ ಅಂತ ನಮ್ಗೆ ಅನಿಸಿದ್ದು. ನಾವು ಕೆಲಸ ಮಾಡಿ ಯಾರೋ ಒಬ್ಬರು ಮುಖದಲ್ಲಿ ನಾವು ನಗು ನೋಡಿದ್ವಲ್ಲ ಮೇಡಮ್, ಅವತ್ತು ದಿನ ಅಯ್ಯೋ ನಾನು ಕಷ್ಟಪಟ್ಟಿದ್ದು ಸರಿ ಆಯ್ತಪ್ಪ ಅಂತ ಖಂಡಿತವಾಗ್ಲೂ ನಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ಮೇಡಮ್. ಓಕೆ ಸರ್, ನಿಮ್ಮ ಶಿಕ್ಷಣ ಜೀವನ ಆದಮೇಲೆ ನೀವು ಒಂದು ಕಡೆ ವೈದ್ಯರಾಗಿ ನಿಮ್ಮ ಹೆಸರು ಮುಂದೆ ಡಾಕ್ಟರ್ ಪೃಥ್ವಿ BC ಅಂತ ಬರುತ್ತೆ. ಸೊ ಅವಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಸರ್? ಖಂಡಿತ ಮೇಡಮ್, ಅವಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಹೆಗಲ ಮೇಲೆ ಒಂದು ಸ್ಟೆಥೋಸ್ಕೋಪು, ನಮ್ಗೊಂದು ವೈಟ್ ಕೋಟು, ನಾವು ಏನೋ ಜನರನ್ನ ರಕ್ಷಣೆ ಮಾಡ್ತೀವಿ ಅನ್ನೋ ಅನಿಸ್ತದಿದೆಯಲ್ಲ ಮೇಡಮ್, ಅದು ಖಂಡಿತವಾಗ್ಲೂ ಅದೊಂದು ದೊಡ್ಡ ಫೀಲಿಂಗ್, ಅದು ಒಂದು ಒಳ್ಳೆ ಹೆಮ್ಮೆ. ಬಟ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಆಮೇಲೆ ಖಂಡಿತವಾಗ್ಲೂ ಅದು ದೊಡ್ಡ ಜವಾಬ್ದಾರಿ ಅಂತ ಕೂಡ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಮೇಡಮ್.
ಸ್ವಲ್ಪ ದಿನ ಮಾತ್ರ ಖುಷಿ ಇರುತ್ತೆ, ಆಮೇಲೆ ಇದೊಂದು ದೊಡ್ಡ ಜವಾಬ್ದಾರಿ. ಎಷ್ಟೊತ್ತಿಗೆ ಬೇಕಾದ್ರೂ ಫೋನ್ ಬರ್ಬೋದು. ಫೋನ್ ಬಂದಾಗ ಬೇರೆ ಯಾವುದೋ ಕೆಲಸದಲ್ಲಿ ನಮ್ಗೆ ಫೋನ್ ಬಂದಾಗ ನಾವು ನೆಗ್ಲೆಕ್ಟ್ ಮಾಡ್ಬೋದು, ಎತ್ತದೇ ಇರ್ಬೋದು. ಈ ಕೆಲಸದಲ್ಲಿ ನಾವು ಫೋನ್ ಬಂದಾಗ ಎತ್ತಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಕಾನ್ಶಿಯಸ್ಗೆ ಹರ್ಟ್ ಆಗುತ್ತೆ. ಸೊ ಯಾರೋ ಒಬ್ರು ನೋವಿನಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅನ್ನೋ ಖಂಡಿತವಾಗ್ಲೂ ನಾವು ಅದನ್ನು ಎತ್ತಲೇಬೇಕಾಗುತ್ತೆ, ರೆಸ್ಪಾಂಡ್ ಮಾಡಬೇಕು. ಯಾವ ರಾತ್ರಿ ಆಗಲಿ ನಾವು ಬರಬೇಕು, ನಾವು ಅದನ್ನ ಅಟೆಂಡ್ ಮಾಡಲೇಬೇಕಾಗುತ್ತೆ ಮೇಡಮ್. ಸೊ ಈ ತರ ಲೈಫ್ ಸ್ಟೈಲ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅದಾದ್ಮೇಲೆ. ಸರ್, ನೀವು ಫಸ್ಟ್ ಒಬ್ಬ ಪೇಷಂಟಿಗೆ ಒಂದು ಟ್ರೀಟ್ಮೆಂಟ್ ಮಾಡಿದ್ದೀನಿ ಅಂತ ಹೇಳಿದಾಗ ನಿಮಗೊಂದಿರುತ್ತೆ, ನರ್ವಸ್ನೆಸ್ ಇರುತ್ತೆ. ಆ ಟೈಮಲ್ಲಿ ನಿಮ್ಮನ್ನು ನೀವು ಹೆಂಗೆ ಹ್ಯಾಂಡಲ್ ಮಾಡ್ಕೊಂಡಿದ್ದೀರಿ? ಆ ಟೆನ್ಷನ್ ಇದ್ದೇ ಇರುತ್ತೆ ಮೇಡಮ್. ಅಂದ್ರೆ ಯಾರೋ ಒಬ್ರು ಬಂದಾಗ ಅವರು ಇಡೀ ಜೀವನ ನಮ್ಮ ಕೈಯಲ್ಲಿ ಕೊಡ್ತಾರೆ. ಸೊ ಅವ್ರು ಬಂದು ಅವ್ರೇನೋ ತೊಂದರೆ ಅಂತ, ಎಲ್ಲರೂ ಆಸ್ಪತ್ರೆ ಬರೋರಿಗೆಲ್ಲ ತೊಂದರೆ ನೋವಿಂದನೇ ಬಂದಿರ್ತಾರೆ. ಸೊ ಅವ್ರ ತೊಂದರೆನ ನಮ್ಮ ಕೈನಲ್ಲಿ ಇರ್ತಾರೆ. ನಾವು ಜವಾಬ್ದಾರಿಯುತವಾಗಿ ಅದನ್ನ ಅನಲೈಸ್ ಮಾಡಿ, ಪರೀಕ್ಷೆಗಳನ್ನ ಮಾಡಿ, ಅವ್ರಿಗೆ ಅಂದ್ರೆ ಹೋಗುವಾಗ ಅಟ್ಲೀಸ್ಟ್ ಅವ್ರಿಗೊಂದು ಸೊಲ್ಯೂಷನ್ ಕೊಟ್ಟು, ಏನೋ ಒಂದು ನಗು ನೋಡ್ತೀವಲ್ಲ, ಅವಾಗ ಅದು ಸರಿ ಆಯ್ತು ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಟೆನ್ಷನ್ ಇದ್ದೇ ಇರುತ್ತೆ ಮೇಡಮ್. ಅಂದ್ರೆ ಒಂದೊಂದು ಕೇಸು ಒಂದೊಂದು ಚಾಲೆಂಜ್ ಇರ್ತದೆ. ಕೆಲವರು ಸರಿಯಾಗಿ ಹಿಸ್ಟ್ರಿ ಕೊಡೋದಿಲ್ಲ, ಕೆಲವರು ಸರಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಇರ್ತವೆ, ಕೆಲವು ಸರಿ ಎಜುಕೇಶನ್ ಅವ್ರಿಗೆ ಅಂದ್ರೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಿರಲ್ಲ. ಸೊ ಏನೋ ಕಾಯಿಲೆ, ಜ್ವರ ಅಂತ ಇರ್ತದೆ, ನಾವು ನೋಡ್ತೀವಿ ಮೇಡಮ್, ಜ್ವರ ಇರ್ತದೆ, ಇಲ್ಲ ತಲೆನೋವು ಬರ್ತಾ ಇದೆ, ಕಾಲ್ ನೋವು ಬರ್ತಾ ಇದೆ, ಕೈ ನೋವು ಬರ್ತಾ ಇದೆ, ಈ ತರ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ನಮಗ್ ಕಾರಣ ಇಲ್ಲ ಅಂದ್ರೆ ನಾವ್ ಎಲ್ಲೆಲ್ಲೋ ಹೋಗ್ಬಿಡ್ತೀವಿ ಮೇಡಮ್. ಈಗ ಜ್ವರ ಬಂದವ್ರಿಗೆಲ್ಲರಿಗೂ ತಲೆನೋವು, ಕಾಲ್ ನೋವೆಲ್ಲ ಬಂದೇ ಬರುತ್ತೆ. ನಾವು ಅದನ್ನ ಅವ್ರಿಗೆ ಅರ್ಥ ಮಾಡಿಸ್ಬಿಟ್ಟು, ಆ ಟೆನ್ಷನ್ ನಮ್ಗೆ ಇದ್ದೇ ಇರುತ್ತೆ. ಸೊ ನಾವು ಅವ್ರು ಏನ್ ಹೇಳ್ತಿದ್ದಾರೆ, ನಾವು ಡಯಾಗ್ನೋಸ್ ಮಾಡ್ತಿದೀವೋ ಇಲ್ಲೋ ಅನ್ನೋ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಬಟ್ ಒಂದ್ಸರಿ ಡಯಾಗ್ನೋಸ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿ ಪೇಷಂಟ್ ರೆಸ್ಪಾಂಡ್ ಆಗ್ತಿದ್ದಾರೆ ಅನ್ನುವಾಗ ನಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅಂಡ್ ಒಂದು ವಿಷಯ ಹೇಳ್ತೀನಿ ಮೇಡಮ್, ಮೆಡಿಸಿನ್ ಇಸ್ ಡೆಫಿನೆಟ್ಲಿ ನಾಟ್ ಎ ಸೈನ್ಸ್. ಯಾಕೆ ಹೇಳ್ತೀನಿ ಅಂದ್ರೆ, ಅದು ಡೈರೆಕ್ಟ್ ಸೈನ್ಸ್ ಅಂತ ಆಗಿದ್ರೆ, ಈಗ ಏನೋ ಒಂದು ಪ್ರಾಬ್ಲಮ್ ತಗೊಬರ್ತೀವಿ ಮೇಡಮ್. ಈಗ ಯಾವುದೇ ಫೀಲ್ಡ್ ಅಲ್ಲೇ ನೀವು ಒಂದು ಪ್ರಾಬ್ಲಮ್ ತಗೊಬರ್ತೀರಿ, ಇದೇ ಪ್ರಾಬ್ಲಮ್ ನಾವು ಅನಲೈಸ್ ಮಾಡ್ತೀವಿ, ನಾವು ಅದನ್ನ ಸರಿ ಮಾಡ್ತೀವಿ, ಅದು ಸರಿಯಾಗಿ ಹೋಗ್ಬೇಕು. ಬಟ್ ಮೆಡಿಸಿನ್ ಅಲ್ಲಿ ಎಲ್ಲವೂ ಹಂಗೆ ಆಗಲ್ಲ. ಈಗ ನಾವು ICU ಅಂತ ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ನಾವು ಅಡ್ಮಿಷನ್ ಮಾಡ್ತೀವಿ. ಈಗ 10 ಜನನ ಅಡ್ಮಿಷನ್ ಮಾಡಿದ್ರೆ 3 ಜನ ನಾವು ಕಳ್ಕೊತೀವಿ. ನಾವು ಡಯಾಗ್ನೋಸ್ ಮಾಡಿರ್ತೀವಿ, ಇಷ್ಟೊಂದು ಸೈನ್ಸ್ ಮುಂದುವರಿದೆ, ನಾವು ಟ್ರೀಟ್ಮೆಂಟು ಕೊಡ್ತೀವಿ, ಸ್ಟಿಲ್ ನಾವು ಹೆಲ್ಪ್ಲೆಸ್ ಆಗಿ ನಿಂತ್ಕೋತೀವಿ. ಅಲ್ಲಿ ಯಾಕೆ ಆಯ್ತು ನಮ್ಗೆ ಗೊತ್ತಿಲ್ಲ. ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ತದೆ, ಡೆತ್ ಆಗಿರ್ತದೆ. ಸೊ ಹಂಗಾಗಿ ಎಲ್ಲವೂ ಇಲ್ಲಿ ನಾವು ಅನಿಸ್ದಂಗೆ ನಡೆಯೋದಿಲ್ಲ. ಮೆಡಿಸಿನ್ ಇಸ್ ನಾಟ್ ಎ ಡೈರೆಕ್ಟ್ ಸೈನ್ಸ್ ಮೇಡಮ್, ಅಷ್ಟಂತೂ ನಾನು ಹೇಳಬಲ್ಲೆ. ಓಕೆ ಸರ್, ನೀವು ಫಸ್ಟು ಡೈರೆಕ್ಟಾಗಿ ನೀವು ಡಾಕ್ಟರ್ ಆಗ್ತೀರಾ, ನೀವು ವೆಲ್ನೆಸ್ ಇದಾಗಿ. ಸೊ ನೀವು ಎಲ್ಲೆಲ್ಲಿ ವರ್ಕ್ ಮಾಡಿದ್ದೀರಾ ಸರ್, ಅದ್ರ ಅನುಭವ ಏನಾದ್ರು ಹೇಳ್ಬೋದಾ? ನಾನು ಅಂದ್ರೆ 1994 ನಾನು JJM ಮೆಡಿಕಲ್ ಕಾಲೇಜ್ ಅಂತ ಇದೆ ಮೇಡಮ್, ದಾವಣಗೆರೆನಲ್ಲಿ. ಅಲ್ಲಿ ನಾನು MBBS ಮುಗಿಸ್ದೆ. 4+1 5.5 ವರ್ಷ. 2001ನೇ ಇಸ್ವಿನಲ್ಲಿ ನಾನು ಮುಗಿಸ್ದೆ. ಆದ ನಂತರ 2002ರಲ್ಲೇ ಮೈಸೂರು ಮೆಡಿಕಲ್ ಕಾಲೇಜ್ ಅಂತ ಇದೆ, ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜಸ್ ಇನ್ ಕರ್ನಾಟಕ. ಅಲ್ಲಿ ನಾನು MD ಮೆಡಿಸಿನ್ ಡಿಗ್ರಿ ಮಾಡಿದೆ ಮೇಡಮ್. ಅದಾದ ನಂತರ KMC ಮಣಿಪಾಲ್ ಅಂತ ನೀವು ಕೇಳಿರ್ತೀರಿ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್ನಲ್ಲಿ. ಅಲ್ಲಿ ಹೋಗಿ ನಾನು ಆಲ್ಮೋಸ್ಟ್ ಒಂದು 6 ವರ್ಷ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಅದಾದ ನಂತರ ನಾನು ಶಿವಮೊಗ್ಗಕ್ಕೆ ಬಂದಿದ್ದೆ ಮೇಡಮ್. ಸರ್, ಶಿವಮೊಗ್ಗದ ಜನ ಯಾಕಂದ್ರೆ ಮಣಿಪಾಲ್ ಜನ ಅವ್ರಿಗೆ ಒಂದು ಸ್ವಲ್ಪ ಅವೇರ್ನೆಸ್ ಇರುತ್ತೆ. ಲೈಕ್ ಹೆಂಗೆ ಅಂದ್ರೆ ಅವರು ಆ ಸೈಡ್ ಫುಲ್ಲು ಒಂಥರ ಮೆಡಿಸನ್ಸ್ ಬಗ್ಗೆ ತಿಳ್ಕೊಂಡಿರೋರು, ಇಲ್ಲ ಒಂದು ಹೆಲ್ತ್ ಕಾನ್ಶಿಯಸ್ ಇರೋರೆಲ್ಲ ಸ್ವಲ್ಪ ಆ ಕಡೆ ಇರ್ತಾರೆ. ಬಟ್ ಇಲ್ಲಿನ ಜನ, ಶಿವಮೊಗ್ಗದ ಜನ ಅಥವಾ ಮಲೆನಾಡಿನ ಜನ ಅಂತ ನಾವು ನೋಡೋದಾದ್ರೆ ಸ್ವಲ್ಪ ಅವ್ರಿಗೆ ಏನಪ್ಪ ಅಂದ್ರೆ ಮನೆ ಮದ್ದುಗಳಿಗೆ ಜಾಸ್ತಿ ಅವ್ರು ಒತ್ತು ಕೊಡ್ತಾರೆ. ಏನಾದರೂ ಒಂದು ಗ್ಯಾಸ್ಟ್ರಿಕ್ ಆಯಿತು, ಇಲ್ಲ ಏನೇ ಒಂದಾಯಿತು, ಈಗ ಹಾವು ಕಚ್ಚುತ್ತು, ಏನೇ ಒಂದಾದರೂ ಎನಿವನ್ ಅವ್ರು ಏನು ಮಾಡ್ತಾರೆ, ಸ್ವಲ್ಪ ಜಾಸ್ತಿ ಅಂದರೆ ಮನೆ ಮದ್ದಿಗೆ ಅವ್ರು ಹೋಗೋದು ಜಾಸ್ತಿ. ಸೊ ಆ ಒಂದು ಟೈಮಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ, ಅಂದ್ರೆ ಯಾವ ರೀತಿ ಇತ್ತು ನಿಮ್ಮ ಸಿಚುವೇಶನ್, ಯಾವ ತರ ಇತ್ತು? ಖಂಡಿತ ಮೇಡಮ್, ಅಂದ್ರೆ ನಾವು ತುಂಬಾ ಚಾಲೆಂಜಸ್ ಫೇಸ್ ಮಾಡುದು. ಫಸ್ಟ್ ಬಂದಾಗ ಮೇನ್ ಜನಕ್ಕೆ ಅರಿವು ಇರ್ತಿರ್ಲಿಲ್ಲ. ಅಂದ್ರೆ ಇಂಥ ಕಾಯಿಲೆ ಇದೆ, ಇಂಥ ಡಾಕ್ಟರ್ ಹತ್ರ ಹೋಗ್ಬೇಕು ನಾವು, ಈ ಕಾಯಿಲೆ ಇಲ್ಲ ಅಂದ್ರೆ ಅದು ತೊಂದರೆ ಕೊಡುತ್ತೆ ಮುಂದೆ. ಈ ತರ ಅರಿವು ಮೂಡಿಸೋದಕ್ಕೆ ನಮಗೆ ತುಂಬಾ ದಿನ ಬೇಕಾಯ್ತು ಮೇಡಮ್. ಅಂದ್ರೆ ನಾವು ಓದ್ತಾ ಇರೋದಕ್ಕೂ ಅಥವಾ ಬೇರೆ ಬೇರೆ ಈ ಸಿಟಿನಲ್ಲಿ ಪೇಷಂಟ್ ನೋಡೋದಕ್ಕೂ ಅಥವಾ ಹಳ್ಳಿ ಪೇಷಂಟ್ ನೋಡೋದಕ್ಕೂ ಅಥವಾ 2 ಟೈರ್ ಸಿಟೀಸ್ ನಲ್ಲಿ ಪೇಷಂಟ್ ನೋಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರ್ತದೆ. ನೀವು ನೋಡ್ಬೋದು, ಬೆಂಗಳೂರಲ್ಲಾದ್ರೆ ನೀವು ಪೇಷಂಟ್ ಬಂದ್ರೆ ಪೂರ್ತಿ ಗೂಗಲ್ ನಲ್ಲಿ ಹಿಡ್ಕೊಂಡು ಒಂದು ಲಿಸ್ಟೇ ತಗೋಬರ್ತಾರೆ, ಇದೇನು ಈ ಮೆಡಿಸಿನ್ ಹಿಂಗೆ, ಇದು ಹಿಂಗೆ ಅಂತೇಳಿ. ಅದೊಂದು ಬೇರೆ ತರ ಪ್ರಾಬ್ಲಮ್, ಅದನ್ನ ಫೇಸ್ ಮಾಡೋದು. ಶಿವಮೊಗ್ಗದ ಜನ ಪಾಪ ಅವ್ರಿಗೆ ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಿರಲ್ಲ, ಯಾವ ಕಾಯಿಲೆ ಯಾರ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಿರಲ್ಲ, ಇದನ್ನ ಹಿಂಗೆ ಬಿಟ್ರೆ ಏನ್ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಈಗ ಶುಗರ್ 500-600 ಇರ್ತಿತ್ತು, ಆರಾಮಾಗಿ ಓಡಾಡ್ಕೊಂಡಿರ್ತಿದ್ರು. ಇಲ್ಲಪ್ಪ ಇದನ್ನ ಸರಿ ಮಾಡ್ಕೋಬೇಕು ನೀನು, ಇಲ್ಲಾಂದ್ರೆ ಮುಂದೆ ತೊಂದರೆ ಕೊಡುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದ್ರೆ, ಶುಗರ್ ಇಂದ ಹಾರ್ಟ್ ಅಟ್ಯಾಕ್ ಆಗುತ್ತಾ ಹೋಗಪ್ಪ ಅಂತ. ಈ ತರ ನಮ್ಗೆ ಅಂದ್ರೆ ಸಿಚುವೇಶನ್ಗಳು ನಾವು ಫೇಸ್ ಮಾಡ್ತಿದ್ವಿ ಮೇಡಮ್. ನಮಗೆ ಹೊಟ್ಟೆ ಉರಿತಿತ್ತು, ಕಣ್ಣೆದುರುಗಡೆ ಅಂದ್ರೆ ತೊಂದರೆ ಆಗ್ತಿದೆ ಅವನಿಗೆ, ಬಟ್ ಅವ್ರಿಗೆ ಅರ್ಥ ಮಾಡ್ಸೋದು ಹಿಂಗೆ. ಈ ಕೆಲವು ಕಾಯಿಲೆಗಳು ಹೆಂಗ್ ಗೊತ್ತ ಮೇಡಮ್, ಈ ಫಾರ್ ಎಕ್ಸಾಂಪಲ್ ನಿಮ್ಗೆ ಫ್ರಾಕ್ಚರ್ ಆಯ್ತು, ನೋವಿದೆ, ನೀವು ಡಾಕ್ಟರ್ ಹತ್ರ ಹೋಗ್ತಿರುವಾಗ. ಬಟ್ ಕೆಲವು ಕಾಯಿಲೆಗಳಿಗೆ ಡಯಾಬಿಟಿಸ್ ಇರ್ಬೋದು ಅಥವಾ ಹೈಪರ್ ಟೆನ್ಷನ್ ಇರ್ಬೋದು. ಈಗ ನಾವು ನೋಡ್ತಾ ಇರೋಂಥ ಒಬೆಸಿಟಿ ಅಂತ ಹೇಳ್ತೀವಲ್ಲ ಮೇಡಮ್, ಈ ದಪ್ಪ ಇರೋದು ಜಾಸ್ತಿ, ಅವೆಲ್ಲ ಪ್ರಾಣಕ್ಕೆ ತೊಂದರೆ ಕೊಡುವಂತ ಕಾಯಿಲೆಗಳು. ಬಟ್ ಅವೆಲ್ಲ ಸೈಲೆಂಟ್ ಕಿಲ್ಲರ್ಸ್. ಅದ್ರ ಬಗ್ಗೆ ನಾವು ಅವ್ರಿಗೆ ಎಜುಕೇಶನ್ ಅರಿವು ಮೂಡಿಸಿ ಅವ್ರ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ತಗೊಂಡಂಗ್ ಮಾಡುವಂತಹ ಇದು ಬಹಳ ಕಷ್ಟ ಇರ್ತಿತ್ತು ಮೇಡಮ್ ಅವಾಗ.
ಬಟ್ ಈಗೀಗ ಜನಗಳಿಗೆ ಸ್ವಲ್ಪ ಮಟ್ಟಿಗೆ ಅರಿವು ಬರ್ತಾ ಇದೆ ಮೇಡಮ್. ಹೌದು, ಎಜುಕೇಶನ್ ಅಂದ್ರೆ ಈಗ ಟೆಕ್ನಾಲಜಿ ಎಜುಕೇಶನ್ ಬೇಸಿಸ್ ಮೇಲೆ ಇವಾಗ ಜನ ಎಲ್ಲ ಕಡೆ ಮತ್ತೆ ಅಂದ್ರೆ ಈ ಒಂದು ಶಿವಮೊಗ್ಗದ ಹಳ್ಳಿ ಜನ ಏನಿದ್ದಾರೆ ಅವರೆಲ್ಲ ಇವಾಗ ಬರ್ತಿದ್ದಾರೆ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಹ್ಯಾಸ್ ಪ್ಲೇಡ್ ಎ ಬಿಗ್ ರೋಲ್ ಐ ಫೀಲ್ ಮ್ಯಾಮ್. ಅಂದ್ರೆ ಎಜುಕೇಶನ್ ಅದು ತಲುಪೋದಕ್ಕೆ ಜನಗಳಿಗೆ ಇಂಥ ಕಾಯಿಲೆ ಇಂಥದ್ದು ಅನ್ನೋದು ಮಾಡಿ ಏನೋ ಅಂತೂ ಸೋಷಿಯಲ್ ಮೀಡಿಯಾ ಅಂತೂ ಜನ ಮೋಸ್ಟ್ ಆಫ್ ದಮ್ ಐ ಫೀಲ್ ಮೊಬೈಲ್ ನೆಟ್ವರ್ಕ್ ಮೊಬೈಲ್ ಇದ್ದೇ ಇರ್ತದೆ. ಅವರು ರೀಲ್ಸ್ ಯಾವ್ದ್ರಲ್ಲೋ ಒಂದು ತರದಲ್ಲಿ ಫೇಸ್ಬುಕ್ ಯಾವ್ದ್ರಲ್ಲೋ ಒಂಥರ ನೋಡ್ತಾರೆ. ಸೊ ಆ ಮುಖಾಂತರ ಸ್ವಲ್ಪ ಮಟ್ಟಿಗೆ ಅದು ಒಳ್ಳೇದು ಸೋಷಿಯಲ್ ಮೀಡಿಯಾದ ಒಳ್ಳೇದು ಕೆಟ್ಟದ್ದು ಹೇಗಿದೆ ಅಂತೀವಲ್ಲ ಮೇಡಮ್, ಅದು ಕೆಟ್ಟದ್ದು ಇದೆ ನಿಮ್ಗೆ ಗೊತ್ತಿದೆ. ಒಳ್ಳೇದಾದ್ರೆ ನನ್ನ ಪ್ರಕಾರ ಎಜುಕೇಶನ್ ಸಿಗ್ತಾ ಇದೆ ಮೇಡಮ್ ಅವ್ರಿಗೆ. ಹಿಂಗೆ ಈ ತರ ಕಾಯಿಲೆ ದಪ್ಪ ಇದ್ರೆ ಹಿಂಗೆ ಈ ತರ ಮಂಡಿ ನೋವು ಬರುತ್ತಪ್ಪ, ಸರಿ ಮಾಡ್ಕೋಬೇಕು, ಈ ತರ ಎಜುಕೇಶನ್ ಈಗ ಬರ್ತಾ ಇದೆ ಮೇಡಮ್ ಜನಗಳಿಗೆ. ಸರ್, ಈಗ ನಾವು ನೋಡೋದಾದ್ರೆ ನೀವು ಹೇಳಿದ್ರಿ ಇವಾಗ ಡಯಾಬಿಟೀಸ್ ಆಗಿರ್ಬೋದು ಇದೆಲ್ಲದ್ರ ಬಗ್ಗೆ ನಾವು ನೋಡೋದಾದ್ರೆ ಅದಕ್ಕಿಂತ ಹೆಚ್ಚಾಗಿ ನಾವು ನೋಡೋದು ಸರ್ ಇವಾಗಿನ ಒಂದು ಪರಿಸ್ಥಿತಿಲಿ ಡಯಾಬಿಟೀಸ್ ಆಗಿರ್ಬೋದು ಏನಂತ ಹೇಳಿದ್ರೆ BP ಆಗಿರ್ಬೋದು, ನೀವು ಹೇಳಿದ್ರೆ ಹೈಪರ್ ಟೆನ್ಷನ್ ಆಗಿರ್ಬೋದು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಜನಕ್ಕೆ ಬೇಕಾಗಿರೋದು ಫಸ್ಟ್ ಅವೇರ್ನೆಸ್ನ ನೀವು ಯಾವ ರೀತಿ ಇಲ್ಲಿನ ಜನಕ್ಕೆ ಯಾವ ರೀತಿ ನೀವು ಓರಿಯೆಂಟೇಷನ್ ಕ್ಲಾಸಸ್ ತಗೋತಿದ್ರಾ ಅಥವಾ ಯಾವ ರೀತಿ ಮಾಡಿ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರಿ ಸರ್? ನನ್ನ ಫೀಲ್ಡ್ ಆಫ್ ಇಂಟ್ರೆಸ್ಟ್ ನಾನು ಸ್ಟಾರ್ಟಿಂಗ್ ಬಂದಾಗ ನಾನು ICU ಮಾಡಿದೆ ಮೇಡಮ್. ವಾತ್ಸಲ್ಯ ಆಸ್ಪತ್ರೆ ಅಂತಿತ್ತು ಅಲ್ಲಿ ಶಿವಮೊಗ್ಗದಲ್ಲೇ ನಂಜಪ್ಪ ಹಾಸ್ಪಿಟಲ್ ಬಿಟ್ಟು ಬೇರೆ ಇನ್ಯಾವ್ದು ICU ಇರಲಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಬಂದು ನಾವು ICU ಮಾಡೋದು. ICU ಒಂದು 10 ರಿಂದ 15 ಬೆಡ್ ಏನೋ ICU ಮಾಡೋದು. ಅಲ್ಲೇ ಅಂದ್ರೆ ICU ಬರೋಕ್ಕೆ ಸ್ಟಾರ್ಟ್ ಮುಂಚೆ ಎಲ್ಲ ಪೇಷಂಟ್ಸ್ ಡೈರೆಕ್ಟ್ KMCಗೆ ಹೋಗ್ಬಿಡ್ತಿದ್ರು, ಮಣಿಪಾಲ್ಗೆ ಹೋಗ್ತಿದ್ರು. ಸ್ವಲ್ಪ ಜನ ಪೇಷಂಟ್ ಇಲ್ಲೇ ಇದ್ದು ಟ್ರೀಟ್ಮೆಂಟ್ ತೊಗೊಳಕ್ಕೆ ಶುರು ಮಾಡಿದ್ರು. ಅವಾಗ ನಮ್ಮ ಇಂಟ್ರೆಸ್ಟ್ ICU ಇತ್ತು, ಇಂಟೆನ್ಸಿವ್ ಕೇರ್ ಯೂನಿಟ್. ಅಂದ್ರೆ ಹಾವು ಕಚ್ಚೋದು, ವಿಷ ಕುಡಿಯೋದು, ಜ್ವರದಿಂದ ತೊಂದರೆ ಆಗೋದು, ಸೆಪ್ಸಿಸ್, ಇಂಥ ಕಾಯಿಲೆಗಳನ್ನ ನಾವು ಟ್ರೀಟ್ಮೆಂಟ್ ಮಾಡೋಕ್ಕೆ ಶುರು ಮಾಡೋದು. ಒಳ್ಳೆ ರಿಸಲ್ಟ್ ಕೂಡ ನಮಗೆ ಸಿಗ್ತಾ ಇತ್ತು. ಅಂದ್ರೆ ಹೆಂಗೆ ಅಂದ್ರೆ ಆಲ್ಮೋಸ್ಟ್ ಜೀವ ಉಳಿಸಿದ್ದು ಖುಷಿ ಇರ್ತಿತ್ತು ಮೇಡಮ್ ನಮಗೆ. ಹಾವು ಕಚ್ಚಿ ಬರ್ತಾರೆ, ಇನ್ನೇನು ಸಾಯ್ತಾ ಇದ್ದಾನೆ ಅನ್ನುವಾಗ ನಾವು ಒಂದು ವೆಂಟಿಲೇಟರ್ಗೆ ಹಾಕೋದು, ಜೀವ ಉಳಿಸೋದು, ಆ ಥರ ಎಲ್ಲ. ಆಮೇಲೆ ನನ್ಗೆ ಸ್ವಲ್ಪ ಇಂಟ್ರೆಸ್ಟ್ ಈ ಡಯಾಬಿಟಿಸ್ ಆ ಥರ ರೋಗದ ಬಗ್ಗೆ ನನಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಆಯಿತು. ಬಟ್ ಆಗ ನೋಡಿದ್ರೆ ಅಲ್ಲಿ ಎಜುಕೇಶನ್ ಇರಲೇ ಇಲ್ಲ. ನಾ ಹೇಳಿದಂಗೆ ಅಂದರೆ ಈಗಲೂ ಇಂಡಿಯಾದಲ್ಲೇ 50% ಆಫ್ ದ ಜನಕ್ಕೆ ಡಯಾಬಿಟಿಸ್ ಇದ್ದು ಅವ್ರಿಗೆ ಗೊತ್ತಿಲ್ಲ ಮೇಡಮ್. 50% ಜನ, ವಿ ಹ್ಯಾವ್ ಅರೌಂಡ್ 140 ಮಿಲಿಯನ್ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ ಈಗಲೇ. ಬಟ್ ಇನ್ನು 50% ಜನಕ್ಕೆ ಸಕ್ಕರೆ ಕಾಯಿಲೆ ಇದೆ, ಅವ್ರಿಗೆ ಗೊತ್ತಿಲ್ಲ, ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಇದನ್ನ ಹೆಂಗೆ ಅರಿವು ಮೂಡಿಸೋದು, ಈ ಟೆನ್ಷನ್ ಸ್ಟಾರ್ಟ್ ಆಯ್ತು ಮೇಡಮ್ ನಮಗೆ. ಸುಮ್ಮನೆ ನಾವು ಹೋಗ್ತೀವಿ, ಕಾನ್ಫರೆನ್ಸ್ಗಳಿಗೆ ಹೋಗ್ತೀವಿ, ಏನೇನೋ ತಿಳ್ಕೊಂಡು ಆ ಮೆಡಿಸಿನ್ ಈ ಮೆಡಿಸಿನ್, ಬಟ್ ತಲುಪಬೇಕಲ್ಲ ಪೇಷಂಟ್ಗೆ. ಸೊ ನಂದೇನು ಅಂದ್ರೆ ಮೇಡಮ್, ಏನು ನಾವು ಕಲಿತೀವಿ ಅದನ್ನ ನಾವು ಪೇಷಂಟಿಗೆ ಕೊಡ್ತೀವಿ, ಅದು ಆ ಪೇಷಂಟ್ ತಗೊಂಡು ಮತ್ತೆ ಫಾಲೋ ಅಪ್ಗೆ ಬಂದು ನಮ್ಗೆ ಅಂದ್ರೆ ಹೇಳ್ಬೇಕು ಅಟ್ಲೀಸ್ಟ್, ಅಥವಾ ಗೊತ್ತಾಗ್ಬೇಕು. ಇದು ದಿಸ್ ಕಂಪ್ಲೀಟ್ಸ್ ಎ ಡಾಕ್ಟರ್ಸ್ ಸೈಕಲ್ ಮೇಡಮ್. ಸುಮ್ಮನೆ ಅವ್ರು ಬಂದ ಯಾವ್ದೋ ಒಂದು ಮೆಡಿಸಿನ್ ಬರ್ದೆ ಕಳಿಸ್ದೆ, ಖಂಡಿತವಾಗ್ಲೂ ಇದಾಗಲ್ಲ ಮೇಡಮ್. ಅವ್ರು ಸರಿಯಾಗಿ ತಗೋತಾರ, ಹೆಂಗ್ ತಗೋತಾರೆ, ಅವ್ರು ತಗೊಂಡು ಅವ್ರು ಸರಿಯಾಗಿದಾರ, ಇಷ್ಟು ಗೊತ್ತಾಗ್ಬೇಕು ಮೇಡಮ್. ಅವಾಗನೇ ನಮ್ಗೆ ಒಂದು ಸೈಕಲ್ ಕಂಪ್ಲೀಟ್ ಆಗೋದು. ಸೊ ಈ ನಿಟ್ಟಿನಲ್ಲಿ ನಾವು ಅವೇರ್ನೆಸ್ ಮೂಡ್ಸೋಕ್ಕೆ ಅಂತಾನೆ ನಾವೊಂದು ವಿನ್ ಲೈಫ್ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡು ಪ್ರೋಗ್ರಾಮ್ ಮಾಡೋಕೆ ಶುರು ಮಾಡೋದು ಮೇಡಮ್. ಎಲ್ಲ ಜನನ ಕರೆಯೋದು, ಅದನ್ನ ಸಕ್ಕರೆ ಕಾಯಿಲೆ ಬಗ್ಗೆ ಹೇಳೋದು ಒಂದು ಸ್ವಲ್ಪ ದಿನ, ಅದಾದ್ಮೇಲೆ ಒಬೆಸಿಟಿ ಬಗ್ಗೆ ಹೇಳೋದು, BP ಬಗ್ಗೆ ಹೇಳೋದು. ಈ ತರ ಕಾಯಿಲೆಗಳ ಬಗ್ಗೆ ನಾವು ಫಸ್ಟ್ ಟೈಮ್ ಐ ಥಿಂಕ್ ಶಿವಮೊಗ್ಗದಲ್ಲೇ ಲೆಕ್ಚರ್ಗಳನ್ನ, ಈ ಕುವೆಂಪು ರಂಗಮಂದಿರ ಅಂತ ಕಡೆ ಎಲ್ಲ ಲೆಕ್ಚರ್ಗಳು ಕೊಡೋಕೆ ಸ್ಟಾರ್ಟ್ ಮಾಡುದು. ಈ ಬೇರೆಯವ್ರು ಹೆಂಗೆ ಬೇರೆ ತರ ಕಲ್ಚರಲ್ ಪ್ರೋಗ್ರಾಮ್ ಅಂತ ಮಾಡ್ತೀವ, ನಾವು ಹೆಲ್ತ್ ಪ್ರೋಗ್ರಾಮ್ಸ್ಗಳನ್ನ ನಾವು ಮಾಡಿದ್ವಿ ಮೇಡಮ್. ಆಲ್ಮೋಸ್ಟ್ ಒಂದು 5-6 ವರ್ಷದವರೆಗೂ ಮೊನ್ನೆವರೆಗೂ ನಾವು ಈ ತರ ಹೆಲ್ತ್ ಪ್ರೋಗ್ರಾಮ್ಸ್ ನಡೆಸ್ತಾ ಬಂದು, ಅದರಿಂದ ನಮ್ಗೆ ಸಮಾಧಾನ ಏನಂದ್ರೆ ಸ್ವಲ್ಪ ಮಟ್ಟಿಗೆ ಎಜುಕೇಶನ್ ಕೊಡ್ತಾ ಇದೀವಿ ಅನ್ನೋದೊಂದು ಸಮಾಧಾನ ಇದೆ ಮೇಡಮ್. ಸರ್, ಈಗ ನೀವು ಹೇಳಿದ್ರಿ, ಯಾಕಂತ ಹೇಳಿದ್ರೆ ಓರಿಯೆಂಟೇಷನ್ ಕ್ಲಾಸಸ್ ಅಥವಾ ಲೆಕ್ಚರ್ ಕೊಡೋದು ಈ ಒಂದು ಕಲ್ಚರಲ್ ಆಕ್ಟಿವಿಟೀಸ್ಗಾದ್ರೆ ಓಕೆ ಸರ್. ಈ ಒಂದು ನಾವು ವೈದ್ಯಕೀಯವಾಗಿ ಅಥವಾ ಒಂದು ಮೆಡಿಕಲ್ ಒಂದು ಟರ್ಮ್ಸ್ನ ಹಿಡ್ಕೊಂಡು ನಾವೇನಾದ್ರೂ ಒಂದು ಕೊಡ್ತಿದೀವಿ, ಲೆಕ್ಚರಿಂಗ್ ಕೊಡ್ತಿದೀವಿ ಅಂತ ಹೇಳಿದ್ರೆ ಜನ ಅದನ್ನ ರಿಸೀವ್ ಮಾಡೋದು ತುಂಬಾ ಕಷ್ಟ. ಈಗ ನಾವು ಸುಮ್ಮನೆ ಬಂದ್ಬಿಟ್ಟು ಇಲ್ಲ ನಿಮಗೆ ಡಯಾಬಿಟಿಕ್ ಇದೆ, ನೀವು ಈ ಮಾತ್ರೆ ತಗೋಬೇಕು, ಈ ರೀತಿ ಮಾಡ್ಬೇಕು ಅಂದ್ರೆ ಇನ್ ಜನರಲ್ ಆಗಿ ಹೇಳೋದಾದ್ರೆ ಎದ್ ಹೋಗಯ್ಯ ಆ ಕಡೆಗೆ, ನಮ್ಗೆ ಕಷ್ಟ ನಮಗೆ ಗೊತ್ತು ಅಂತ ಹೇಳ್ತಾರೆ ಸರ್. ಖಂಡಿತ. ನೀವು ಅದನ್ನ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ನಿಮಗೆ? ಅಲ್ಲ, ಖಂಡಿತವಲ್ಲ ಮೇಡಮ್. ಜನನ್ನ ನಿಮ್ಗೆ ಗೊತ್ತಿರ್ಬೋದು, ಈಗ ಯಾವ್ದೋ ಥಿಯೇಟ್ರಲ್ಲಿ ಫಿಲ್ಮಿಗೆ ಕರ್ಕೊಬರೋದೇ ಕಷ್ಟ ಅಂತ ಹೇಳ್ತಾರೆ. ಇಲ್ಲಪ್ಪ ನಾನು ಯಾವ್ದೋ ಕಾಯಿಲೆ ಬಗ್ಗೆ ಹೇಳ್ತೀನಿ ಅಂದ್ರೆ ಯಾಕೆ ಬರ್ತಾರೆ ಅಂತ ಹೇಳಿ. ಸೊ ಅದಕ್ಕೆ ನಾವು ಅದನ್ನ ಅಟ್ರಾಕ್ಟಿವ್ ಆಗಿ ಕಾಣಂಗ್ ಮಾಡುದು ಮೇಡಮ್. ಅಂದ್ರೆ ಒಂದು ವರ್ಕ್ ಶಾಪ್ ಅಂತ ಮಾಡುದು, ಕಾರ್ಯಾಗಾರ ಅಂತ ಮಾಡುದು. ಆ ಕಾರ್ಯಾಗಾರದಲ್ಲಿ ಹೆಂಗೆ ಅಂದ್ರೆ ಒಂದೊಂದು ಅಂಗಡಿಗಳನ್ನ ಹಾಕ್ತೀವಿ ಅಲ್ಲಿ ನಾವು. ಒಂದ್ ಅಂಗಡಿ ಹೆಂಗೆ ಅಂದ್ರೆ ಕಾಲಿಗೆ ಸಂಬಂಧಪಟ್ಟಂಗೆ ಸಕ್ಕರೆ ಕಾಯಿಲೆಯಿಂದ ಏನೇನು ತೊಂದರೆ ಆಗುತ್ತೆ ಅದ್ರ ಬಗ್ಗೆ ಲೈವ್ ವಿಡಿಯೋಸ್, ಪಿಕ್ಚರ್ಸ್, ಅದನ್ನ ಹೆಂಗ್ ಕೇರ್ ತಗೋಬೇಕು, ಯಾವ ತರ ಚಪ್ಪಲಿ ಉಪಯೋಗಿಸ್ಬೇಕು, ಈ ತರ ನಾವೊಂದು ಲೈವ್ ವರ್ಕ್ಶಾಪ್ ಹಾಕ್ದು. ಅದೇ ತರ ನೆಕ್ಸ್ಟ್ ಯೋಗದಿಂದ ಸಕ್ಕರೆ ಕಾಯಿಲೆಗೆ ನಾವು ಹೆಂಗೆ ಗುಣಪಡಿಸಕ್ ಸಾಧ್ಯ ಅಥವಾ ಹೆಲ್ಪ್ ಮಾಡಕ್ ಸಾಧ್ಯ, ಯೋಗದ ಒಂದು ಸ್ಟಾಲ್ ಹಾಕ್ದು. ಕಣ್ಣಿಂದು ಸಕ್ಕರೆ ಕಾಯಿಲೆ ಕಣ್ಣಿಗೆ ತೊಂದರೆ ಆಗುತ್ತೆ, ಅದನ್ನ ನಾವು ಸಣ್ಣ ಸ್ಕ್ರೀನಿಂಗ್ ಟೆಸ್ಟ್, ಒಂದು 2 ನಿಮಿಷ ಸ್ಕ್ರೀನಿಂಗ್ ಟೆಸ್ಟ್ ಇಂದ ಗೊತ್ತಾದ್ರೆ ಆ ಕಣ್ಣು ಉಳಿಸ್ಬೋದು. ಈ ತರ ಒಂದು ಅಂಗಡಿ, ಈ ತರ ಅಂಗಡಿಗಳನ್ನ ಹಾಕ್ಬಿಟ್ಟು ನಾವು ಆಮೇಲೆ ಸ್ವಲ್ಪ ಮಟ್ಟಿಗೆ ಇಂಟಗ್ರೇಟ್ ಮಾಡುದು. ಈ ಜನಕ್ಕೆ ಏನ್ ಗೊತ್ತಾ ಮೇಡಮ್, ಶಾರ್ಟ್ ಕಟ್ ಬೇಕು ಅವ್ರಿಗೆ. ಈ ಮಾತ್ರೆ ತಗೊಳಪ್ಪ, ನಿಧಾನ ಮಾತ್ರೆ ತಗೋತಾನೆ ಇರ್ಬೇಕು ಜೀವನ ಪರ್ಯಂತ ಅಂದ್ರೆ ಕೇಳಕ್ ರೆಡಿ ಇಲ್ಲ. ಇಲ್ಲಪ್ಪ ಅದು ಎಲ್ಲೋ ಬೇರೆ ಕಡೆ ಹೋಗ್ತಾರೆ, ಇದೊಂದು ಯಾವ್ದೋ ಬೂದಿ ಕೊಡ್ತಾರಂತೆ ಸರಿ ಆಗುತ್ತೆ. ಬಟ್ ನಾವು ಒಳ್ಳೇದನ್ನೇ ಬೇರೆ ಫೀಲ್ಡ್ ಅಲ್ಲೇ ಒಳ್ಳೇದು ಇದೆ ಮೇಡಮ್. ಫಾರ್ ಎಕ್ಸಾಂಪಲ್ ಯೋಗ, ಖಂಡಿತವಾಗ್ಲೂ ಇಡೀ ವರ್ಲ್ಡ್ ಮೆಚ್ಕೊಂಡಿರೋ ಅಂಥದ್ದು.
ಯೋಗದಿಂದ ನಾವು ಎಷ್ಟೋ ಸಕ್ಕರೆ ಕಾಯಿಲೆಗಳನ್ನ ಕಂಟ್ರೋಲಿಗೆ ತಂದಿದ್ದೀವಿ. ಈ ಆಯುರ್ವೇದದಲ್ಲೂ ಕೆಲವು ಪದ್ಧತಿಗಳಿದಾವೆ, ಆಹಾರ ಪದ್ಧತಿಗಳು. ಸೊ ಇವನ್ನೆಲ್ಲ ಮಾಡಿ ಇಂಟಗ್ರೇಟ್ ಮಾಡಿ ಒಂದು ಕಾನ್ಫರೆನ್ಸ್ ಮಾಡೋದು. ಅಂದ್ರೆ ಅವ್ರನ್ನೆಲ್ಲ ಕರ್ಕೊಬರಕ್ಕೆ ನಾವು ಈ ತರದ್ದೆಲ್ಲ ಅಂದ್ರೆ ಬೆಂಗಳೂರಿಂದ ಎಲ್ಲಿಂದನೋ ಕರ್ಕೊಬರೋದು, ಅಲ್ಲಿ ಒಂದು ಇದು ಕ್ವಿಜ್ ಪ್ರೋಗ್ರಾಮ್ ಮಾಡಿಸ್ತಾ ಇದ್ವಿ ಮೇಡಮ್, ಮಾಡಿ ಪ್ರೈಸ್ ಕೊಡೋದು, ಈ ತರ ಎಲ್ಲ ಮಾಡಿ ಜನಗಳನ್ನ ನಾವು ಅಲ್ಲಿಗೆ ತರಬೇಕಾಯ್ತು ಮೇಡಮ್. ಅಂದ್ರೆ ಇವಾಗ ಸ್ವಲ್ಪ ಓರಿಯೆಂಟೇಷನ್ ಅಥವಾ ನೀವೆಲ್ಲ ಒಂದು ಸಕ್ಸಸ್ ಆಗಿದೆ, ಶಿವಮೊಗ್ಗದಲ್ಲೂ ಕೂಡ ಮಾಡಿದೀರಾ ಅಂತ ಹೇಳಿದ್ರು. ಆ ಒಂದು ವಿಚಾರದಲ್ಲಿ ನೋಡಿದ್ರೆ ಇವಾಗ ಒಂದು ಡಯಾಬಿಟೀಸ್ ಅಂತ ಒಂದು ನೋಡೋದಾದ್ರೆ ಓಕೆ, ಬಟ್ ಈಗ ಎಲ್ಲಾ ಮಕ್ಕಳಲ್ಲಿ ಅಥವಾ ಈಗ ಸಣ್ಣ ಮಗುವಿಂದ ಹಿಡಿದು ಲಾಸ್ಟ್ ಒಂದು 60-80 ಇವಾಗ ನಾವೇನ್ ನೋಡ್ತೀವಿ ಅಲ್ಲಿವರೆಗೂ ಸಮೇತ ಒಬೆಸಿಟಿ ಅನ್ನೋದು ತುಂಬಾ ಎಲ್ರಿಗೂ ಕಾಡ್ತದೆ ಸರ್. ಇದ್ರ ಬಗ್ಗೆ ಅವ್ರು ಯಾವ ರೀತಿ ಇರಬೇಕು, ಯಾಕೆ ಬರುತ್ತೆ ಒಬೆಸಿಟಿ, ಏನು ಸರ್ ಅದಕ್ಕೆ? ಒಬೆಸಿಟಿ ಅಥವಾ ದಪ್ಪ ಇರೋದು ಅಂತ ಏನು ಕರಿತೀವಿ, ಈ ಎಷ್ಟೋ ವರ್ಷದಿಂದ ಇದ್ದಿದ್ದ ಪ್ರಾಬ್ಲಮ್ಮು, ಬಟ್ ಈಗ ಅದು ಅಂದರೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಜೀವನ ಶೈಲಿಯಿಂದ ನಾವು ಜಾಸ್ತಿ ಕೂತಿರೋವಂಥದ್ದೇ ಜಾಸ್ತಿ, ಅಥವಾ ನಾವು ತಿನ್ನೋದು ಜಾಸ್ತಿ, ಜಂಕ್ ಫುಡ್ ತಿಂತೀವಿ, ಇಂಥದ್ರ ಕಾರಣಗಳಿಂದ ಒಬೆಸಿಟಿ ಬರುತ್ತೆ. ಈ ಕೆಲವಕ್ಕೆ ಕಾರಣ ಇರುತ್ತೆ, ಥೈರಾಯ್ಡು ಫಾರ್ ಎಕ್ಸಾಂಪಲ್, ಅದು ಸಿಕ್ಕಿದ್ರೆ ಕಾಯಿಲೆ ಸಿಕ್ಕಿದ್ರೆ ನಾವು ಸರಿ ಮಾಡಿದ್ರೆ ಸರಿ ಆಗ್ಬಿಡ್ತಾರೆ ಒಬೆಸಿಟಿ. ಸೊ ಈ ಅದರ್ವೈಸ್ ಕೆಲವು ಕಡೆ ಕಾರಣನೇ ಇರಲ್ಲ, ನಾವು ಎಷ್ಟು ತಿಂತೀವಿ, ನಾವೇನು ಕೆಲಸ ಮಾಡ್ತೀವಿ ಅದಕ್ಕೆ ಅನುಗುಣವಾಗಿ ದಪ್ಪ ಇರಲ್ಲ, ಅದಕ್ಕಿಂತ ಜಾಸ್ತಿನೇ ದಪ್ಪ ಇರ್ತಾರೆ. ಸೊ ಅದ್ರ ಬಗ್ಗೆ ರಿಸರ್ಚ್ ನಡೀತಾ ಎಲ್ಲಿವರೆಗೆ ಬಂತು ಅಂದರೆ ಮೋಸ್ಟ್ ಆಫ್ ದ ಕಾಯಿಲೆಗಳೆಲ್ಲ ಅದಕ್ಕೆ ಲಿಂಕ್ ಇದ್ದು ಮೇಡಮ್. ಫಾರ್ ಎಕ್ಸಾಂಪಲ್ ದಪ್ಪ ಇರೋರಿಗೆ ಸಕ್ಕರೆ ಕಾಯಿಲೆ ಬರುತ್ತೆ ಮೇಡಮ್. ಈ BMI ಅಂತ ನಾವೇನು ಹೇಳ್ತೀವಿ, ನಮ್ಮ ಇಂಡಿಯಾದಲ್ಲಿ BMI 19ರಿಂದ 23 ಮಧ್ಯೆ ಇರಬೇಕು. BMI ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ನಿಮ್ಮ ಹೈಟಿಗೆ ಎಷ್ಟು ವೆಯ್ಟ್ ಇರಬೇಕು ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. 23 ದಾಟ್ತಾ ಇದೆ ಅಂದ್ರೆ ಅವ್ನು ಓವರ್ ವೆಯ್ಟ್, ನೆಕ್ಸ್ಟ್ 30 ದಾಟಿದ್ರೆ ಅವ್ನು ಒಬೀಸ್ ಅಂತ. ಅವಾಗ ನಿಮ್ಗೆ ಸಕ್ಕರೆ ಕಾಯಿಲೆ ಬರೋ ಸಾಧ್ಯತೆ ಇರ್ತದೆ, BP ಬರೋ ಸಾಧ್ಯತೆ ಇರ್ತದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂತ ಸಾಧ್ಯತೆಗಳು ಇರ್ತದೆ. ಸ್ವಲ್ಪ ವಯಸ್ಸಾಯ್ತು ಅಂದ್ರೆ ನೀವು ಮಂಡಿ ನೋವು ಅಂತ ಕೇಳ್ತೀರಿ ನೀವು, ಎಲ್ಲರ ಮನೆಯಲ್ಲಿ ಮಂಡಿ ನೋವು. ಆ ಮಂಡಿ ನೋವಿಗೆ ಏನ್ ಟ್ರೀಟ್ಮೆಂಟ್ ಮೇಡಮ್? ಏನ್ ನೋವಿನ ಮಾತ್ರ ಎಷ್ಟು ವರ್ಷ ಕೊಡಕ್ಕಾಗಲ್ಲ, ಇಲ್ಲ ಮಂಡಿ ಚೇಂಜ್ ಮಾಡ್ಬೇಕು, ಇಲ್ಲ ಅವ್ರು ತೂಕ ಕಡಿಮೆ ಮಾಡ್ಕೋಬೇಕು, ಎರಡೇ. ಸೊ ಈ ಮಂಡಿ ನೋವು ತೂಕ ಕಾರಣ ಆಯ್ತು. ನೆಕ್ಸ್ಟ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ರೀಸೆಂಟ್ ಆಗಿ ಬಂದಿರೋದು ಮೇಡಮ್. ಸ್ವಲ್ಪ ದಪ್ಪ ಇರೋರು ರಾತ್ರಿ ಗೊರಕೆ ಹೊಡಿತಾರೆ, ಗೊತ್ತಿರ್ತದೆ. ಬರೀ ನಾರ್ಮಲ್ ಆಗಿ ಗೊರಕೆ ಹೊಡೆದ್ರೆ ಏನು ತೊಂದರೆ ಇಲ್ಲ, ಬಟ್ ಆ ಗೊರಕೆನೆಲ್ಲ ಅರ್ಧ ಅವರು ಎಚ್ಚರಾಗಿ ಮತ್ತೆ ನಿದ್ದೆ ಹೋಗ್ತಾರೆ. ಈ ಪದೇ ಸೈಕಲ್ಸ್ ಎಚ್ಚರ ಆಗೋದು ನಿದ್ದೆ, ಇದು ಬ್ರೈನ್ ಡ್ಯಾಮೇಜ್ ಮಾಡುತ್ತೆ, ಹಾರ್ಟ್ ಡ್ಯಾಮೇಜ್ ಮಾಡುತ್ತೆ, BP ಬರ್ಸುತ್ತೆ. ಮತ್ತೆ ಈ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಇವೆಲ್ಲಕ್ಕೂ ಕಾರಣ ಒಬೆಸಿಟಿ ಅನ್ನೋದು ಗೊತ್ತಾಯ್ತು ಮೇಡಮ್ ರಿಸರ್ಚ್ಗಳಲ್ಲಿ. ಸೊ ಹಂಗಾಗಿ ಒಬೆಸಿಟಿ ಅಂದ್ರೆ ಲಾಂಗೆವಿಟಿ ಕಡಿಮೆ ಆಗುತ್ತೆ, ಲಾಂಗೆವಿಟಿ ಅಂದ್ರೆ ಆಯಸ್ ಕಡಿಮೆ ಆಗುತ್ತೆ ತೂಕ ಇದ್ರೆ. ಸೊ ಅದನ್ನ ಸರಿ ಮಾಡಿದ್ರೆ ಇವನ್ನೆಲ್ಲ ಸರಿ ಮಾಡ್ಬೋದು ಅನ್ನೋದು ಈಗೀಗ ಜನಗಳಿಗೆ ಸ್ವಲ್ಪ ಮಟ್ಟಿಗೆ ತಲೆಗೆ ಬರಕ್ ಸ್ಟಾರ್ಟ್ ಆಗಿದೆ ಮೇಡಮ್. ಮುಂಚೆ ಹೇಳ್ತಿದ್ರು ಪಾಪ, ಅವಾಗೆಲ್ಲ ಮುಂಚೆ ಮೋಸ್ಟ್ಲಿ ನಮ್ಮ ಪೂರ್ವಜರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ರು ಅನ್ಸುತ್ತೆ, ಅವಾಗ ಈ ಪ್ರಾಬ್ಲಮ್ಗಳು ಇರಲೇ ಇಲ್ಲ. ಈಗ ಇವೆಲ್ಲ ಮನೆ ಪ್ರಾಬ್ಲಮ್ ಮೇಡಮ್. ಸೊ ಇದನ್ನ ನಾವೀಗ ಎಜುಕೇಶನ್ ತರೋದಕ್ಕೆ ಪ್ರಯತ್ನ ಪಡ್ತಿದ್ವಿ. ದಪ್ಪ ಇದ್ರೆ ಇಂಥವೆಲ್ಲ ಬರ್ತಾವಪ್ಪ, ಈ ಕಾಲಿನ ಆಪರೇಷನ್ ಮಾಡ್ಸೋದಕ್ಕಿಂತ ತೂಕ ಕಡಿಮೆ ಮಾಡ್ಕೊಂಡು ಸುಲಭ ಅಲ್ಲ ಮೇಡಮ್, ಒಳ್ಳೇದಲ್ವಾ? ಆಪರೇಷನ್ ಮಾಡಿಸಿ ನಾವು ತೊಂದರೆ ಅನುಭವಿಸೋಕ್ಕಿಂತ. ಸೊ ಅದ್ರ ಬಗ್ಗೆ ನಾವು ಈಗ ಎಜುಕೇಶನ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ಸರ್ ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಯಾವ ಕಾಯಿಲೆ ತುಂಬಾ ಜನ ಬರ್ತಾರೆ ಸರ್? ಈಗ ತುಂಬಾ ಅಂದ್ರೆ ಅದು 100ರಲ್ಲಿ 50 ಜನ ಆ ಕಾಯಿಲೆಯಿಂದ ಬಳಲ್ತಿದ್ದಾರೆ ಅನ್ನೋದಾದ್ರೆ ಯಾವ್ದಾದ್ರು? ಜೀವನ ಶೈಲಿಗೆ ಸಂಬಂಧಪಟ್ಟ ಕಾಯಿಲೆಗಳೇ ಜಾಸ್ತಿ ಮೇಡಮ್. ಈಗ ಮುಂಚೆ ಈಗ ಮಲೇರಿಯಾ ಬರ್ತಿತ್ತು, ಟೈಫಾಯ್ಡ್ ಬರ್ತಿತ್ತು, TB ಬರ್ತಿತ್ತು. ಈಗ ಮನುಷ್ಯ ಇಂಟೆಲಿಜೆಂಟ್ ಹೆಂಗೆ ಅಂದ್ರೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕಂಡಿಡ್ಕೊಬಿಟ್ಟ ಮೇಡಮ್. ಈಗ ಆಲ್ಮೋಸ್ಟ್ ನೋಡಿ ಮಲೇರಿಯಾ ಇಲ್ಲ, ಲೆಪ್ರಸಿ ಇಲ್ಲ, TB ಆಲ್ಮೋಸ್ಟ್ ಕಂಟ್ರೋಲ್ ಇದೆ, ಕಡಿಮೆ. ಮುಂಚೆ ಎಲ್ಲ ನಾವು OPD ಕೂತಿದ್ರೆ ಒಂದು 10 ಜನರಲ್ಲೇ 3 ಜನಕ್ಕೆ TB ಇರ್ತಿತ್ತು. ಇಲ್ಲ, ಈಗ ಟ್ರೀಟ್ಮೆಂಟ್ ಎಲ್ಲ ಇದೆ, ಅದೆಲ್ಲ ಹೋಯ್ತು. ಟೈಫಾಯ್ಡ್ ಅಂತವೆಲ್ಲ ಬರುವಂತದ್ದು ಕಡಿಮೆ, ಯಾಕಂದ್ರೆ ನಾವು ರುಚಿಯಾದ ಆಹಾರ ತಿಂತೀವಿ, ಅಂತವೆಲ್ಲ ಮಾಡ್ತೀವಿ. ಬಟ್ ಈ ಜೀವನ ಶೈಲಿ ನೇಚರ್ ಇಂಟೆಲಿಜೆಂಟ್ ಮೇಡಮ್. ಹೆಂಗಾದ್ರೂ ಏನಾದ್ರು ಒಂದು ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಎಲ್ಲರೂ ಹಿಂಗಿದ್ಬಿಟ್ಟು 120-150 ವರ್ಷ ಬದುಕ್ಬಿಡ್ತಾರಲ್ಲ. ಸೊ ನೇಚರ್ ಏನ್ ಮಾಡ್ತು ಅಂದ್ರೆ ಜೀವನ ಶೈಲಿ ಖರಾಬ್ ಮಾಡ್ಬಿಡ್ತು. ಯಾವ ಜೀವನ ಶೈಲಿ ಖರಾಬ್ ಆಯ್ತು ಅವಾಗ ಈಗ ಜೀವನ ಶೈಲಿಗೆ ಸಂಬಂಧಪಟ್ಟದ್ದು ನಾ ಹೇಳದ್ನಲ್ಲ, ಈಗ ಈ BP, ಶುಗರು, ಆಸ್ತಮಾ, ಮತ್ತೆ ಮಂಡಿ ನೋವು, ಡಯಾಬಿಟಿಸ್, ಇಂಥವೆಲ್ಲ ಕಾಯಿಲೆಗಳು ಈಗ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ಮನೆಯಲ್ಲೂ ಈ ಕಾಯಿಲೆ ಇಲ್ದಿರೋರು ಇಲ್ವೇ ಇಲ್ಲ ಮೇಡಮ್, ಅಷ್ಟಂತೂ ನಾ ಹೇಳ್ಬಲ್ಲೆ. ಸೊ ಈಗೆಲ್ಲ ಶಿಫ್ಟ್ ಪೂರ್ತಿ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಅಂಟಲ್ಲ ಅದು, ಬಟ್ ಕಾಯಿಲೆ ಅದು. ಈ ತರ ಕಾಯಿಲೆಗಳ ಬಗ್ಗೆ ಜಾಸ್ತಿ ಇದೆ ಮೇಡಮ್. ಅಂದ್ರೆ ಈ ರೀತಿ ಕಾಯಿಲೆಗಳು ಸರ್ ಅನುವಂಶಕವಾಗಿ ಬರುವಂತ ಚಾನ್ಸಸ್ ತುಂಬಾ ಇದೆ. ಈಗ ಶುಗರ್ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಬಂತು ಅಂದ್ರೆ ಮಗುಗ್ ಬರುತ್ತೆ ಅನ್ನೋದಿರುತ್ತೆ, BP ಇದ್ರೆ ಅದು ಕೂಡ ಮಗುಗ್ ಬರುತ್ತೆ ಅಂತ ಇರುತ್ತೆ. ಸೊ ಈ ರೀತಿ ಕಾಯಿಲೆಗಳೆಲ್ಲ ಆನುವಂಶಿಕವಾಗಿ ಬರುತ್ತಾ ಅಥವಾ ಬರ್ದೇ ಇರಕ್ಕೆ ಏನಾದ್ರೂ ತಡೆಗಟ್ಟುವಂತ ಒಂದಷ್ಟು ಏನಾದ್ರು ಪ್ರಿಕಾಷನ್ಸ್ ಏನಾದ್ರು ಮೊದಲೇ ತಗೋಬೋದಾ? ಇವೆಲ್ಲ ಕಾಯಿಲೆಗಳನ್ನು ಆನುವಂಶಕ್ಕೆ ಬರುವ ಸಾಧ್ಯತೆಗಳು ಖಂಡಿತ ಇರುತ್ತೆ. ತಂದೆಗಿದೆ ತಾಯಿಗಿದೆ ಅಂದ್ರೆ ಆಲ್ಮೋಸ್ಟ್ ಒಂದು 15ರಿಂದ 20% ಸಾಧ್ಯತೆಗಳು ಮಗುಗೆ ಡಯಾಬಿಟಿಸ್ ಅಥವಾ BP ಬರುವಂತ ಸಾಧ್ಯತೆ ಇರ್ತದೆ. ಸೊ ಅಂತ ಟೈಮ್ನಲ್ಲಿ ನಮ್ಮ ಲೈಫ್ ಸ್ಟೈಲ್ ಸರಿಯಾಗಿ ಇಟ್ಕೊಳೋದು. 35 ವರ್ಷದ ನಂತರ ವರ್ಷಕ್ಕೊಂದ್ಸರಿ ಎಲ್ಲಾ ಪರೀಕ್ಷೆಗಳು ಮಾಡೋದು. ನಾವ್ ಇಷ್ಟೇ ಮಾಡ್ಬೋದು ಮೇಡಮ್, ಇನ್ನೇನ್ ಮಾಡೋದು, ದೇವ್ರಿಗೆ ಕೈ ಮುಗಿಯೋದು. ಇವು 3 ಮಾಡಿದ್ರೆ ಅಟ್ಲೀಸ್ಟ್ ಈ ಕಾಯಿಲೆ ನಿಧಾನಕ್ಕೆ ಬರಲಿ ಅಂತ ಕೇಳ್ಕೊಬಹುದು ನಾವು. ಜೀವನ ಶೈಲಿ ಚೆನ್ನಾಗಿಟ್ರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದು. ಸೊ ದೇವ್ರಿಗೆ ನಮ್ ಕರುಣೆ ಬಂದ್ರೆ ಸ್ವಲ್ಪ ಕಾಯಿಲೆ ನಿಧಾನ
ನಿಧಾನ ಬರಂಗ್ ಮಾಡ್ಬೋದು. ಈ ತರ ಖಂಡಿತವಾಗ್ಲೂ ನಾವು ಜೀವನ ಶೈಲಿ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಮಟ್ಟಿಗೆ ನಾವು ಅದ್ರ ಬಗ್ಗೆ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಇದನ್ನ ಮುಂದಕ್ಕೆ ಹಾಕ್ಬೋದು ಮೇಡಮ್. ಸಡನ್ ಆಗಿ ಬರೋದನ್ನ ಸ್ವಲ್ಪ ಬೇಡ ಪರವಾಗಿಲ್ಲ ತಡಿ ಅಂತ. ಹೌದೌದು, 35 ವರ್ಷಕ್ಕೆ ಶುಗರ್ ಕಾಯಿಲೆ ಬರೋಕ್ಕೂ 55 ವರ್ಷಕ್ಕೆ ಬರೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಮೇಡಮ್. ಎಷ್ಟು ವರ್ಷ ಕಾಯಿಲೆ ಇರುತ್ತೆ ಅಷ್ಟು ಡ್ಯಾಮೇಜ್ ಮಾಡುತ್ತೆ ನಮ್ಮ ದೇಹನ. ಸೊ ಸ್ವಲ್ಪ ಮುಂದಕ್ಕೆ ಹಾಕ್ಬಿಟ್ರೆ ಅಲ್ಲಿಗೆ ಒಳ್ಳೇದಾಗುತ್ತೆ ಅಂತ. ಸರ್ ಇದೆಲ್ಲ ಒಂದು ಕಡೆ ಆದ್ರೆ ಇವಾಗ ನಮಗೇನು ಅಟ್ ಪ್ರೆಸೆಂಟ್ ಸಿಚುವೇಶನ್ ಇದೆ, AI ಅನ್ನೋದು ಇವಾಗ ಎಲ್ಲ ಕಡೆ ಓಡಾಡ್ತಾ ಇದೆ. ಸೊ ಈ ಒಂದು AI ಅಲ್ಲಿ ನಾವು ಏನೇ ಕ್ವಶನ್ಸ್ ಹಾಕಿದ್ರು, ಕಾಯಿಲೆ ಬಗ್ಗೆ ಏನಾದರೂ ಕ್ವಶನ್ಸ್ ಹಾಕಿದ್ರೆ ಅದಕ್ಕೆ ಏನೇನು ಕಾಸಸ್ ಇದೆ, ಏನೇನು ಲಕ್ಷಣ ಇದೆ, ಯಾಕೆ ಬರುತ್ತೆ, ಎಲ್ಲದೂ ಬರುತ್ತೆ. ಅದ್ರ ಜೊತೆಗೆ ಏನು ಮೆಡಿಸಿನ್ ತಗೋಬೇಕು ಅನ್ನೋದು ಸಮೇತ ಬರ್ತದೆ. ಈಗ ಈ ರೀತಿ ಇರ್ಬೇಕಾದ್ರೆ ಸರ್ ಸ್ವಯಂ ಪ್ರೇರಿತವಾಗಿ ಒಂದು AI ಇಂಟೆಲಿಜೆನ್ಸ್ ಇಂದ ನಾವು ತಗೊಳ್ಳೋಂಥ ಔಷಧಿಗಳು ಎಷ್ಟು ಉಪಯುಕ್ತವಾಗಿದೆ, ಎಷ್ಟು ಅನುಪಯುಕ್ತವಾಗಿದೆ, ಎಷ್ಟು ಅನುಕೂಲ ಆಗಿದೆ ಸರ್? ಏನ ಮೇಡಮ್ ಹೆಂಗ್ ಉಪಯೋಗಿಸ್ಕೋಬೇಕು ಇವಾಗ ಅಂದ್ರೆ ಸೋಷಿಯಲ್ ಮೀಡಿಯಾನೇ ಅಲ್ಲ ಮೇಡಮ್, ಅದನ್ನ ಹೆಂಗ್ ಅದರಿಂದ ಡೆಫಿನೆಟ್ಲಿ ಪಾಸಿಟಿವ್ಸ್ ಖಂಡಿತ ಇದೆ, ನೆಗೆಟಿವ್ಸ್ ಇದಾವೆ. ನಾವು ಎಷ್ಟೋ ಸರಿ ChatGPT ಅಂತ AI ಖಂಡಿತವಾಗ್ಲೂ ಉಪಯೋಗಿಸ್ತೀವಿ. ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಬೇಕು, ಇಂಥ ಸಿಂಪ್ಟಮ್ ಇಂಥವಿದೆ, ಏನೇನ್ ಡಯಾಗ್ನೋಸಿಸ್ ಬೇಕು ಅನ್ನೋದು ಅದಕ್ಕೆ ನಾವು ಉಪಯೋಗಿಸ್ತೀವಿ. ಅದನ್ನ ನಾವು ಎಲ್ಲಿವರೆಗೆ ನಾವು ಅದರಿಂದ ಅಂದ್ರೆ ಅದರಿಂದ ನಾಲೆಡ್ಜ್ ತಗೊಂಡು ನಾವು ಉಪಯೋಗಿಸ್ತೀವಿ ಅಲ್ಲಿವರೆಗೂ ಅದು ಸರಿ ಇರುತ್ತೆ ಮೇಡಮ್. ಬಟ್ ಅದು ಹೇಳಿದ್ನೆಲ್ಲ ಫಾಲೋ ಮಾಡಿದ್ರೆ ಅದು ಬೇರೆ ತರನೇ ಹೋಗ್ತೀವಿ ಮೇಡಮ್. ಒನ್ ಎಕ್ಸ್ಪರ್ಟ್ ಒಪಿನಿಯನ್ ಇಸ್ ಡೆಫಿನೆಟ್ಲಿ ಮ್ಯಾಂಡೇಟ್ರಿ. ಅದು ನಿಮ್ಮ ಹೆಲ್ತ್ಗೆ ಸಂಬಂಧಪಟ್ಟಂಗೆ ಆದ್ರೆ ಖಂಡಿತವಾಗ್ಲೂ ಯಾರೋ ಒಬ್ಬ ಎಕ್ಸ್ಪರ್ಟ್ ಏನೇ ಓದಿದೇನೆ ಕೂತೀನಿ ಅಂದ್ರೆ ಒಂದು ಒಪಿನಿಯನ್ ತಗೊಂಡು ಆಮೇಲೆ ಅದನ್ನ ಮಾಡೋದು. ಅವ್ನು ಏನ್ ಹೇಳಿದಾನೆ ಅದನ್ನೆಲ್ಲ ಏನ್ ಕೇಳ್ಬೋದು, ಅಥವಾ ಯಾವ್ದೋ ಒಂದು ಮೆಡಿಕೇಶನ್ ಕೊಟ್ಟಿದ್ದೇನೆ ಅದನ್ನೆಲ್ಲ ಏನ್ ಕೇಳಿ ಅದ್ರಲ್ಲಿ ಸೈಡ್ ಎಫೆಕ್ಟ್ ನಿಮ್ಗೆ ಬೇಕಾಗ್ಬೋದು ಅಂತವನ್ನೆಲ್ಲ ಕೇಳ್ಕೊಳೋದು ಸರಿ ಇದೆ. ಬಟ್ ಬೇರೆ ಎಲ್ಲ ಮಾಡ್ಲಿ, ಬಟ್ ಅವರೇ ಅದರಿಂದ ಮೆಡಿಸಿನ್ ತಗೊಳೋದು ಖಂಡಿತವಾಗ್ಲೂ ತೊಂದರೆಗಳಾಗುವಂತ ಸಾಧ್ಯತೆಗಳು ಇರ್ತವೆ. ಬಟ್ ಅದರ್ವೈಸ್ ನಮ್ಮ ಫೀಲ್ಡ್ ನಲ್ಲೂ ನಾವು ತುಂಬಾನೇ ಉಪಯೋಗಿಸ್ತೀವಿ. ನಾನು ಹೇಳಿದೆ ಮೇಡಮ್, ನಾವು ಸಿಂಪಲ್ ಆಗಿ ಈ ಕಣ್ಣಿಗೆ ಈ ಡಯಾಬಿಟಿಸ್ ರೆಟಿನೋಪತಿ ಅಂತ ಹೇಳ್ತೀವಿ ನಾವು. ಮುಂಚೆ ಎಲ್ಲ ಕಣ್ಣಿಗೆ ಒಂದು ಡ್ರಾಪ್ಸ್ ಬಿಟ್ಟು ಕಣ್ಣು ಪ್ಯೂಪಲ್ಸ್ ಇದು ಮಾಡಿ ಅರ್ಧ ಗಂಟೆ 1 ಗಂಟೆ ಪ್ರೊಸೀಜರ್ ಇತ್ತು ಕಣ್ಣು ಡಯಾಬಿಟಿಸ್ ರೆಟಿನೋಪತಿ ಇದೆಯೋ ಇಲ್ಲ ಅಂತ ನೋಡೋದು. ಈಗ ಇಟ್ ಇಸ್ 30 ಸೆಕೆಂಡ್ಸ್ ಮೇಡಮ್. ಒಂದು ಕ್ಯಾಮರಾ ಎದುರುಗಡೆ ನೀವು ಕೂತ್ಕೊಳ್ಳಿ, ಬಟ್ ಒಂದು ಅನಲೈಸ್ ಮಾಡಿ ಹೇಳ್ಬಿಡುತ್ತೆ ನಿಮ್ಗೆ ರೆಟಿನೋಪತಿ ಇದೆಯೋ ಇಲ್ಲ ಅಂತ. ಇದ್ರೆ ನೀವು ಎಕ್ಸ್ಪರ್ಟ್ ಹತ್ರ ಹೋಗಿ, ಇಲ್ಲ ಅಂದ್ರೆ ವರ್ಷಕ್ಕೊಂದ್ಸರಿ ಸ್ಕ್ರೀನಿಂಗ್ ಮೇಡಮ್. ಈತ ಮಟ್ಟಕ್ಕೆ ನಮ್ಗೆ ಖಂಡಿತವಾಗ್ಲೂ ನಮ್ಗೆ ಹೆಲ್ಪ್ ಮಾಡ್ತಾ ಇದೆ ಮೇಡಮ್. ಸರ್ ಇನ್ನೊಂದು ಈ ಒಂದು ಮೆಡಿಸನ್ ಒಂದು ವಿಚಾರವಾಗಿ ನಾವು ತಗೊಳೋದಾದ್ರೆ, ಇವಾಗ ತುಂಬ ಎಲ್ಲ ಕಡೆ ನಾವು ಮೊನ್ನೆ ಕೂಡ ನೋಡಿದ್ದು, ಎಲ್ಲ ಒಂದು ಮೆಡಿಕಲ್ ಏನಿದ್ದಾರೆ ಅವರೆಲ್ಲ ಒಂದು ಹೋರಾಟ ಕೂಡ ಮಾಡ್ತಾರೆ ಸರ್, ಒಂದು ಕಡೆ ಪ್ರತಿಭಟನೆ ಕೂಡ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಹೊರಗಡೆಯಿಂದ ಆನ್ಲೈನ್ ಮೆಡಿಕೇಶನ್ನ ಸ್ಟಾಪ್ ಮಾಡಿ, ಯಾಕಂತ ಹೇಳಿದ್ರೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಾವು ಕೊಡೋಕ್ಕಾಗಲ್ಲ. ಸೊ ಆನ್ಲೈನ್ ಮೆಡಿಕಲಿಂದ ಅಥವಾ ಆನ್ಲೈನಲ್ಲಿ ನಾವೆಲ್ಲ ತರಿಸ್ಕೊಂಡು ಮಾತ್ರೆಗಳನ್ನ ತಗೊಂಡು ತಿನ್ನೋದು ಅದೆಲ್ಲ ತುಂಬ ಇದಾಗಿದೆ ಅಂತ ಹೇಳ್ತಾರೆ, ತುಂಬ ಹಾನಿಕರ ಆಗುತ್ತೆ ಜೀವನಕ್ಕೆ ಅಂತ ಬಿಟ್ಟು. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎನಿಥಿಂಗ್ ವಿಚ್ ಇಸ್ ಅಬ್ಯೂಸ್ ಇಸ್ ಡೆಫಿನೆಟ್ಲಿ ಡೇಂಜರಸ್. ಅಬ್ಯೂಸ್ ಅಂದ್ರೆ ಅದನ್ನ ಜಾಸ್ತಿ ಯೂಸ್ ಮಾಡೋದು ಅಥವಾ ಅಲ್ಲದೆ ಇರೋ ಕಾರಣಕ್ಕೆ ಯೂಸ್ ಮಾಡೋದು. ಸೊ ಡೆಫಿನೆಟ್ಲಿ ವಿತ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಅಂಡ್ ಅಡ್ವೈಸ್ ಆವಾಗ ನಾವು ಮೆಡಿಸಿನ್ ತಗೊಂಡು ಇದು ಮಾಡಿದ್ರೆ ಖಂಡಿತವಾಗ್ಲೂ ಅದರಿಂದ ಆಗುವಂಥ ತೊಂದರೆಗಳು ಕಡಿಮೆ. ಈಗ ನಾವು ಎಲ್ಲೋ ಆನ್ಲೈನಲ್ಲಿ ಸಿಗುತ್ತೆ ಅಂತ ಹೇಳಿ ಜನ ಈಗ ನೀವು ಇವೆಲ್ಲ ಡೈರೆಕ್ಟ್ ಆನ್ಲೈನ್ ಕಾರ್ಡ್ಸ್ ನೋಡ್ತೀರ, ನೀವು 5 ನಿಮಿಷ ತಂದು ಕೊಡ್ತಾರೆ, 10 ನಿಮಿಷ ತಂದು ಕೊಡ್ತಾರೆ. ಈ ತರ ನಮ್ಗೆ ಟೆಂಪ್ಟ್ ಆಗಿ ನಾವು ಮೆಡಿಸಿನ್ ಏನೋ ಆಗ್ತದೆ, ನಂಗೆ ತಲೆನೋವು ಆಗ್ತಿದೆ, ಮೆಡಿಸಿನ್ ಪಟ್ ಅಂತ ತರಿಸೋದು ತಗೊಳೋದು, ಇದು ಖಂಡಿತವಾಗ್ಲೂ ತೊಂದರೆ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಮೇಡಮ್. 1 ಸರಿ 2 ಸರಿ ಆಯ್ತು, ಸಿಂಪಲ್ ತಲೆನೋವು ಮಾತ್ರ ಆಯ್ತು. ತಲೆನೋವು ಬರೋಕ್ಕೆ ಕಾರಣ 108 ಕಾರಣ ಇರ್ತವೆ. ಸಿಂಪಲ್ ಟೆನ್ಷನ್ ಆಗೋ ತಲೆನೋವು ಬರ್ತದೆ, ಅಥವಾ BP ಜಾಸ್ತಿ ಆಗೋ ತಲೆನೋವು ಬರ್ತದೆ. BP ಜಾಸ್ತಿ ಆಗಿದ್ದು ಅವ್ರಿಗೆ ಗೊತ್ತೇ ಆಗಲ್ಲ. ಸೊ ಇವೆಲ್ಲವೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಇದ್ದೇ ಇರ್ತವೆ ಮೇಡಮ್. ಹೆಂಗೆ ನಾವು ಉಪಯೋಗಿಸ್ಕೊತೀವಿ ಅನ್ನೋದು ಮುಖ್ಯ. ಎಲ್ಲಿ ನಾವು ಲೈನ್ ಹಾಕ್ತಿವಿ ಆ ಲೈನ್ ನಾವು ದಾಟಬಾರ್ದು ಮೇಡಮ್. ಎಲ್ಲೋ ಒಂದ್ ಕಡೆ ಬಂದಾಗ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಕೇಳುವಂತಹ ಇದು ಈಗಂತೂ ಮುಂಚೆ ಆದ್ರೆ ಸಿಗ್ತಿರಲ್ಲ ಮೇಡಮ್ ಡಾಕ್ಟರ್ಗಳು. ಈಗ ನಾವು ಎಲ್ಲಾ ಕಡೆನೂ ಹಾಸ್ಪಿಟಲ್ ಜಾಸ್ತಿ ಆಗಿದಾವೆ, ಎಲ್ಲಾ ಕಡೆ ಡಾಕ್ಟರ್ ಸಿಗ್ತಾರೆ. ನೀವು ಎಷ್ಟೊಂದು 24 ಗಂಟೆ ಡಾಕ್ಟರ್ ಸಿಗ್ತಾರೆ ಮೇಡಮ್. ಹಳ್ಳಿನಲ್ಲೂ ಡಾಕ್ಟರ್ ಸಿಗ್ತಾರೆ ಮೇಡಮ್ ಈಗ. ಸೊ ಹಂಗಾಗಿ ಡೆಫಿನೆಟ್ಲಿ ಆ ಸೌಲಭ್ಯನ ಜನ ಉಪಯೋಗಿಸ್ಕೋಬೇಕು ಅಂತಾನೆ ನಾ ಹೇಳ್ತೀನಿ ಮೇಡಮ್. ಸರ್ ಇದಿಷ್ಟೆಲ್ಲ ಒಂದ್ ಕಡೆ ಆದ್ರೆ, ಆಫ್ಟರ್ ಕೋವಿಡ್ಗಿಂತ ಮುಂಚೆ ಜನಜೀವನ ಒಂಥರ ನಡೀತಿತ್ತು. ಈಗ ಆಫ್ಟರ್ ಕೋವಿಡ್, ಯಾಕಂತ ಹೇಳಿದ್ರೆ ಕೋವಿಡ್ ವ್ಯಾಕ್ಸಿನೇಷನ್ಸ್ಗಳನ್ನ ತಗೊಂಡ್ಮೇಲೆ ತುಂಬಾ ಜನ ಮಾತು ಕೇಳಿರೋದು ಅದೇ ಒಂದು. ಯಾಕಂದ್ರೆ ಯಾರಾದ್ರೂ ಹೃದಯಾಘಾತದಿಂದ, ಯಾವುದೇ ಒಬ್ಬ ಸೆಲೆಬ್ರಿಟಿ ಹೃದಯಾಘಾತದಿಂದ ಸತ್ತೋದ್ರು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಫಸ್ಟ್ ಜನರಲ್ ಥಾಟ್ ಬರುತ್ತೆ, ಇಲ್ಲ ಅವ್ರು ಕೋವಿಡ್ ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ, ಸೊ ಹಂಗಾಗಿ ಅವ್ರ ಡೆತ್ ಆಯ್ತು ಅಂತ ಹೇಳ್ತಾರೆ. ಆಫ್ಟರ್ ಕೋವಿಡ್ ಇದೆಲ್ಲ ನಿಜನಾ ಸರ್? ಕೋವಿಡ್ ವ್ಯಾಕ್ಸಿನೇಷನ್ ತಗೊಂಡು ಜನಕ್ಕೆ ಹಾರ್ಮ್ಫುಲ್ ಆಗಿದೆಯಾ, ಅಥವಾ ಅವರ ಒಂದು ವರ್ಕೌಟ್ ಆಗಿರ್ಬೋದು, ಅಥವಾ ಅವ್ರ ಜೀವನ ಶೈಲಿಯಿಂದ ಇದಾಗ್ತಿರೋದು? ಕಾಯಿಲೆ ಡೆಫಿನೆಟ್ಲಿ ಹಾಳು ಮಾಡಿದೆ ಮೇಡಮ್ನ. ಅಂದ್ರೆ ಕೋವಿಡ್ ಕಾಯಿಲೆ ಏನ್ ಬಂತು ಅದು ಕೆಲವರಿಗೆ ಬಂತು ಹೋಯ್ತು, ಹಿಟ್ ಅಂಡ್ ರನ್ ಆ ತರ ಆಯ್ತು. ಕೆಲವರಿಗೆ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ತರ ಇತ್ತು. ಕೆಲವರಿಗೆ ಲಂಗ್ ಡ್ಯಾಮೇಜ್ ಆಗಿದ್ದು ಸರಿ ಆಗ್ಲೇ ಇಲ್ಲ, ಎಷ್ಟೋ ತಿಂಗಳು ಎಷ್ಟೋ ವರ್ಷ ತಗೋತು. ಆಮೇಲೆ ಸ್ವಲ್ಪ ಮಟ್ಟಿಗೆ ರಕ್ತ ಹೆಪ್ಪುಗಟ್ಟುವಂತ ಸಾಧ್ಯತೆಗಳು ಜಾಸ್ತಿ ಇದ್ದು. ಆ ಕಾಯಿಲೆನಲ್ಲೇ ಹೆಂಗಿತ್ತು, ಆ ಟೈಮ್ನಲ್ಲೇ ನಾವು ಯೂಶಲಿ ರಕ್ತ ಹೆಪ್ಪುಗಟ್ಟಿದ ಮೆಡಿಸಿನ್ ಕೊಡ್ತಿದ್ದು. ಅದು ಸ್ವಲ್ಪ ದಿನ ಮುಂದೆ ಹೋಗಿರುವಂತ ಸಾಧ್ಯತೆ ಇರ್ತದೆ. ಬಟ್ ವ್ಯಾಕ್ಸಿನೇಷನ್ ಇಂದ ಇಲ್ಲಿವರೆಗೆ ಈಗ ನಾವು ಏನ್ ಮಾತಾಡ್ಬೇಕು ಅಂದ್ರೆ ಮೇಡಮ್, ರಿಸರ್ಚ್ ಏನಾಗಿದೆ, ಗೈಡ್ಲೈನ್ಸ್ ಇದೆ, ಅಷ್ಟು ಮಾತಾಡ್ಬೋದು ಮೇಡಮ್. ಈಗ ಜನ ನಾವು ಆ ತರ ಮಾತಾಡಕ್ಕಾಗಲ್ಲ, ಅವನಂದ ಇವನಂದ ಅಂತ ಹಂಗೆ ಮಾತಾಡಕ್ಕಾಗಲ್ಲ.
ಸೊ ವ್ಯಾಕ್ಸಿನೇಷನ್ ಇಂದ ಈ ಥರ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಇಲ್ಲಿವರೆಗೆ ಯಾವ ರಿಸರ್ಚ್ ಹೇಳಿಲ್ಲ ಮೇಡಮ್. ಸೊ ಆ ಥರ ಅಂದ್ರೆ ಇಲ್ಲಿ ಎಷ್ಟೋ ರಿಸರ್ಚ್ ಮಾಡಿದ್ರು, ಎಷ್ಟೋ ಇದು ಮಾಡಿದ್ರು ಖಂಡಿತವಾಗ್ಲೂ ಅದು ಬಂದಿಲ್ಲ. ಬಟ್ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಡೆಫಿನೆಟ್ಲಿ ಜಾಸ್ತಿ ಆಗಿದೆ. ಯಂಗ್ಸ್ಟರ್ಸಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದೆ. ದಟ್ ಮೇ ಬಿ ಬಿಕಾಸ್ ನಮ್ಮ ಅದೇ ಲೈಫ್ ಸ್ಟೈಲು, ಸ್ಮೋಕಿಂಗು ಇಂಥದ್ರಿಂದ ಅಂತ ನನ್ನ ಅನಿಸಿಕೆ ಮೇಡಮ್. ಸೊ ಸರ್, ನೀವು ಕೋವಿಡ್ ಟೈಮಲ್ಲಿ ಜನರು ಒಂದು ಲೆವೆಲ್ ವರೆಗೂ ಸವಾಲುಗಳನ್ನ ಎದುರಿಸಿದ್ರಿ ಸರ್, ಅದೊಂದು ಓಕೆ. ಬಟ್ ಒಬ್ಬ ಡಾಕ್ಟರ್ ಆಗಿ ನೀವ್ ಏನೇನ್ ಸವಾಲುಗಳನ್ನ ಎದುರಿಸಿದ್ರಿ ಸರ್? ಅಂದ್ರೆ ಬಹಳ ಅಂದ್ರೆ ಅನ್ಸರ್ಟೈನ್ ಸಿಚುವೇಶನ್ ಮೇಡಮ್. ಅಂದ್ರೆ ನಾವು ಹೆಲ್ಪ್ಲೆಸ್ ಆಗಿದ್ದು. ಸೊ ಎಲ್ಲಿ ನಮಗೆ ಬರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬರ್ಬೋದು, ಒಂದ್ ಕಡೆ ನಮ್ಮ ಅಪ್ಪ ಅಮ್ಮ ಸೇಫ್ ಇದಾರ ನೋಡ್ಬೇಕು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸೇಫ್ ಇದಾರ ನೋಡ್ಬೇಕು, ಇಲ್ಲಿ ಪೇಷಂಟ್ ಬರ್ತಾ ಇರ್ತಾರೆ, ನಾವು ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕು. ನಮಗೂ ಹೆದರಿಕೆ ಇದ್ದೇ ಇತ್ತಲ್ಲ ಮೇಡಮ್. ಫಸ್ಟ್ ಸೆಕೆಂಡ್ ಟೈಮ್ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಮೆಂಟಲಿ ಪ್ರಿಪೇರ್ ಆಗಿದ್ದು. ಫಸ್ಟ್ ವೇವ್ ಆಫ್ ಕೋವಿಡ್ ನಲ್ಲೇ ನಾವು ತುಂಬಾನೇ ಹೆದರೋಗ್ಬಿಟ್ಟಿದ್ದು. ಏನ್ ಗ್ಲೌಸ್ ಹಾಕ್ಬೇಕಾ, ಮಾಸ್ಕ್ ಹಾಕ್ಬೇಕಾ, ಮುಟ್ಬೇಕೋ ಬೇಡೋ ಪೇಷಂಟ್ ನ ಹೆಂಗ್ ನೋಡೋದು, ಗೈಡ್ ಲೈನ್ಸ್ ಬಂದಿರಲಿಲ್ಲ. ಫಸ್ಟ್ ಟೈಮ್ ವರ್ಲ್ಡ್ ಆ ಥರ ಸಿಚುವೇಶನ್ ಎದುರಿಸ್ತಾ ಇತ್ತು. ಖಂಡಿತವಾಗ್ಲೂ ಆಲ್ಮೋಸ್ಟ್ ನಮ್ ಮುಂದೇನ್ ಫ್ಯೂಚರು ನನಗೆ ಬಂದು ಹೋಗ್ಬಿಟ್ರೆ ಮುಗಿತಲ್ಲ, ಈ ತರ ಚಾಲೆಂಜಸ್ ನಾವು ಫೇಸ್ ಮಾಡ್ತಾ ಇದ್ವು. ಅಂಡ್ ನಾವು ಫ್ರಂಟ್ ಲೈನ್ ಅಲ್ಲೇ ಇದ್ವಲ್ಲ ಮೇಡಮ್. ಅಂದ್ರೆ ಎಲ್ಲರಿಗಿಂತ ಜಾಸ್ತಿ ಕೋವಿಡ್ ನಾವು ಫೇಸ್ ಮಾಡ್ಬೇಕಿತ್ತು. ಪೇಷಂಟ್ ಅಡ್ಮಿಟ್ ಮಾಡ್ಬೇಕಿತ್ತು, ಟ್ರೀಟ್ಮೆಂಟ್ ಮಾಡ್ಬೇಕಿತ್ತು. ಇಲ್ಲ ಅಂದ್ರೆ ಬೇರೆ ಆಪ್ಷನ್ ಇರಲೇ ಇಲ್ಲ ನಮಗೆ. ಸೊ ಬಹಳನೇ ಅಂದ್ರೆ ಸ್ಟ್ರೆಸ್ಫುಲ್ ಸಿಚುವೇಶನ್ ಅದು. ಫಸ್ಟ್ ಒಂದು 6 ತಿಂಗಳಂತೂ ನಾವು ಬಹಳ ಒದ್ದಾಡ್ದು. ಆಮೇಲೆ ಹೆಂಗೋ ಎಲ್ಲರೂ ಸೇರ್ಕೊಂಡು ಮಾತಾಡ್ಕೊಂಡು ನಮ್ಮ ಕಷ್ಟಗಳನ್ನ ಹಂಚ್ಕೊಂಡು ಸೊ ಹೆಂಗೋ ಟ್ರೀಟ್ಮೆಂಟ್ ಕೊಟ್ಟು ಇದು ಮಾಡೋಕ್ಕೆ ಸರಿ ಶುರು ಮಾಡೋದು ಮೇಡಮ್. ಸರ್, ಇನ್ನು ಈ ಒಂದು ವೈದ್ಯರ ಸಲಹೆ ಬಗ್ಗೆ ಇನ್ನೊಂದಷ್ಟು ಮಾತಾಡ್ತಾ ಹೋಗೋಣ ಸರ್. ಅದೊಂದು ಸಣ್ಣ ವಿರಾಮ ತಗೋಣ. ನೋಡೋದಲ್ಲ ವೀಕ್ಷಕರೇ, ವೈದ್ಯರ ದಿನಾಚರಣೆ ದಿವಸ ವೈದ್ಯರನ್ನ ಕೂರಿಸ್ಕೊಂಡು ಅವರ ಒಂದು ವೃತ್ತಿ ಜೀವನದಲ್ಲಿ ಯಾವ್ಯಾವ ರೀತಿಯಾದಂಥ ಒಂದಷ್ಟು ಕಷ್ಟಗಳಿರುತ್ತೆ, ಯಾವ್ಯಾವ ರೀತಿ ನಾವು ಅವರನ್ನ ಯಾವ ರೀತಿ ಕೇರ್ ಮಾಡ್ಬೋದು, ಇದೆಲ್ಲದ್ರ ಬಗ್ಗೆ ನೋಡ್ತಾ ಹೋಗೋಣ ಒಂದು ಸಣ್ಣ ವಿರಾಮದ ನಂತರ. ಡಾಕ್ಟರ್ಗೆ ಕೂಡ ಕೋವಿಡ್ ಬಂದು ಎಷ್ಟೊಂದು ಜನ ಸಫರ್ ಆಗಿದ್ದಾರೆ. ಅವರು ಯಾವ ರೀತಿ ಸರ್, ಅವ್ರ ಜೀವನ ಶೈಲಿ ಆ ಟೈಮಲ್ಲಿ ಹೆಂಗಿರ್ತಿತ್ತು? ಯಾಕಂತ ಹೇಳಿದ್ರೆ ಅವ್ರು ಎನಿ ಟೈಮ್ ಹಾಸ್ಪಿಟಲ್ಲೇ ಇರ್ಬೇಕಿತ್ತು, ಮನೆಗೆ ಹೋಗಕ್ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ಹೆಂಗಿರ್ತಿತ್ತು ಸರ್? ಅಂದ್ರೆ ಸ್ಟಾರ್ಟಿಂಗ್ ರೂಲ್ಸ್ಗಳು ವಿಚಿತ್ರವಾಗಿದ್ವಲ್ಲ ಮೇಡಮ್. ಅಂದ್ರೆ ಗೊತ್ತೇ ಆಗ್ತಿರ್ಲಿಲ್ಲ ಕೋವಿಡ್ ಬಂದ್ರೆ ನಮ್ಗೆ. ಅಂದ್ರೆ ನಾವು ಟೆನ್ಷನ್ ಆಗ್ತಿದ್ವು, ನಮ್ ಕೋವಿಡ್ ಬಂದಿದೆ ಅಂತ ಗೊತ್ತಾದ್ರೆ ಹೆಂಗೆ, ನಮ್ಮ ಪೇಷಂಟ್ಸ್ ಕತೆ ಏನೋ, ಅಥವಾ ನಮ್ಮ ಸುತ್ತಮುತ್ತ ಸ್ಟಾಫ್ ಹೆದರ್ಕೋತಾರೆ, ಅವ್ರ ಕತೆ ಏನೋ, ಅವ್ರದ್ದು ಉತ್ಸಾಹನೇ ಹೋಗ್ಬಿಡ್ತಿತ್ತು ಮೇಡಮ್. ಸೊ ಹಾಗಾಗಿ ಏನು ಟೆಸ್ಟ್ ಮಾಡಿಸ್ಬೇಕು ಬೇಡ ಅಂದ್ರೆ ಮೈಲ್ಡ್ ಕೇಸಸ್ ಎಲ್ಲ ಲಾಸ್ಟಿಗೆ ನಾವು ಏನು ಟೆಸ್ಟೇ ಮಾಡಿಸ್ತಿಲ್ಲ, ಅದ್ರ ಪಡೆಗೆ ಸೆಟ್ಲ್ ಆಗ್ತಿದ್ದು. ಬಟ್ ನಾವು ತುಂಬ ಜನ ವೈದ್ಯರನ್ನ ಕಳ್ಕೊಂಡು ಮೇಡಮ್. ಅಂದರೆ ಒಂಥರ ಹೆಲ್ಪ್ಲೆಸ್ ಸಿಚುವೇಶನ್ ಅಂದ್ರೆ ಅದೇ ಮೇಡಮ್. ಈಗ ನಾವು ಇಷ್ಟು ಜನ ಉಳಿಸ್ತೀವಿ, ಆದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಾವು ಎಷ್ಟೋ ಜನ ಕಳ್ಕೊಂಡು ಇಷ್ಟು ಜನ ಉಳಿಸ್ತೀವಿ, ಬಟ್ ನಮ್ಮ ಕೈನಲ್ಲಿ ಏನೂ ಆಗಲ್ಲ. ಆ ಥರ ಸಿಚುವೇಶನ್ ಇದೆಯಲ್ಲ ಮೇಡಮ್. ಎಷ್ಟಾದ್ರೂ ಎಲ್ಲೋ ಒಂದು ಬೇರೆ ಥರ ಶಕ್ತಿ ಇದೆ ಅನ್ನೋದಕ್ಕೆ ಅದು ತೋರಿಸ್ಬಿಡ್ತು ಮೇಡಮ್. ಅದು ವಿ ಆರ್ ವೆರಿ ಹೆಲ್ಪ್ಲೆಸ್. ಅಂದ್ರೆ ಆ ಥರ ಸಿಚುವೇಶನ್ಗಳು ಅನುಭವಿಸ್ಬಿಟ್ಟು ಮೇಡಮ್ ಅವಾಗ. ಸರ್, ಆ ಥರ ಒಂದು ಸಿಚುವೇಶನ್ ನಿಮ್ಮ ಜೊತೆ ಕೆಲಸ ಮಾಡಿದವರು ಅಥವಾ ನಿಮ್ಮ ಜೊತೆ ಒಡನಾಡಿದವರು ಆ ಟೈಮಲ್ಲಿ ಹೋದಾಗ, ಅಂದರೆ ನೀವು ಆ ಟೈಮಲ್ಲಿ ಆ ಒಂದು ಫ್ರಂಟ್ ಲೈನಲ್ಲಿ ಕೋವಿಡ್ ಫ್ರಂಟ್ ಲೈನಲ್ಲಿ ಇದ್ದು ನೀವು ಹೋರಾಡಬೇಕಾದ್ರೆ ನಿಮಗೆ ಸಾಥ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ಅವ್ರು ಹೋದಾಗ ಎಷ್ಟು ಮಾನಸಿಕವಾಗಿ ಎಷ್ಟು ಕುಗ್ತಾ ಇದ್ರಿ ಸರ್? ಖಂಡಿತ ಮೇಡಮ್. ನಮ್ಮ ಗುರುಗಳೇ, ಅಂದರೆ ಹೆಸರು ಹೇಳೋದು ಬೇಡ, ನಮ್ಮ ಗುರುಗಳೇ ಒಬ್ಬರು ಮೇಡಮ್. ಅಂದರೆ ನಮ್ಮನ್ನೆಲ್ಲ ಶಿವಮೊಗ್ಗಕ್ಕೆ ತಂದು ನಾವೆಲ್ಲ ಬೆಳೆಯೋ ಥರ ನೋಡ್ಕೊಂಡಿದ್ದು ಅವರು ವೈದ್ಯರು, ನಮ್ಮ ಜೊತೆಗಿದ್ರು ಎಲ್ಲ. ಅಂದರೆ ಅವು ಹಿಂದಿನ ದಿನದವರೆಗೂ ನಾವೆಲ್ಲ ಒಟ್ಟಿಗೆ ಮೀಟಿಂಗ್ ಮಾಡ್ತಾ ಇದ್ದು. ಮಾರನೇ ದಿನ ಅಂದರೆ ಫೀವರ್ ಇತ್ತು, ಹಿಂಗೆ ಒಂದು ಫೋನ್ ಮಾಡಿ ಹಿಂಗೆ ಅಡ್ಮಿಷನ್ ಆಗ್ತಿದ್ದೀನಿ, ಏನಾರು ಇದ್ದು ನಿಂಗೆ ಹೇಳ್ತೀನೋ ಅಂತ ಹೇಳಿದ್ರು ಮೇಡಮ್. ಬಟ್ ಆಫ್ಟರ್ 5 days ಹಿ ಎಕ್ಸ್ಪೈರ್ಡ್ ಮೇಡಮ್. ಈಸ್ ಎ ಫೇಮಸ್ ಡಾಕ್ಟರ್. ಇಂಥವೆಲ್ಲ ನೋಡಿ ಅವಾಗ ನಮ್ಗೆ ಭಾಳ ಹೆಲ್ಪ್ಲೆಸ್ ಅನಿಸ್ಬಿಡ್ತು ಮೇಡಮ್. ಇಲ್ಲಿ ಎಷ್ಟೋ ಜನ ನಾವು ಉಳಿಸ್ಕೊಂಡು ಕೂತಿದ್ದೀನಿ, ನಮ್ಮ ಸರ್ಗೆ ನಾನು ಏನು ಮಾಡೋಕ್ಕಾಗಲಿಲ್ಲಲ್ಲ ಅಂತೇಳಿ ಭಾಳ ಬೇಜಾರಾಯ್ತು ಮೇಡಮ್. 2-3 ದಿನ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗಿಲ್ಲ. ಸೊ ಆ ಉತ್ಸಾಹ ಕಳ್ಕೊಬಿಡ್ತೀವಿ ಮೇಡಮ್ ಸ್ವಲ್ಪ ದಿನ ಯೂಶಲಿ. ಸೊ ಆ ಥರ ಒಂದು ಸಿಚುವೇಶನ್ ಇದ್ರೂ ನೀವೆಲ್ಲ ಹೆಲ್ಪ್ ಮಾಡ್ತೀರಾ ಸರ್? ಎಲ್ಲ ಕೆಲಸ ನೀವು ಮಾಡಲೇಬೇಕಾಗತ್ತೆ. ಏನಿದ್ರು ಮಾಡ್ಬೇಕಲ್ಲ ಮೇಡಮ್. ಎಲ್ಲರ ಕೆಲಸನೂ ಪಾಪ ಹಂಗೆ ಇರ್ತದೆ. ನಮ್ ಸ್ವಲ್ಪ ಇದ್ರೆ ಹೆಂಗಂದ್ರೆ ಜಾಸ್ತಿ ಕೊಡ್ಬೇಕು ಮೇಡಮ್, ತಲೆ ಕೆಡ್ಸ್ಕೊಬೇಕು. ಬಂದಾಗ ಯಾರೋ ಬಂದಿಯಾನೆ ಅಂದಾಗ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ, ಸರಿಯಾಗಿ ಯೋಚನೆ ಮಾಡಲಿಲ್ಲ ಅಂದ್ರೆ ಪಾಪ ಒಂದು ಜೀವನಕ್ಕೆ ಇದಾಗುತ್ತಲ್ಲ ಮೇಡಮ್. ಸೊ ಹಂಗಾಗಿ ನಾವು ಯೋಚನೆ ಮಾಡ್ಲೇಬೇಕು, ಕಂಡುಹಿಡಿಲೇಬೇಕು. ಆ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಮೇಡಮ್. ಹಂಗಾಗಿ ಬರ್ನ್ಔಟ್ ಸಿಂಡ್ರೋಮ್ ಅಂತೀವಿ ಮೇಡಮ್ ನಮ್ಮ ಪ್ರೊಫೆಷನಲ್ಲೇ. ಬರ್ನ್ಔಟ್ ಅಂದ್ರೆ ಒಂಥರ ಸಾಕಾಗ್ಬಿಡುತ್ತೆ ಮೇಡಮ್. ಈ ನಮ್ಮ ಪ್ರೊಫೆಷನಲ್ ಅದು ಜಾಸ್ತಿ. ಈ ಪೇಷಂಟ್ಸ್ ನೋಡಿ ಏನೋ ಆಗಿ ಎಲ್ಲಾ ತರ ಪ್ರಾಬ್ಲಮ್ಸ್, ಬೇರೆ ಪ್ರಾಬ್ಲಮ್ಸ್ ಅಂತೂ ಎಲ್ಲ ಜನಕ್ಕೆ ಬಂದೇ ಬರ್ತಾವ. ಫ್ಯಾಮಿಲಿ ಪ್ರಾಬ್ಲಮ್ಸ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಬೇರೆವೆಲ್ಲ ಇದ್ದೇ ಇರ್ತವೆ. ಅದ್ರ ಜೊತೆಗೆ ನಾವು ಪೇಷಂಟ್ ನೋಡಿ 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 ಬೆಳಗ್ಗೆಯಿಂದ ಸಾಯಂಕಾಲ ಅದೇ ನೋಡಿ ಕೇಳಿ ಅವ್ರಿಗೆಲ್ಲ ಸ್ಮೈಲ್ ಕೊಟ್ಟು ಸಮಾಧಾನ ಮಾಡಿ ಒಂಥರ ಯಾಕಪ್ಪ ಬೇಕು ಅಂತ ಅನ್ಸ್ಬಿಡುತ್ತೆ ಮೇಡಮ್. ಇಟ್ ಇಸ್ ಕಾಲ್ಡ್ ಬರ್ನ್ಔಟ್ ಸಿಂಡ್ರೋಮ್. ಸೊ ತುಂಬಾ ಜನ ಡಾಕ್ಟರ್ಸ್ ಅಲ್ಲಿ mid-40s ನಲ್ಲಿ ನಾವು ಈ ತರ ಸಿಂಡ್ರೋಮ್ ನೋಡ್ತಾ ಇದೀವಿ. ದೇ ನೀಡ್ ಸೈಕಾಲಜಿಕಲ್ ಸಪೋರ್ಟ್. ಹಂಗ ಮಾಡಿದ್ರೆ ಮಾತ್ರ ಅವ್ರು ಅದರಿಂದ ಹೊರಗೆ ಬರ್ತಾರೆ ಮೇಡಮ್. ಅದ್ರ ದೇ ಗೋಯಿಂಗ್ ಟು ಡಿಪ್ರೆಷನ್. ಎಷ್ಟೋ ಜನ ಡಾಕ್ಟರ್ಸ್ ನಾವು ಡಿಪ್ರೆಷನ್ ನೋಡ್ತೀವಿ ಮೇಡಮ್, ಗೊತ್ತಾಗಲ್ಲ. ಡಿಪ್ರೆಷನ್ ಇಸ್ ಎ ವೆರಿ ಕಾಮನ್ ಥಿಂಗ್ ಇನ್ ಮೆಡಿಕಲ್ ಪ್ರೊಫೆಷನ್. ನಮ್ಗೆ ಗೊತ್ತಾಗಲ್ಲ, ಬಟ್ ದೇ ಆರ್ ಡಿಪ್ರೆಸ್ಡ್ ಮೇಡಮ್ ಆಕ್ಚುಲಿ. ಇವಾಗ ನಾವು ಒಬ್ರು ಮನುಷ್ಯರು ಅಥವಾ ನಾವು ಯಾರೋ ಒಬ್ರು ಆಗಿರ್ಬೋದು,
ಜಾಸ್ತಿ ಇವಾಗ ಎಲ್ಲರೂ ಒಂದು ಯೂಸ್ ಮಾಡೋ ವರ್ಡ್ ನಂಗೆ ಡಿಪ್ರೆಷನ್ ಅನ್ನೋದು. ನಾನು ಏನಾದ್ರು ಒಂದು ಸಣ್ಣ ಮಗು ಕೇಳಿದ್ರು ಅವ್ರು ಓದ್ತಿರ್ತಾನೆ ಮಗು, ಅವನಿಗೂ ಸಮೇತ ಒಂದು ಸ್ಕೂಲಿಗೆ ಹೋಗೋ ಮಗುಗೆ ಇಲ್ಲ ಹುಡುಗಂಗೆ ಡಿಪ್ರೆಷನ್ ಇದೆ ಅಂತ ಹೇಳಿದ್ರೆ ಏನಕ್ಕೆ ಸರ್ ಈ ಡಿಪ್ರೆಷನ್ ಅನ್ನೋ ವರ್ಡ್ ಯಾಕೆ ಇವಾಗ ಈ ಒಂದು ಯೂತ್ ಅಲ್ಲಿ ಆಗಿರ್ಬೋದು, ಮಕ್ಕಳಲ್ಲಿ ಆಗಿರ್ಬೋದು, ಎಲ್ಲರಲ್ಲಿ ಯಾಕೆ ಸರ್ ಅಷ್ಟು ಕಾಮನ್ ಆಗ್ತಾ ಇದೆ? ಅಂದ್ರೆ ಮೋಸ್ಟ್ಲಿ ಜನಕ್ಕೆ ಅವ್ರು ಈಗೀಗ ಜನರೇಷನ್ ಹೆಂಗ್ ಬರ್ತಿದೆ ಅಂದ್ರೆ ಅವ್ರಿಗೆ ಏನ್ ಬೇಕು ಅದ್ ಬೇಕು ಮೇಡಮ್. ಅವ್ರು ಹೆಂಗ್ ತಲೆಯಲ್ಲಿ ಏನ್ ಯೋಚಿಸ್ತಾರೆ ಅದ್ ಬೇಕು. ಆ ರಿಜೆಕ್ಷನ್ ಅನ್ನೋದನ್ನ ತಗೊಳಕ್ಕೆ ಈಗಿನ ಜನರೇಷನ್ ರೆಡಿ ಇಲ್ಲ ಮೇಡಮ್. ಅಟ್ಲೀಸ್ಟ್ ಮೋಸ್ಟ್ಲಿ ನಾನ್ ನೋಡ್ದಂಗೆ ನಮ್ಮ ಜನರೇಷನ್, ನಮ್ಮ ಹಿಂದಿನ ಜನರೇಷನ್ ನಮಗೆಲ್ಲ ನಮ್ಗೆ ಬೇಕು ಅಂದಿದ್ದೆಲ್ಲ ಸಿಗ್ತಿರ್ಲಿಲ್ಲ ಮೇಡಮ್. ನಿಮ್ಗೆ ಗೊತ್ತಿತ್ತು, ಏನೋ ಮನೇಲಿ ಅಲ್ಲಿ ತಗೋತಿದ್ದು ಐಸ್ ಕ್ರೀಮ್ ಬೇಕಾ ಸಿಗ್ತಿರ್ಲಿಲ್ಲ, ನಮ್ಗೆ ಏನೋ ನೋಡ್ತಿದ್ದು ಸಿಗ್ತಿರ್ಲಿಲ್ಲ. ನಾವು ಅವಾಗಿಂದನೇ ಆ ರಿಜೆಕ್ಷನ್ ನ ತಗೊಂಡೇ ಬಂದು ಅನ್ಸುತ್ತೆ. ಈಗಿನ ಜನರು ಈಗ ನೋಡ್ತಿರಲ್ಲ ಮೇಡಮ್ ಹೆಂಗ್ ಮಾಡ್ತಾರೆ ಅಂತೇಳಿ, ನಾವೇ ಆಕ್ಚುಲಿ ಪೇರೆಂಟ್ಸ್ ಆಗ್ಬಿಟ್ಟು ಅವ್ನ ಮನಸ್ಸಲ್ಲಿ ಯೋಚಿಸೋಳಗೆ ನಾವು ಕೊಡ್ಸಿರ್ತೀವಿ ತಂದು. ಸೊ ಹಂಗಾಗಿ ದೇ ವಿಲ್ ನಾಟ್ ಬಿ ಸೀಯಿಂಗ್ ರಿಜೆಕ್ಷನ್. ಅದು ಇರೋದೇ ಇಲ್ಲ ಮೇಡಮ್ ಯಾವಾಗ. ಬಟ್ ಲೈಫ್ ಹಂಗಿರಲ್ಲ. ಅವ್ರ ಮುಂದೆ ಬೆಳೆದು ತಗೊಳಕ್ ರೆಡಿ ಇರಲ್ಲ ಮೇಡಮ್ ಅವರು. ಅಂದ್ರೆ ಆ ತರನೇ ನಾವು ಬೆಳೆಸ್ತೀವಿ ಅದೇ. ಬಟ್ ಲೈಫ್ ನೋ ಅನ್ನೋದು ಹೇಳುತ್ತಲ್ಲ ಮೇಡಮ್. ಯಾವಾಗನೋ ಒಂದ್ಸರಿ ಅವ್ರ ಕೆಲ್ಸಕ್ಕೆ ಹೋದಾಗನೋ ಎಲ್ಲೋ ಪಕ್ಕದಲ್ಲಿ ಕಲೀಗಿಂದನೋ ಏನೋ ಒಂದು ಕಿರಿಕಿರಿಗಳು ಫೇಸ್ ಮಾಡ್ತಾರೆ. ಸೊ ಹಂಗಾಗಿ ಅವರು ಡಿಪ್ರೆಷನ್ ಹೋಗುವಂಥದ್ದು ಅವ್ರನ್ನ ಹ್ಯಾಂಡಲ್ ಮಾಡಕ್ ಬರಲ್ಲ, ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ತರ. ಅವಾಗ ಅವರು ಡಿಪ್ರೆಷನ್ ಹೋಗುವಂತ ಸಾಧ್ಯತೆಗಳು ಬಹಳ ಇರ್ತವೆ. ಅಂಡ್ ಎವ್ರಿಬಡಿ ಇನ್ ದೇರ್ ಲೈಫ್ ವಿಲ್ ಬಿ ಇನ್ ಎ ಡಿಪ್ರೆಸ್ ಸ್ಟೇಟ್ ಒನ್ ಆರ್ ದ ಅದರ್ ವೇ ಮ್ಯಾಮ್. ಅಂದ್ರೆ ದೇರ್ ಇಸ್ ಎ ವೆರಿ ಥಿನ್ ಲೈನ್. ಒಂದು ಸಣ್ಣ ಲೈನ್ ಇದೆ ಮೇಡಮ್. ನಾರ್ಮಲ್ ಡಿಪ್ರೆಷನ್ ಒಂದು ದೊಡ್ಡ ಕಂದಕ ಇಲ್ಲ, ಅಲ್ಲಿ ಒಂದು ಸಣ್ಣ ಲೈನ್ ಇದೆ. ಸೊ ನಾವೆಲ್ಲರೂ ಆ ಫೇಸಿಗೆ ಯಾವಾಗ ಮಧ್ಯ ಹೋಗೋಗಿ ಬರ್ತಿರ್ತೀವಿ. ವೈದ್ಯರ ಸಹಾಯ ಯಾವಾಗ ಬೇಕು, ಮೆಡಿಸಿನ್ ಯಾವಾಗ ಬೇಕು ಅನ್ನೋದು ಮಾತ್ರ ಡಿಸೈಡ್ ಆಗ್ಬಿಟ್ರೆ ಎಲ್ಲರೂ ನನ್ನ ಲೆವೆಲ್ಗೆ ಆ ಕಡೆ ಹೋಗಿ ಬರ್ತೀವಿ ಮೇಡಮ್. ಒಳಗೇನೆ ಆತಂಕ ಆಗ್ತಿರತ್ತೆ, ಇಲ್ಲ ಅಂತ ಹೇಳಿದ್ರೆ ಒತ್ತಡದಲ್ಲಿ ಅವ್ರಿಗೆ ಏನಿಲ್ಲ, ಅವ್ರ ಹೊರಗೆ ನೋಡಕ್ ತುಂಬಾನೇ ಕಾಮ್ ಆಗಿರ್ತಾರೆ. ಅವ್ರಲ್ಲಿ ಏನ್ ಸುತ್ತ ಏನು ಸಣ್ಣ ಪುಟ್ಟ ಪರಿಹಾರಗಳು ಅಥವಾ ಸಮಸ್ಯೆಗಳು ಇರುತ್ತೆ ಅನ್ನೋದು ಬಿಟ್ರೆ, ಆದ್ರೂ ತುಂಬಾ ಸ್ಟ್ರೆಸ್ ಅಲ್ಲಿ ಇದೀನಿ, ತುಂಬಾ ಆತಂಕ ಆಗ್ತಿರುತ್ತೆ, ಒಳಗೊಳಗೆ ಭಯ ಆಗ್ತಿರುತ್ತೆ ಅಂತಾರೆ. ಈ ಒಂದು ಇದಕ್ಕೆ ಏನ್ ಕಾಣಿಸ್ತು, ಈ ಸಿಚುವೇಶನ್ ಯಾಕೆ ಬರ್ತದೆ ಸರ್ ಇವಾಗ? ಇವೆಲ್ಲ ಪರ್ಸನಾಲಿಟೀಸ್ ಮೇಡಮ್. ಆಂಗ್ಸೈಟಿ, ಡಿಪ್ರೆಷನ್ ಅವೆಲ್ಲ ಈ ಹೆಂಗ್ ಬರ್ತಂದ್ರೆ, ಈಗ ನೀವು ನೋಡ್ತಿರೋದು ಕಾಂಪಿಟೇಷನ್ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ. ಎಲ್ಲ ಸ್ಕೂಲಿಂದಾನೇ ಈಗ ಅಪ್ಪ ಅಮ್ಮ ಒಂದ್ ಕಡೆಯಿಂದ ಹೇಳ್ತಾರೆ ಮಕ್ಳಿಗೆ, ಟೀಚರ್ ಒಂದ್ ಕಡೆಯಿಂದ ಹೇಳ್ತಾರೆ. ಅಲ್ಲಿ ಯಾವ ತರ ಕಾಂಪಿಟೇಷನ್ ಇರುತ್ತೆ, ನಾನು IIT, ನಾನು ನೀಟು, ನಾನು CET, ಆ ಮಟ್ಟಕ್ಕೆ ಕಾಂಪಿಟೇಷನ್ ಬಂದ್ಬಿಟ್ಟಿದೆ ಮೇಡಮ್. ಈ ಕೆಲವು ಮಕ್ಕಳು ಅದನ್ನ ತಡ್ಕೋತಾರೆ, ಕೆಲವರು ಬಿಟ್ಟು ಬಿಸಾಕ್ತಾರೆ. ಬಟ್ ಕೆಲವ್ರಿಗೆ ಹೆಂಗೆ ಅಂದ್ರೆ ತಡ್ಕೊಂಡು ಇಲ್ಲ ನಾವು ಮಾಡ್ಲೇಬೇಕು ಮಾಡಿಲ್ಲ ಅಂದ್ರೆ ಏನಪ್ಪಾ ಅನ್ನೋದು. ಅಂತ ಸಿಚುವೇಶನ್ ನಲ್ಲಿ ಆಂಗ್ಸೈಟಿ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಆಂಗ್ಸೈಟಿನೂ ಅದಷ್ಟೇ, ಇದೆ ಬರ್ತಾ ಬಡ ಅನ್ನೋದು, ಈ ತರ ಎಲ್ಲ ಸಿಚುವೇಶನ್ಗಳು ಬರ್ತವೆ. ಅವೆಲ್ಲಕ್ಕೂ ಒಂದು ಕೌನ್ಸಿಲಿಂಗ್ ಖಂಡಿತವಾಗ್ಲು, ಅಥವಾ ಯಾರೋ ಒಬ್ರು ಸ್ನೇಹಿತರು ಇರ್ಬೇಕು ಅವ್ರನ್ನ ಹೇಳ್ಕೊಡುವಂತರು. ಮಕ್ಕಳಿಗೆ ಅಪ್ಪ ಅಮ್ಮ ಸರಿಯಾಗಿ ಹೇಳ್ಕೊಡ್ಬೇಕು. ಈಗ ನಮ್ಮ ಏಜ್ನವರಾದ್ರೆ ಯಾರೋ ಒಬ್ರು ಸ್ನೇಹಿತರು, ನಾವು ಹೇಳ್ಕೊಳಕ್ ಯಾರೋ ಒಬ್ರು ಇರ್ಬೇಕು ಮೇಡಮ್. ಹೇಳ್ಕೊಳೋದು ಯಾರೋ ಒಬ್ರು ಇದ್ದು ಅವ್ರು ಸಾಲ್ವ್ ಮಾಡಂಗಿದ್ರೆ ಎಷ್ಟೋ ಸೂಸೈಡ್ಗಳು ಅವಾಯ್ಡ್ ಆಗ್ಬಿಡ್ತವೆ ನನ್ನ ಪ್ರಕಾರ ಮೇಡಮ್. ಕ್ಷೇತ್ರಕ್ಕೂ ಇವಾಗ ನೀವು MD ಮಾಡ್ಬೇಕಾದ್ರೂ ಅಥವಾ ನೀವು MBBS ಮಾಡ್ಬೇಕಾದ್ರೂ ಅವಾಗಿನ ವೈದ್ಯಕೀಯ ಕ್ಷೇತ್ರಕ್ಕೂ ಇವಾಗಿನ ವೈದ್ಯಕೀಯ ಕ್ಷೇತ್ರಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಸರ್? ತುಂಬಾನೇ ಡಿಫ್ರೆನ್ಸ್ ಇದೆ ಮೇಡಮ್. ಈಗ ವೈದ್ಯಕೀಯ ಕ್ಷೇತ್ರ ಅಂದ್ರೆ ಚಿಟಿಕೆ ಮೇಡಮ್ ಅಷ್ಟೇ. ಮುಂಚೆ ಎಲ್ಲ ನಮ್ಗೆ ಏನು ಯಾವ್ದೋ ಒಂದು ಕಾಯಿಲೆ ಬಂದ್ರೆ ಡಯಾಗ್ನೋಸ್ ಮಾಡಕ್ಕೆ ಆ ಟೆಸ್ಟ್ ಈ ಟೆಸ್ಟ್ ಅವೆಲ್ಲ ಸಿಕ್ತಿರ್ಲಿಲ್ಲ ಮೇಡಮ್. MRI ಸಿಕ್ತಿರ್ಲಿಲ್ಲ, CT ಸಿಕ್ತಿರ್ಲಿಲ್ಲ, ಬ್ಲಡ್ ಟೆಸ್ಟ್ಗೆ ನಾವು ಒದ್ದಾಡ್ಬೇಕಿತ್ತು. ಬಟ್ ಈಗ ಹೆಂಗೆ ಅಂದ್ರೆ ಒಂದು ಪೇಷಂಟ್ ಬಂದ ನಾವು ಎಲ್ಲಿ ಮುಟ್ಟದೇ ಅಪರೂಪ ಅನ್ಸ್ತದೆ ಡಾಕ್ಟರ್. ಈಗೆಲ್ಲ ಪೇಷಂಟ್ ನ ಒಂದು ಹಿಸ್ಟ್ರಿ ಕೇಳ್ತೀವಿ, ಪಟ್ ಅಂತ ಇಂತಿಂತ ಟೆಸ್ಟ್ಗಳು ಹೇಳ್ತೀವಿ, ಬಟ್ ಅರ್ಧ ಗಂಟೆ ಪಟ್ ಡಯಾಗ್ನೋಸಿಸ್ ಬಂದಿರ್ತದೆ ಮೇಡಮ್. ಯಾವ್ದೋ ಒಂದು ಬ್ರೈನ್ CT ಮಾಡ್ಸಿರ್ತೀವಿ, MRI ಮಾಡ್ಸಿರ್ತೀವಿ, ಇದು ಮಾಡ್ಸಿರ್ತೀವಿ. ಸೊ ಮೇಕ್ಸ್ ಡಿಫ್ರೆನ್ಸ್ ಅಲ್ಲ ಮೇಡಮ್. ಸೊ ನಮ್ಗೆ ಡಯಾಗ್ನೋಸಿಸ್ ಸಿಕ್ತು, ಟ್ರೀಟ್ಮೆಂಟ್ ಪಟ್ ಹೊಡಿತೀವಿ, ಹಿಂಗೆ ಪೂರ್ತಿ ಅದೇನು ರೆಡಿ ಇರ್ತದೆ. ಈಗೆಲ್ಲ ಸಾಫ್ಟ್ವೇರ್, ಹಾಸ್ಪಿಟಲ್ ಸಾಫ್ಟ್ವೇರ್ಸ್ ಇರ್ತವೆ, 1 ನಿಮಿಷದಲ್ಲಿ ಪ್ರಿಂಟ್ ಬರುತ್ತೆ ಮೇಡಮ್, ಮುಗೀತು, ಅಷ್ಟು ಕೊಟ್ಟು ಕಳಿಸ್ತೀವಿ. ಈ ಮಟ್ಟಕ್ಕೆ ವೈದ್ಯಕೀಯ ಕ್ಷೇತ್ರ ಚೇಂಜ್ ಆಗ್ಬಿಟ್ಟಿದೆ. ಸೊ ಅವಾಗೆಲ್ಲ ಯೋಚನೆ ಮಾಡಿ ಅದನ್ನ ಡಯಾಗ್ನೋಸ್ ಮಾಡಕ್ಕೆ ಒದ್ದಾಡ್ಬೇಕಿತ್ತು, ಟ್ರೀಟ್ಮೆಂಟ್ಗೆ ಸಿಕ್ತಿರ್ಲಿಲ್ಲ, ಮೆಡಿಸಿನ್ಗಳು ಜಾಸ್ತಿ ಸಿಕ್ತಿರ್ಲಿಲ್ಲ. ಎಲ್ಲ ತರ ರಿಸರ್ಚ್ ಆಗಿದೆ, ಇನ್ವೆಸ್ಟಿಗೇಷನ್ಸ್ ನಮ್ ಕೈನಲ್ಲೇ ಇದೆ ಮೇಡಮ್. ಕ್ಯಾತ್ ಲ್ಯಾಬ್ ಅಂತ ಹೇಳ್ತೀವಿ, ಕಾರ್ಡಿಯಾಕ್ ಆಂಜಿಯೋ ಅಂತ ಹೇಳ್ತೀವಿ, ಎಲ್ಲ ನಮ್ ಕೈನಲ್ಲಿ ಇದೆ ಮೇಡಮ್. ಚಿಟಿಕೆ ಹೊಡೆದ ಕೂಡ ಎಲ್ಲ ಸೆಟ್ಲ್ ಆಗುತ್ತೆ ಮೇಡಮ್. ಹಂಗಾಗಿ ಪ್ರಪಂಚನೇ ಆಗಿದೆ. ಮುಂಚೆ ಹಂಗಿರುತ್ತೆ. ದಟ್ ಇಸ್ ದ ಡಿಫರೆನ್ಸ್ ಇನ್ ಮೆಡಿಕಲ್ ವರ್ಲ್ಡ್ ಈಗ ಸದ್ಯಕ್ಕೆ. ಬಟ್ ವಿ ಹ್ಯಾವ್ ಲಾಸ್ಟ್ ಅವರ್ ಹ್ಯೂಮನ್ ಟಚ್ ಅಂತ ಕೆಲವು ಸರಿ ಅನ್ಸುತ್ತೆ ಮೇಡಮ್. ಮುಂಚೆ ಎಲ್ಲ ಬಂದ್ರೆ ಪಾಪ ನಮ್ ಪ್ರೊಫೆಸರ್ಗಳೆಲ್ಲ ಮುಟ್ಟು ನೋಡಿ ಅವನ ಹತ್ರ ಮಾತಾಡಿ, ಆ ಟಚ್ ಈಗ ಕಡಿಮೆ ಮೇಡಮ್. ಈಗ ಜಾಸ್ತಿ ಜನ ಪೇಷಂಟ್ ನೋಡ್ಬೇಕು, ಸಿಂಪ್ಟಮ್ ಹೇಳ್ಬೇಕು, ಪಟ್ ಅಂತ ಬರೆದು ಸೆಟ್ಲ್ ಮಾಡಿ ಕಳಿಸ್ಬೇಕು. ಈ ತರ ಜನನು ಅದೇ ರೀತಿ ಆಗ್ಬಿಟ್ಟಿದೆ. ಅಂದ್ರೆ ಡಾಕ್ಟರ್ ಟಚ್ ಮಾಡಿದ್ರೆ ಅವ್ರಿಗೆ ಏನಿರುತ್ತೆ ನಮಗೆ ಬಂದ್ಬಿಡುತ್ತೆ. ವರ್ಡ್ ಕೂಡ ಇವಾಗ ತುಂಬಾ ಕೇಳ್ತದೆ. ಖಂಡಿತ ಆಗಿದೆ ಮೇಡಮ್. ನಾವೆಲ್ಲ ಗ್ಲೌಸ್ ಹಾಕೋ ಕೂತಿರ್ತೀವಿ, ಹೆದರಿಕೆ ನಾವೆಲ್ಲ ಮುಟ್ಬಿಟ್ರೆ ಏನೋ ಮುಟ್ಟಿರ್ತಾನೆ ಅಂತ ಹೇಳಿ. ಈ ತರ ಎಲ್ಲವೂ ಚೇಂಜ್ ಆಗಿದೆ ಮೇಡಮ್. ಅವರು ಎಜುಕೇಟೆಡ್, ಓದ್ಕೊಂಡ್ ಬರ್ತಾರೆ. ನನ್ಗೇನಕ್ಕೆ ನನ್ನ ತಲೆನೋವಿದೆ, ನನ್ಗೆ ಯಾಕಪ್ಪ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಕೇಳಿದ್ರು. ಈ ತರ ಸಿಚುವೇಶನ್ಗಳು ನಾವು ಫೇಸ್ ಮಾಡಿರ್ತೀವಿ ಮೇಡಮ್. ಸರ್, ಇವಾಗ ಒಂದು ಆಧುನಿಕ ಒಂದು ವೈದ್ಯಕೀಯ ಶಿಕ್ಷಣ ಈಗ ಎಲ್ಲ ಕಡೆ ಜಾಸ್ತಿ ಆಗ್ತಿದೆ. ಈಗ ಅದ್ರಲ್ಲಿ ನಾವು ನೋಡೋದಾದ್ರೆ ರೊಬೋಟಿಕ್ ಅನ್ನೋದು ಎಲ್ಲಾ ಕಡೆ, ಎಲ್ಲಾ ಕ್ಷೇತ್ರಗಳಲ್ಲೂ ಒಂದು ತನ್ನ ಛಾಪನ್ನು ಉಳಿಸ್ಕೊಂಡ್ಬಂದ್ರೆ, ತನ್ನ ಪಾರುಪತ್ಯನ ಹಿಡಿದಿದೆ ಅಂತಾನೆ ಹೇಳ್ಬೋದು ಸರ್. ಈ ಒಂದು ರೊಬೋಟಿಕ್ ವರ್ಡ್
ಇವಾಗ ಇದೆ, ಬಟ್ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು, ಇವಾಗ ರೊಬೋಟಿಕ್ ಅನ್ನೋ ಒಂದು ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಅದು ಆ ಒಂದು ಇದಾಗಿರ್ಬೋದು, ಎಷ್ಟು ಹೆಲ್ಪ್ಫುಲ್ ಆಗಿದೆ ಸರ್ ಜನರಿಗೆ? ಪ್ರಿಸಿಷನ್ ಸರ್ಜರಿ ಅಂತ ಹೇಳ್ತೀವಿ ಮೇಡಮ್. ಪ್ರಿಸಿಷನ್ ಸರ್ಜರಿ, ಕೀ ಹೋಲ್ ಸರ್ಜರಿ ಅಂದ್ರೆ ಈ ಮುಂಚೆ ಎಲ್ಲ ಹೆಂಗಿತ್ತು, ಲ್ಯಾಪ್ರೋಸ್ಕೋಪಿ ಅನ್ನೋದು ಇರಲಿಲ್ಲ. ಈ ಲ್ಯಾಪ್ರೋಸ್ಕೋಪಿ ಎಲ್ಲ ಒಂಥರ ರೋಬೋಗಳೇ ಮೇಡಮ್. ಅಂದ್ರೆ ಏನೋ ಒಂದು ಅಪೆಂಡಿಸೆಕ್ಟಮಿನೋ ಅಥವಾ ಪಿತ್ತಕೋಶದಲ್ಲಿ ಕಲ್ಲು ಆಪರೇಷನ್ ಮಾಡ್ಬೇಕು ಅಂದ್ರೆ ಒಂದು ದೊಡ್ಡ ಇನ್ಸಿಷನ್ ಇರ್ತಿತ್ತು. ಹೊಟ್ಟೆ ತುಂಬಾ ಇನ್ಸಿಷನ್ ಹಾಕಿ ಅದನ್ನ ಹುಡುಕಿ ಆಲ್ಮೋಸ್ಟ್ ಒಂದು 3-4 ಗಂಟೆ ಆಪರೇಷನ್ ನಡೀತಿತ್ತು. ಅದಾದ್ಮೇಲೆ ರೋಗಿ 7 ದಿನ ಆಸ್ಪತ್ರೆಲ್ಲೇ ಇರ್ಬೇಕಿತ್ತು, ಗಾಯಕ್ಕೆ ಸಂಬಂಧಪಟ್ಟ ಕಾಂಪ್ಲಿಕೇಶನ್ ಆಗ್ತಿದ್ದು. ಬಟ್ ಈಗ ಹಂಗಲ್ಲ ಮೇಡಮ್. ಪ್ರಿಸಿಷನ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿ, ಕೀ ಹೋಲ್ ಸರ್ಜರಿ, ಏನ್ ಸಣ್ಣ ಹೋಲ್, 2 ಹೋಲ್ ಮೇಡಮ್. 2 ಹೋಲ್ ಮಾಡ್ತಾರೆ, ಇನ್ಸ್ಟ್ರೂಮೆಂಟ್ ಒಳಗೆ ಹಾಕ್ತಾರೆ, ಪಟ್ ಅಂತ ನೋಡ್ ತೆಗಿತಾರೆ, ಮಾರದಿನ ಡಿಸ್ಚಾರ್ಜ್ ಪೇಷಂಟ್. ಸೊ ದಿಸ್ ಈಸ್ ಪ್ರಿಸಿಷನ್. ಬಟ್ ಡಾಕ್ಟರ್ ಮಾಡೋನು ಅವ್ನಿಗೆ ಇವತ್ತು ಯಾವಾಗ ಎಲ್ಲಿ ಏನು ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಇವನ್ ರೋಬೋಟಿಕ್ ಸರ್ಜರೀಸ್ ಅಷ್ಟೇ ಆ ಮಟ್ಟದಲ್ಲೇ. ಈ ಕ್ಯಾನ್ಸರ್ ಸರ್ಜರೀಸ್, ಬ್ರೈನ್ ಸರ್ಜರೀಸ್ ಎಲ್ಲ ಎಲ್ಲೋ ನಮ್ಮ ಸ್ವಲ್ಪ ಕೈ ನಡಗಿದ್ರೆ ಏನೇನೋ ತೊಂದರೆಗಳು ಆಗ್ಬಿಡ್ತವೆ. ಬಟ್ ಮಿಷನ್ ಸರಿಯಾಗಿ ನಾವು ಆಪರೇಟ್ ಮಾಡಿದ್ರೆ ಅದು ನಡಗಲ್ಲ. ಸೊ ಪ್ರಿಸಿಷನ್ ಆಗಿ ಎಲ್ಲಿ ಏನ್ ಕಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೊರಗೆ ಬರುತ್ತೆ. ಸೊ ಎಷ್ಟು ಅಂದ್ರೆ ವಿಜ್ಞಾನ ಮುಂದುವರಿತಿದೆಯೋ ಖಂಡಿತವಾಗ್ಲೂ ಹೆಲ್ತ್ ನಲ್ಲಿ ಅಡ್ವಾನ್ಸಸ್ ಅಂತೂ ಆಗ್ತಾನೆ ಇದಾವೆ. ಅದನ್ನ ನಾವು ಉಪಯೋಗ ಖಂಡಿತವಾಗ್ಲೂ ತಗೋಬೇಕು ಅಂತಾನೆ ಹೇಳ್ತೀನಿ ಮೇಡಮ್. ಈಗೆಲ್ಲ ಈ ಪ್ರಾಸ್ಟೇಟ್ ಸರ್ಜರಿ, ಏನೇನೋ ಸರ್ಜರೀಸ್ ಇರ್ತಾವಲ್ಲ ಮೇಡಮ್, ಈಗೆಲ್ಲ ಈ ರೋಬೋಟಿಕ್ ಸರ್ಜರೀಸ್ ಡೆಫಿನೆಟ್ಲಿ ಒಂದ್ ಲೆವೆಲ್ಗೆ ಇಫ್ ಯು ಕ್ಯಾನ್ ಅಫೋರ್ಡ್, ಅಂದ್ರೆ ಡೆಫಿನೆಟ್ಲಿ ಎಕ್ಸ್ಪೆನ್ಸಿವ್, ಅಫೋರ್ಡ್ ಮಾಡೋದ್ರೆ ಖಂಡಿತವಾಗ್ಲೂ ಇಟ್ ವಿಲ್ ಹೆಲ್ಪ್ ಅಂತ ಹೇಳ್ಬೋದು. ಸರ್, ಈ ಟೆಲಿಮೆಡಿಸಿನ್ಗಳು ಗ್ರಾಮೀಣ ಪ್ರದೇಶಗಳಿಗೆ ಎಷ್ಟು ಉಪಯುಕ್ತ ಆಗಿದೆ ಸರ್, ಎಷ್ಟು ಅನುಪಯುಕ್ತವಾಗಿದೆ ಸರ್? ಒಂದು ಲೆವೆಲ್ಗೆ ಖಂಡಿತವಾಗ್ಲೂ, ಫಾರ್ ಎಕ್ಸಾಂಪಲ್ ಸಿಂಪಲ್ ಕಾಯಿಲೆಗಳು, ಯಾರೋ ಒಬ್ರು ಶುಗರ್, ಅವನು ಆ ಆಸ್ಪತ್ರೆ ಯಾಕೆ ಬರ್ಬೇಕು, ಅಲ್ಲೇ ಶುಗರ್ ಮಾಡಿಸ್ತಾನೆ, ನಮ್ಗೆ ಅದಕ್ಕೆ ಫೋನ್ ನಲ್ಲಿ ಅಥವಾ ಟೆಲಿಮೆಡಿಸಿನ್ ಅಲ್ಲಿ ಹೇಳ್ತಾರೆ, ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ ಈ ಕಡೆಯಿಂದ, ಅವನಲ್ಲೇ ತಗೊಂಡಿರ್ಬೋದು. ಕೆಲವು ಕಾಯಿಲೆಗಳಿಗೆ ಖಂಡಿತವಾಗ್ಲೂ ಟೆಲಿಮೆಡಿಸಿನ್ ಹೆಲ್ಪ್ಸ್. ಈ ಎದೆ ನೋವು ಅಂತ ಎಲ್ಲಿ ಹೋಗ್ತಾನೆ, ಇಸಿಜಿ ಮಾಡ್ತಾರೆ, ಇಸಿಜಿ ಬರುತ್ತೆ, ಎದೆ ನೋವು ಇದ್ದು ಖಂಡಿತವಾಗ್ಲೂ ಹಾರ್ಟ್ ಅಟ್ಯಾಕ್ ಇದ್ರೆ ಪಟ್ ಅಂತ ಶಿಫ್ಟ್ ಆಗ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಬಟ್ ಈ ತರದಲ್ಲಿ ಟೆಲಿಮೆಡಿಸಿನ್ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ದೇರ್ ಆರ್ ಸಮ್ ಲೀಗಲ್ ಇಂಪ್ಲಿಕೇಶನ್ಸ್ ಆನ್ ಇಟ್. ಅಂದ್ರೆ ಯಾವ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡ್ಬೇಕು, ಯಾವ್ದು ಬಿಡ್ಬೇಕು, ಅಂದ್ರೆ ಯಾವ್ ನೋಡ್ ರೀತಿ ನಾವ್ ಹೆಂಗ್ ಕೊಡೋದು, ಈ ತರದೆಲ್ಲ ಇನ್ನೂ ನಡೀತಾನೆ ಇದಾವೆ ಮೇಡಮ್. ದೇರ್ ಇಸ್ ನಥಿಂಗ್, ಅಂದ್ರೆ ಇನ್ನೂ ಯಾವ್ದು ಮುಕ್ತ ಮಾರುಕಟ್ಟೆಗೆ ಬಂದಿಲ್ಲ ಅಂತಾನೆ ಹೇಳ್ತೀನಿ ನಾನು. ಬಟ್ ಎಲ್ಲಿ ಬೇಕಲ್ಲಿ ಟೆಲಿಮೆಡಿಸಿನ್ ಯೂಸ್ ಮಾಡ್ಬೋದು. ಸರ್, ಇವಾಗಿನ ಜನ ಅಂದ್ರೆ ನೀವು ಓದ್ಬೇಕಾದ್ರೆ, ನೀವು ವೃತ್ತಿ ಜೀವನ ಸ್ಟಾರ್ಟ್ ಮಾಡ್ಬೇಕಾದ್ರೆ, ನೀವು ಈಗಾಗಲೇ ಒಂದಷ್ಟು ವರ್ಷ ನೋಡ್ಕೊ ಬಂದಾಗಿದೆ ಸರ್ ಆಲ್ರೆಡಿ. ಇವಾಗ ಎಜುಕೇಶನ್ ತಗೋತಾ ಇರೋರು ಅಥವಾ ಇವಾಗ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಿರೋ ಡಾಕ್ಟರ್ಸ್ಗಳಿಗೆ ಅಥವಾ ಓದ್ತಿರೋ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೆಡಿಸಿನ್ ಇಟ್ಸ್ ನಾಟ್ ಈಸಿ ಮೇಡಮ್. ಯು ನೀಡ್ ಸಮ್ ಡೆಡಿಕೇಶನ್. ಅಷ್ಟು ಅದಕ್ಕೆ ನಾವು ಪ್ರಿಪೇರ್ ಆಗಿ ಆ ಮೆಡಿಸಿನ್ ತಗೋಬೇಕು. ಸುಮ್ಮನೆ ನಾನು ದುಡ್ಡು ಮಾಡ್ತೀನಪ್ಪ, ನಾನು ಆರಾಮಾಗಿರ್ಬೇಕು, ನಾನು ಕಾರ್ ತಗೋಬೇಕು, ಈ ತರದ್ ಬರೀ ಈ ತರ ಯೋಚನೆಗಳಿದ್ರೆ ಖಂಡಿತವಾಗ್ಲೂ ಅದಾಗಲ್ಲ. ಸೊ ವಿ ನೀಡ್ ಲಾಟ್ ಆಫ್ ಡೆಡಿಕೇಶನ್. ಓದುವಾಗ್ಲೂ ಅಷ್ಟೇ, ಓದ್ ಮುಗಿದ್ಮೇಲೂ ಅಷ್ಟೇ, ಸಮ್ ಕಂಪ್ಯಾಷನ್ ಬೇಕು. ಅವ್ರು ನೋಡಿದ ಪೇಷಂಟ್ ನೋಡಿದ ಅವ್ರ ನೋವಿಗೆ ಸ್ಪಂದಿಸುವಂತಹ ನೇಚರ್ ನಮ್ಮಲ್ಲಿ ಇರಬೇಕು. ಅದು ಆದ್ರೆ ಮಾತ್ರ ಅಲ್ಲೊಂದು ಎಫೆಕ್ಟಿವ್ ಡಾಕ್ಟರ್ ಹೊರಗೆ ಬರ್ತಾನೆ. ಸೊ ಇಷ್ಟೇ ಅದನ್ನ ಹೇಳ್ತೀನಿ ಮೇಡಮ್. ಸುಮ್ಮನೆ ನನಗೆ ಇದೊಂದು ಪ್ರೊಫೆಷನ್ ಅಂತ ಬರೋದ್ಕಿಂತ ದಿಸ್ ಇಸ್ ಎ ಜರ್ನಿ. ಆ ಜರ್ನಿನಲ್ಲಿ ನಮ್ಮ ಎಮೋಷನ್ಸ್ ಎಲ್ಲವೂ ಖಂಡಿತವಾಗ್ಲೂ ಅಲ್ಲಿ ನಾವು ಹೆಂಗೆ ಅಂದ್ರೆ ಅದನ್ನೆಲ್ಲ ಯೂಸ್ ಮಾಡಿ ನಾವು ಅವನ್ನ ನೋಡಿ, ಇನ್ನೊಬ್ಬ ಮನುಷ್ಯ ಮೇಡಮ್, ಅವನು ವಿ ಆರ್ ನಾಟ್ ಟ್ರೀಟಿಂಗ್ ಮೆಷಿನ್ಸ್. ಇನ್ನೊಬ್ಬ ಮನುಷ್ಯನ ಅರ್ಥ ಮಾಡ್ಕೊಂಡು ಟ್ರೀಟ್ ಮಾಡಿದ್ರೆ ಅವಾಗ ಅದಕ್ಕೆ ನಮ್ಗೆ ತುಂಬಾ ತಾಳ್ಮೆ ಬೇಕು ಮೇಡಮ್. ತಾಳ್ಮೆ ಇದ್ರೆ ಹಿಲ್ ಬಿ ಬಿಗ್ ಡಾಕ್ಟರ್, ಗುಡ್ ಡಾಕ್ಟರ್ ಅಷ್ಟಂತ ಹೇಳ್ಬೋದು. ಸರ್, ಮತ್ತೆ ಬ್ಯಾಕ್ ಟು ನಿಮ್ಮ ಒಂದು ಲೈಫಿಗೆ ಬರೋದಾದ್ರೆ, ನೀವು ಒಂದು ವೃತ್ತಿ ಜೀವನ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ, ಸ್ಟಾರ್ಟಿಂಗ್ ನೀವು ಶಿವಮೊಗ್ಗ ಬಂದ್ರಿ ಅಂತ ಹೇಳಿದ್ರು ಸರ್. ಶಿವಮೊಗ್ಗದಲ್ಲಿ ಯಾವ ರೀತಿ ವೃತ್ತಿ ಜೀವನ ನಿಮ್ದು ಸ್ಟಾರ್ಟ್ ಆಯ್ತು ಸರ್? ಶಿವಮೊಗ್ಗದಲ್ಲಿ ನನ್ನ ಫ್ರೆಂಡ್ಸ್, ಅಂದ್ರೆ ಅವಾಗ ವಾತ್ಸಲ್ಯ ಆಸ್ಪತ್ರೆ ಸ್ಟಾರ್ಟ್ ಆಗಿತ್ತು ಮೇಡಮ್. ನನ್ನ ಫ್ರೆಂಡ್ಸ್ ಡಾಕ್ಟರ್ ಧನಂಜಯ ಸರ್ಜಿ ಅಂತ ಕೇಳಿರ್ತೀರಿ. ನಾನು ಅವ್ರ ಮುಂಚೆಯಿಂದ ಅಂದ್ರೆ MBBS ಇಂದನೂ ನಾನು ಅವ್ರು ಒಟ್ಟಿಗೆ ಓದ್ಕೊಂಡು ಬಂದಿದ್ದು. ಅವರು ದಿನ ಫೋನ್ ಮಾಡ್ತಿದ್ರು, ಶಿವಮೊಗ್ಗ ಬನ್ನಿ ಅಂತ. ನಮ್ಮ ತಂದೆಗೆಲ್ಲ ನಮ್ದೆಲ್ಲ ಶಿವಮೊಗ್ಗ ಊರು, ನಮ್ಮ ತಂದೆಗೆ ಅದೇ ಇಷ್ಟ. ಎಲ್ಲೋ ಇದ್ದು ಏನ್ ಮಾಡ್ತಾರೆ, ಶಿವಮೊಗ್ಗ ಬರಪ್ಪ ಅಂತ. ಸೊ ಹಂಗಾಗಿ ಬಿಡ್ಲೇ ಇಲ್ಲ. ಧನಂಜಯ ಸರ್ಜಿ ಒಂದು ಡಿಸೈಡ್ ಮಾಡ್ಬಿಟ್ರೆ ಪಟ್ ಅಂತ ಅವ್ರು ಮಾಡ್ತಾರೆ ಪಾಪ. ಹಂಗ್ ಮಾಡಿ ಅವರು ಇದ್ರ ಮೇಲೆ ಡಾಕ್ಟರ್ ಮಲ್ಲೇಶ್ ಸರ್ ಅಂತ ಇದ್ರು. ಸೊ ಅವರೆಲ್ಲ ಇದ್ರ ಮೇಲೆ ನಾವು ಶಿವಮೊಗ್ಗ ಬಂದು ವಾತ್ಸಲ್ಯ ಆಸ್ಪತ್ರೆ ನನ್ನ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದೆ ಮೇಡಮ್. ನಾನು ಹೇಳಿದೆ ಅವಾಗ ICU ಇರಲಿಲ್ಲ, ಎಲ್ಲೂ ನಂಜಪ್ಪ ಹಾಸ್ಪಿಟಲ್ ಮಾತ್ರ ಇತ್ತು. ನಾವು ಒಂದು ICU ಮಾಡುದು. ಸೊ ಅಂದ್ರೆ ಸ್ವಲ್ಪ ಧೈರ್ಯ ತಗೊಂಡಂತ ಕಲ್ತಿದ್ದು ನಾವು ಮಣಿಪಾಲ್ನಲ್ಲೇ. ಅಂದ್ರೆ ICU ಮಾಡೋದು ಅಷ್ಟು ಸುಲಭ ಇರಲ್ಲ ಮೇಡಮ್. ಪಟ್ಟ ಪೇಷಂಟ್ ಬಂದ್ಕೊಂಡು ಇಮಿಡಿಯೇಟ್ ಆಕ್ಟ್ ಮಾಡ್ಬೇಕು ನೀವು. ಇಮಿಡಿಯೇಟ್ ಇಂಟ್ಯೂಬೇಷನ್ ಅಂದ್ರೆ ವೆಂಟಿಲೇಟರ್ ಹಾಕ್ಬೇಕು. ಆ ಕಲೆಗಳು ನಿಮ್ಗೆ ಗೊತ್ತಿರಬೇಕು, ಆ ಧೈರ್ಯ ತಗೋಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಏನಾದ್ರೆ ಹೊಡೆಯೋದು ಮಾತ್ರ ದಿನ ಸುಮಾರು ಗಲಾಟೆ ನಡೀತಿತ್ತು. ಅಂದ್ರೆ ಆ ರಿಸ್ಕ್ ನಾವು ತಗೋತಾ ಇದ್ದು. ಪೇಷಂಟ್ಸ್ ಎಲ್ಲ ಇಲ್ಲ ಅಂದ್ರೆ ಮಣಿಪಾಲ್ ಹೋಗ್ಬಿಡ್ತಿದ್ರು. ಆ ರಿಸ್ಕ್ ತಗೊಳೋದ್ರಿಂದ ನಾವು ಸ್ವಲ್ಪ ಮಟ್ಟಿಗೆ ಗಲಾಟೆಗಳನ್ನ ಅವನ್ನೆಲ್ಲ ಫೇಸ್ ಮಾಡ್ತಾ ಇದ್ದು. ಸೊ ಆತರ ICU ನಡ್ಸಕ್ ಸ್ಟಾರ್ಟ್ ಮಾಡುದು. ಒಂದಿನ ನನ್ನ ಫ್ರೆಂಡ್ ಡಾಕ್ಟರ್ ವಾಮನ್ ಅಂತ ಮೇಡಮ್, ಅವರ ರಿಲೇಟಿವ್ ಒಬ್ರು ಎದೆ ನೋವು ಅಂತ ಬಂದ್ರು. ಬೆಳಿಗ್ಗೆ 9:30-10 ಗಂಟೆಗೆನ ಬಂದು ಈ ಹಾರ್ಟ್ ಅಟ್ಯಾಕ್ ಅದ್ರೆಲ್ಲ ಹೆಂಗೆ ಅಂದ್ರೆ ನಿಮಿಷ ಕೌಂಟ್ ಆಗುತ್ತೆ. ಡೋರ್ ಟು ನೀಡ್ಲ್ ಅಂತೀವಿ. ಮನೆಯಿಂದ ಬಂದು ನಾವು ಯಾವಾಗ ಇಂಜೆಕ್ಷನ್ ಕೊಟ್ಟು ಯಾವಾಗ ಟ್ರೀಟ್ಮೆಂಟ್ ಮಾಡುದು, ನಾವು ಡಯಾಗ್ನೋಸ್ ಮಾಡಿದ್ದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ.
ಬಟ್ ಅದಕ್ಕೆ ಆಂಜಿಯೋಪ್ಲಾಸ್ಟಿ ಅಂತ, ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ಬೇಕಿತ್ತು ಮೇಡಮ್. ಬಟ್ ಶಿವಮೊಗ್ಗದಲ್ಲಿ ನಮ್ಮ ಸಿಟಿ ಒಳಗಡೆ ಎಲ್ಲೂ ನಮಗೆ ಅಂದ್ರೆ ಆ ಥರ ಮಾಡುವಂಥ ಪ್ಲೇಸ್ ಇರಲ್ಲ. ನಾವು ನಂಜಪ್ಪ ಲೈಫ್ ಕೇರ್ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕಿತ್ತು. ಆ ಶಿಫ್ಟ್ ಮಾಡೋಕ್ಕೆ ನಾವು ಆಲ್ಮೋಸ್ಟ್ 1 hour ತೊಗೊಂಡು, ಸೊ ಅದಾದ್ಮೇಲೆ ನಾವು ಯೋಚನೆ ಮಾಡಕ್ಕೆ ಶುರು ಮಾಡೋದು, ಸಿಟಿ ಒಳಗೆ ಇಲ್ಲ ಇಂಥ ಎಮರ್ಜೆನ್ಸಿ ಒಂದೊಂದು ನಿಮಿಷ ಕೌಂಟ್ ಆಗುತ್ತೆ, ಯಾಕಿಲ್ಲ ಅಂತೇಳಿ. ಸೊ ಅವಾಗ ನಾವು ಯೋಚಿಸಿದ್ದು ಒಂದು ಮೆಟ್ರೋ ಆಸ್ಪತ್ರೆ, ನಾವು ಹಾರ್ಟ್ ಸೆಂಟರ್ ಅಂತ ನಾವು ಶುರು ಮಾಡಿದ್ದು ಅವಾಗ. ಸೊ ಅದಾದ್ಮೇಲೆ ಅನಿಸ್ತು ಬರೀ ಹಾರ್ಟ್ ಸೆಂಟರ್ಗೆ ಅಂದ್ರೆ ICU ಬೇಕು ಅಂತ. ICU ಬೇಕು ಅಂದಾಗ ನಾನು ಬನ್ನಿ ಅಂತ ಹೇಳಿದ್ರು. ಸೊ ಅವಾಗ ಶುರು ಮಾಡಿದ್ದು ನಾವು ಮೆಟ್ರೋ ಆಸ್ಪತ್ರೆ. 10 ವರ್ಷ ಆಯ್ತು ನಾವು ಈಗ ಮೆಟ್ರೋ ಆಸ್ಪತ್ರೆ ಶುರು ಮಾಡಿ. ಈಗ ಸಿಟಿ ಸೆಂಟ್ರಲ್ಲಿ ನಾವು ಒಂದು ಹಾರ್ಟ್ ಸೆಂಟರ್, ICU ಇವನ್ನೆಲ್ಲ ಮಾಡಿ ನಾವು ನಡೆಸ್ತಾ ಬರ್ತೀವಿ. ಸರ್, ತುಂಬಾ ಚಾಲೆಂಜಿಂಗ್ ಆಗಿದ್ದು ನಿಮ್ಮ ಒಂದು ಲೈಫ್ ನಲ್ಲಿ ತುಂಬಾ ಚಾಲೆಂಜಿಂಗ್ ಆಗಿದ್ದು ಯಾವ್ದಿತ್ತು ಸರ್? ಇನ್ನೇನು ಅವರು ಹೋಗ್ತಿದ್ದಾರೆ ಅಂತ ಹೇಳಿದಾಗ ಅಂದ್ರೆ ತುಂಬಾ ಉಳಿಸಿರ್ತೀರ, ಬಟ್ ಸ್ಟಾರ್ಟಿಂಗ್ ಫೇಸ್ ಮಾಡಿದ್ದೆ ಯಾವ್ದು ಸರ್? ಸ್ಟಾರ್ಟಿಂಗ್ ಅಂದ್ರೆ ಉಸಿರು ಎಳಿತಾ ಇದ್ದಿದ್ದು ಒಬ್ಬ ಪೇಷಂಟ್ ಕರ್ಕೊ ಬಂದ್ರು ಮೇಡಮ್. ಇನ್ನೇನು ಆಲ್ಮೋಸ್ಟ್ ಡೆತ್ ಆಗ್ಬೇಕು ಅನ್ನೋದನ್ನ ಹಿಸ್ಟ್ರಿನೂ ಸರಿಯಾಗಿ ಹೇಳ್ತಾ ಇರಲ್ಲ. ಏನಾಯ್ತು ಅಂದ್ರೆ ತೋಟದಲ್ಲಿ ಅವ್ನು ಬಿದ್ದೋಗಿದ್ದ, ಇಷ್ಟೇ ಹೇಳ್ತಿದ್ರು ಅಂದ್ರೆ. ಜಸ್ಟ್ ಸುಮ್ಮನೆ ಒಂದ್ಸರಿ ಎಕ್ಸಾಮಿನ್ ಮಾಡಿದ್ರೆ ಕಾಲಲ್ಲಿ ಏನೋ ಸ್ವಲ್ಪ ಗಾಯ ತರ ಇತ್ತು. ಅವ್ನು ಆಲ್ಮೋಸ್ಟ್ ಉಸಿರು ಹೇಳಿದ್ ಇನ್ನೇನು ಡೆತ್ ಆಗೋ ಸ್ಟೇಟ್ ನಲ್ಲೇ. ನಾವು ಇಂಟ್ಯೂಬೇಷನ್ ವೆಂಟಿಲೇಟರ್ ಹಾಕೆಲ್ಲ ರೆಡಿ ಮಾಡ್ತಾ ಇದ್ದು. ಬಟ್ ಏನಂತ ಟ್ರೀಟ್ಮೆಂಟ್ ಮಾಡೋದು ಅಂತ ಕಾಲದಲ್ಲಿ 2 ಸಣ್ಣ ಗಾಯ ಆಯ್ತು. ನಾವು ಆವಾಗ ಸಸ್ಪೆಕ್ಟ್ ಮಾಡಿದ್ವು ಹಾವು ಕಚ್ಚಿರ್ಬೋದು ಅಂತ. ಇಮಿಡಿಯೇಟ್ ಆಗಿ ಒಂದು ವೆಂಟಿಲೇಟರ್ ಹಾಕಿ ಆಂಟಿಸ್ನೇಕ್ ವೆನಮ್ ಅಂತ ಹೇಳ್ತೀವಿ ಮೇಡಮ್. ಇಮಿಡಿಯೇಟ್ ಆಗಿ 20 ಬಾಟ್ಲು ಆಂಟಿಸ್ನೇಕ್ ವೆನಮ್ ಕೊಟ್ಟು 2 hours ಮೇಡಮ್ ಕಂಪ್ಲೀಟ್ ನಾರ್ಮಲ್ ಎದ್ದು ಕೂತ್ಬಿಟ್ಟು ವೆಂಟಿಲೇಟರ್ ಇಂದ ತೆಗೆದ್ಬಿಟ್ಟು ಇದ್ದು. ಅವಾಗ ನಮ್ಗೆ ಅನಿಸ್ತು ಮೇಡಮ್, ಮೆಡಿಕಲ್ ಪ್ರೊಫೆಷನಲ್ ಏನೇನ್ ನಾವು ಮಾಡ್ಬೋದಪ್ಪ, ವರ್ತ್ ನಮ್ ಜೀವನ ವರ್ತು ಅಂತ ಅನ್ಸ್ಬಿಡ್ತು ಮೇಡಮ್. ಈ ಖುಷಿ ಖಂಡಿತವಾಗ್ಲೂ ಬೇರೆ ಎಲ್ಲ ಸಿಗುತ್ತೆ ಇಲ್ಲ, ಬಟ್ ಇಲ್ಲಿ ಮೆಡಿಕಲ್ ಪ್ರೊಫೆಷನಲ್ ಅದು ಸಿಗುತ್ತೆ. ಆಕ್ಚುಲಿ ಕೇಳ್ಬೇಕಾದ್ರೆ ನಂಗೆ ಅನಿಸ್ತದೆ ಎಷ್ಟು ಇರುತ್ತೆ ಅಂತ ಹೇಳಿ. ಬಟ್ ಮೇಡಮ್ ಅಂದ್ರೆ ತೆಗೆದ್ಬಿಟ್ಟು ನಾವು ಎದ್ದು ಕೂತ ಮೇಡಮ್. ಅವಾಗ ಹೇಳ್ದ ಸಾರ್ ಹಾಕಿತ್ತು, ಅವ್ನು ನೋಡಿದ್ದ, ಬಟ್ ಅವ್ನು ಹೇಳಕ್ಕೆ ಆಗ್ತಿಲ್ಲ ಅವನಿಗೆ. ಸೊ ಒಂದು ನೀವು ನೆನ್ಪಿಟ್ಕೊಂಡಿರೋ, ಇನ್ನೊಂದು ನೀವು ಮರೆಯಕ್ಕೆ ಆಗಲ್ಲ ಆ ಪೇಷಂಟ್ ನ ಅನ್ನೋದಾದ್ರೆ ಯಾರು ಸರ್? ಹೆಸರು ಬೇಡ, ಜಸ್ಟ್ ಅವರ ಒಂದು ಏನಾದ್ರು ಹೇಳೋದಾದ್ರೆ ಅವ್ರ ಬಗ್ಗೆ. ಒಂದು ಹೊರಗಡೆ ಎಲ್ಲೋ ಡೆಲಿವರಿ ಆಗಿತ್ತು ಮೇಡಮ್. ಡೆಲಿವರಿ ಆದ್ಮೇಲೆ ಪಾಪ ಅಂದ್ರೆ ಶಿವೆಂಟ್ ಅಂದ್ರೆ ಫೀವರ್ ಸ್ಟಾರ್ಟ್ ಆಯ್ತು, ಜ್ವರ ಸ್ಟಾರ್ಟ್ ಆಗಿತ್ತು, ಹೊಟ್ಟೆ ನೋವು ಸ್ಟಾರ್ಟ್ ಆಗಿತ್ತು. ಸುಮಾರು 2-3 ಆಸ್ಪತ್ರೆ ಹೋಗಿದ್ರು, ಏನ್ ಕಾರಣನೇ ಗೊತ್ತಾಗ್ತಿಲ್ಲ. ಆಲ್ಮೋಸ್ಟ್ ನಮ್ಮ ಹತ್ರ ಬಂದಾಗ BP ಇರಲಿಲ್ಲ, ಏನಿಲ್ಲ. ಡೆಲಿವರಿ ಆಗಿತ್ತು ಅಂದ್ರೆ ಆಲ್ಮೋಸ್ಟ್ ಪೇಷಂಟ್ ವಾಸ್ ಸಿಂಕಿಂಗ್, ಏನು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಎಕ್ಸ್ಪರ್ಟ್ಸ್ ಒಪಿನಿಯನ್ ಅವನ್ನೆಲ್ಲ ತಗೊಂಡ್ಮೇಲೆ ಎಲ್ಲೋ ಏನಾಗಿದೆ, ಒಂದು ಸ್ವಲ್ಪ ಮಟ್ಟಿಗೆ ಪಸ್ ಕಲೆಕ್ಷನ್ ಆಗಿತ್ತು ಹೊಟ್ಟೆ ಒಳಗೆ. ಆಲ್ಮೋಸ್ಟ್ ನಾವು ಅವ್ರು ಕಳ್ಕೊಂಡು ಅನ್ನೋ ಮಟ್ಟದಲ್ಲಿ ಇದ್ದು. ಆ ಮಟ್ಟದಲ್ಲಿ ನಮ್ಮ ಒಬ್ರು ಸೀನಿಯರ್ ಸರ್ಜನ್ ಒಬ್ರು ಬಂದು ಒಂದು ಸಣ್ಣ ಇನ್ಸಿಷನ್ ಆಗಿ ಅಪಸ್ ತೆಗೆದ್ರು ಮೇಡಮ್. ವಿತಿನ್ 1 day ಪೇಷಂಟ್ ಸರಿ ಆಗ್ಬಿಡ್ತು. 2 ದಿನಕ್ಕೆ ಮನೆಗೆ ಹೋದ್ರು. ಡಿಸ್ಚಾರ್ಜ್ ಪಾಪ ಮಗು ಇತ್ತು, ಮಗು ಕರ್ಕೊಂಡು ಮನೆಗೆ ಹೋದ್ರು. ನೀವು ಹೇಳ್ದ ಹಾಗೇನೆ ವೈದ್ಯ ನಾರಾಯಣ. ಅದ್ರ ಸಿಚುವೇಶನ್ ಹಂಗೆ ಇರ್ತಿದ್ವಲ್ಲ ಮೇಡಮ್, ಅಷ್ಟು ತಾಳ್ಮೆ ಇದ್ದು ಮಾಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ಸ್ ಇರ್ತಿತ್ತು ಮೇಡಮ್. ಸರ್, ಈಗ ನೀವು ಹೇಳಿದ್ರಿ ಸರ್ ಸ್ಟಾರ್ಟಿಂಗ್ ಅಲ್ಲೇ ವೆಲ್ನೆಸ್ ಸೆಂಟರ್ ಇದೆ, ಡಯಾಬಿಟಿಕ್ ವೆಲ್ನೆಸ್ ಸೆಂಟರ್ ಇದೆ, ಒಬಿಸಿಟಿ ಸೆಂಟರ್ ನಾವು ಇವಾಗ ಓಪನ್ ಮಾಡಿದ್ವಿ. ಅದು ಹೇಗೆ ನಡೀತು ಸರ್? ಅದರಿಂದ ಜನಕ್ಕೆ ಎಷ್ಟು ಉಪಯೋಗ ಆಗಿದೆ, ಎಷ್ಟು ಜನ ಉಪಯೋಗ ಪಡ್ಕೋತಿದ್ದಾರೆ ಸರ್? ಮೇಡಮ್ ಅಂದ್ರೆ ಈಗ ಕಾಯಿಲೆ ಅಂದ್ರೆ ಏನೋ ಒಂಥರ ಕೆಟ್ಟದಾಗ ನೋಡ್ತಾರೆ ಮೇಡಮ್. ಕಾಯಿಲೆ ಆಸ್ಪತ್ರೆಗೆ ಹೋಗೋದಂದ್ರೆ ಏನೋ ಕಿರಿಕಿರಿ ಆ ತರನೇ. ಅದನ್ನ ವೆಲ್ನೆಸ್ ಅಂತ ವರ್ಡ್ ಯೂಸ್ ಮಾಡ್ಬೇಕು ಅಂತ ಅನ್ಸ್ತ ನಂಗೆ. ಅಂದ್ರೆ ಸಕ್ಕರೆ ಕಾಯಿಲೆ ಅಂತ ಇದ್ರು ನಾವು ಆರಾಮಾಗಿರೋದು ಹೆಂಗೆ? ವೆಲ್ನೆಸ್ ಸೆಂಟರ್ ನೀವು ಕೇಳಿರ್ಬೋದು, ಸ್ಪಾ ಅಥವಾ ರೆಸಾರ್ಟ್ಗೆ ನಾವು ಆ ತರ ಕರಿತೀವಿ. ಬಟ್ ನನಗೆ ಈ ತರ ಸಕ್ಕರೆ ಕಾಯಿಲೆ ಇದ್ರು ಅವ್ನು ಖುಷಿಯಾಗಿರ್ಬೇಕು, ಅವ್ನು ಆರಾಮಾಗಿರ್ಬೇಕು. ಹೆಂಗೆ ಬರೀ ನಾ ಹೇಳಿದೆ ಬರ್ತಾನೆ ನಾನೊಂದು ಮೆಡಿಸಿನ್ ಬರ್ಕೊಟ್ರೆ ಅದು ನಡೆಯಲ್ಲ. ಸೊ ಈ ಸಕ್ಕರೆ ಕಾಯಿಲೆ ಒಂಥರ ಮಲ್ಟಿ ಸಿಸ್ಟಮ್, ಅಂದ್ರೆ ಎಲ್ಲಾ ತರ ಜೀವನ ಶೈಲಿನ ಇನ್ಕ್ಲೂಡೆಡ್ ಆಗಿರೋ ಕಾಯಿಲೆ. ಸೊ ಅವನಿಗೆ ಬಂದ್ ಕೂಡಲೇ ಒಂದು ಏನ್ ತಿನ್ಬೇಕು, ಅವನು ಏನ್ ತಿನ್ಬಾರ್ದು, ಅದ್ರ ಬಗ್ಗೆ ಒಂದು ಕೌನ್ಸಿಲಿಂಗ್ ವಿತ್ ಎಲ್ಲ ಫೋಟೋ ತೋರಿಸ್ಬಿಟ್ಟು ಅಥವಾ ಅದನ್ನ ಇಟ್ಕೊಂಡು ಡಯಟ್ ಕೌನ್ಸಿಲಿಂಗ್ ಅಂತ ಕರಿತೀವಿ ನಾವು. ಅದನ್ನ ಒಬ್ರು ಹೇಳ್ತಾರೆ ಅದ್ರ ಬಗ್ಗೆ, ಇನ್ನೊಬ್ರು ಯೋಗ ಹೇಳ್ಕೊಡ್ತಾರೆ. ಎಲ್ಲರಿಗೂ ಒಂದೇ ತರ ಇರಲ್ಲ, ಕೆಲವ್ರು ಕೂರಕ್ಕಾಗಲ್ಲ, ಕೆಲವ್ರು ನಿಲ್ಲಕ್ಕಾಗಲ್ಲ. ಇನ್ನೊಬ್ರು ಯೋಗ ಹೇಳ್ಕೊಡ್ತಾರೆ, ಇನ್ನೊಬ್ರು ಅವ್ರ ಕಾಲ್ ಹೇಗಿದೆ ಅಂತ ಹೇಳಿ ಪರೀಕ್ಷೆ ಮಾಡಿ ನೋಡ್ತಾರೆ, ನಡೆಸ್ಬಿಟ್ಟು ಸ್ಕ್ಯಾನ್ ಮಾಡಿ ತೋರಿಸ್ತಾರೆ ಅವ್ರಿಗೆ, ನೋಡಿ ನಿಮ್ ಕಾಲ್ ಈ ತರ ಇದೆ ಅಂತ. ಇನ್ನೊಬ್ರು ಕಣ್ಣಿಂದ ಸ್ಕ್ರೀನಿಂಗ್ ಮಾಡ್ಬಿಟ್ಟು ನೋಡಿ ನಿಮ್ ಕಣ್ಣು ಈ ತರ ಇದೆ, ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡಿ ಕಲಿಬೇಕು ಅಂತ ಹೇಳಿ. ನಾವೊಂದು ಹಾವಿ ಏಣಿದು ಒಂದು ಫೋಟೋ ಹಾಕಿದ್ವಿ ಮೇಡಮ್, ದೊಡ್ಡದು ಇಡೀ ವಾಲ್ಗೆನೆ. ಹಾವು ಏಣಿ ಆಟ ನಿಮ್ಗೆ ಗೊತ್ತಿರ್ಬೋದು. ಈ ಒಂದೊಂದಕ್ಕೆ ಅಂದ್ರೆ ಏನ್ ಮಾಡಿದ್ರೆ ಲ್ಯಾಡರ್ ಸಿಗುತ್ತೆ, ಏನ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ, ಮೇಲೆ ಹೋಗ್ತೀವಿ, ಏನ್ ಮಾಡಿದ್ರೆ ಕೆಳಗೆ ಬರ್ತೀವಿ ಅಂತ ಇಂಥವೆಲ್ಲ ನೋಡ್ತಾರೆ. ಸೊ ಈ ತರ ಒಂದು ಎನ್ವಿರಾನ್ಮೆಂಟ್ ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ಅವ್ನಿಗೆ ಏನೋ ಒಂದು ಈ ಸಕ್ಕರೆ ಕಾಯಿಲೆ ಇದ್ರು ನಾ ಆರಾಮಾಗಿರ್ಬೋದು ಅನ್ನೋ ಒಂದು ಫೀಲಿಂಗ್ ಕೊಟ್ಟು ನಾವು ಅವನ್ನ ಕಳಿಸ್ತೀವಿ ಮೇಡಮ್. ಅವಾಗ ಅಟ್ಲೀಸ್ಟ್ ಅವನಿಗೆ ವಾಪಸ್ ಬರ್ಬೇಕು ಅಂತ ಅನ್ಸುತ್ತೆ, ಫಾಲೋ ಅಪ್ ಬರ್ತಾನೆ. ಅವಾಗ ಅಟ್ಲೀಸ್ಟ್ ಒಂದು ಕಾಯಿಲೆ ಇದ್ರು ನನ್ಗೇನ್ ಕಿರಿಕಿರಿ ಆಗ್ತಿಲ್ಲ, ನಡೆಸ್ಬೋದು, ಗೆಲ್ಬಹುದು, ಜೀವನ ಗೆಲ್ಬಹುದು ಅಂತ ಹೇಳಿ. ಅದಕ್ಕೆ ಅಂದ್ರೆ ಎಜುಕೇಶನ್ ಇದ್ರೆ ಗೆಲ್ಬಹುದು ಮೇಡಮ್ ಅಲ್ವಾ? ಸಕ್ಕರೆ ಕಾಯಿಲೆ ಬಲ್ಲವನು ಜೀವನ ಗೆಲ್ಲುವನು ಅಂತೇಳಿ ಆ ತರ ಮಾಡಿ ಇಟ್ಕೊಂಡಿದ್ದೆ ನಾನು, ಎಲ್ಲರಿಗೂ ಅದನ್ನೇ ಹೇಳ್ತಿದ್ದೆ. ಸೊ ಅದಕ್ಕೋಸ್ಕರ ನಾವು ಈ ವೆಲ್ನೆಸ್ ಸೆಂಟರ್ ಅಂತ ಮಾಡುದು. ಈಗ ನಿಮ್ಗೆ ಹೇಳಿದೆ ಒಬೆಸಿಟಿ ಅಂತೇಳಿ, ಈಗ ಎಲ್ಲ ಕಡೆ ಒಬೆಸಿಟಿಗಿಂತ ಮುಂಚೆ ನಾನು ಹೇಳೋದಾದ್ರೆ ಈ ಕ್ವಶನ್ ನಾನು ಆಗ್ಲೇ ಕೇಳ್ಬೇಕು ಅನ್ಕೊಂಡೆ, ಬಟ್ ಮಧ್ಯದಲ್ಲಿ ಏನೋ ಬರ್ತಾ ಹೋಯ್ತು ಸರ್. ಏನಪ್ಪಾ ಅಂತ ಹೇಳಿದ್ರೆ
ಇವಾಗ ಜಾಸ್ತಿ ಜನ ಹೋಗ್ತಿರೋದು ನಾನು ಜಿಮ್ ಮಾಡ್ತೀನಿ, ನಾನು ಬಾಡಿ ಬಿಲ್ಡ್ ಮಾಡ್ತೀನಿ. ಯಾಕಂದ್ರೆ ಇವಾಗ ಎಲ್ಲರೂ ಏನ್ ಅನ್ಕೊಂತಾರೆ, ಒಬೆಸಿಟಿ ಮಾಡ್ತಿದೀವಿ ಅಂತ ಹೇಳಿದ್ರೆ, ಒಬೆಸಿಟಿ ಇದಾರೆ, ದಪ್ಪ ಇದೀವಿ ಅಂತ ಹೇಳಿದ್ರೆ ಫಸ್ಟ್ ಹೋಗೋದೇ ಜಿಮ್. ನಾವು ಹೋಗ್ಬಿಟ್ಟು ನಾವು ಬಾಡಿನ ವೆಯ್ಟ್ ಲಾಸ್ ಮಾಡ್ಕೋತೀವಿ ಅಂತ, ಇಲ್ಲ ವೆಯ್ಟ್ ಲಾಸ್ ಅಲ್ಲಿರೋ ವೆಯ್ಟ್ ಗೇನ್ ಮಾಡ್ಕೋಬೇಕು ಅಂತ ಹೋಗ್ತಾರೆ. ಸೊ ಇದು ಮಾಡ್ತಾರೆ ಅಂತ ಹೇಳಿದ್ರೆ ಯೋಗ ಮಾಡ್ತಾರೆ. ಕೆಲವೊಬ್ರಿಗೆ ಏನಾಗುತ್ತೆ, ಯೋಗ ಮಾಡಿದ್ರು ಸಮೇತ ದಪ್ಪ ಇರೋದು ಕಮ್ಮಿ ಆಗಲ್ಲ, ಅವ್ರು ಫಿಟ್ನೆಸ್ ಆಗಿದೀವಿ ಅಂತ ಅವ್ರು ಅನ್ಕೊಂತಾರೆ, ಬಟ್ ಅದು ಫಿಟ್ನೆಸ್ ಇರಲ್ಲ. ಸರ್ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್ ಇದಕ್ಕೆ? ಅಂದ್ರೆ ಖಂಡಿತವಾಗ್ಲೂ ನ್ಯಾಚುರಲ್ ವೇಸ್ ಆಫ್ ರೆಡ್ಯೂಸಿಂಗ್ ಆರ್ ಇನ್ಕ್ರೀಸಿಂಗ್ ವೇಟ್ ಬೆಸ್ಟ್ ಮೇಡಮ್. ಯಾವಾಗ್ಲೂ ನಾವು ಊಟದಲ್ಲೇ ನಾವು ಎಷ್ಟು ತಿಂತೀವಿ, ಎಷ್ಟು ಅದನ್ನ ನಾವು ಕರೆಕ್ಟ್ ಕ್ಯಾಲರಿ ಕೌಂಟ್ ಮಾಡ್ಕೊಂಡು ನಾವು ಇಷ್ಟು ತಿಂದಿದೀವಿ, ಈಗ ಇಷ್ಟು ಎಕ್ಸರ್ಸೈಸ್ ಮಾಡ್ಬೇಕು, ಇದನ್ನ ನಾವು ಲೂಸ್ ಮಾಡೋದು, ಈ ತರ ಪಕ್ಕಾ ಮಾಡಿದ್ರೆ. ಬಟ್ ಏನಂದ್ರೆ ಜನಗಳಿಗೆ ಅಷ್ಟು ಟೈಮು ತಾಳ್ಮೆ ಇರಲ್ಲ ಮೇಡಮ್, ಆಯ್ತಾ. ದಿನ ಅಂದ್ರೆ ನೆನ್ಪಿಟ್ಕೊಂಡು ನಾವು ಇಷ್ಟು ತಿಂತಾ ಇದೀವಿ, ಎಲ್ಲೋ ಒಂದ್ ಕಡೆ ಮೈಸೂರು ಪಾಕ್ ನೋಡ್ತಾರೆ, ಹೋಗಿ ತಿನ್ಬಿಡ್ತಾರೆ, ಆಯ್ತು, ಅಲ್ಲಿ ಮುಗಿತು. ಒಂದ್ ಮೈಸೂರು ಪಾಕ್ ಒಂದ್ ಪೀಸ್ ಅಂದ್ರೆ ಆಲ್ಮೋಸ್ಟ್ ಒಂದು 500 ಕ್ಯಾಲರಿ ಮೇಡಮ್, ಅದು ಮುಗಿತು, ಅರ್ಧ ದಿನದ ಊಟ ಮುಗಿದಂಗೆ ಅಲ್ಲಿಗೆ. ಸೊ ಈ ತರ ಹಿಂಗ್ ಮಾಡಿದ್ರೆ ಅದು ಸರಿ ಇದೆ ಮೇಡಮ್. ಬಟ್ ಕೆಲವರಿಗೆಲ್ಲ ಜಿಮ್ ಮಾಡಕ್ ಆಗಲ್ಲ, ಸೊಂಟ ನೋವಿರುತ್ತೆ, ಮಂಡಿ ನೋವಿರುತ್ತೆ, ಮಾಡಕ್ ಆಗಲ್ಲ. ಇಂಥವ್ರಿಗೆ ಜಿಮ್ ಮಾಡೋದು ಅಂತ ಅವ್ರಿಗೆ ಯಾವ ಎಕ್ಸರ್ಸೈಸ್ ಬೇಕು ಅದನ್ನೇ ಮಾಡ್ಬೇಕು. ಈಗ ನಾವು ನೋಡ್ತಿದೀವಿ ಜಿಮ್ ಮಾಡ್ತಾ ಮಾಡ್ತಾ ಕೆಲವರಿಗೆ ತೊಂದರೆಗಳಾಗೋದು ಅಂತ ನೋಡ್ತಿದೀವಿ. ಸೊ 40 ವರ್ಷದ ನಂತರ ನೀವು ಜಿಮ್ ಮಾಡ್ತೀರಿ ಅಂದ್ರೆ ಖಂಡಿತವಾಗ್ಲೂ ಡಾಕ್ಟರ್ನ ವಿಸಿಟ್ ಮಾಡಿ ನೀವು ಜಿಮ್ ಮಾಡ್ಬೋದಾ ಅಂತ ಕೇಳ್ಕೊಂಡ್ ಮಾಡಿ ಅಂತ ಹೇಳ್ತೀನಿ ನಾನು. ಎಲ್ಲೋ ಅಂದ್ರೆ ಬ್ಲಾಕ್ ಗಳು ಇರ್ತವೆ, ಮಾಡ್ತಾ ಮಾಡ್ತಾ ಪಟ್ಟಂತ ತೊಂದರೆಗಳಾಗ್ಬಿಡ್ತವೆ. ಸೊ ನ್ಯಾಚುರಲ್ ವೇಸ್ ಆಲ್ವೇಸ್ ಬೆಸ್ಟ್, ಬಟ್ ಇಫ್ ಯು ಕ್ಯಾನ್ ಡೂ ಇಟ್. ನಿಮ್ ಕೈಲಿ ಮಾಡಕ್ ಆಗೋದಾದ್ರೆ ಖಂಡಿತವಾಗ್ಲೂ ಡಯಟ್ ಮಾಡಿ, ಖಂಡಿತವಾಗ್ಲೂ ಎಕ್ಸರ್ಸೈಸ್ ಏನ್ ಮಾಡ್ತಿರೋ ಅದನ್ನ ಮಾಡಿ, ಸರಿಯಾದ ರೀತಿನಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ವೆಯ್ಟ್ ನೀವು ಹೆಂಗ್ ಬೇಕು ಅಂದ್ರೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಬೆಸ್ಟ್ ಮೇಡಮ್. ದಟ್ ಇಸ್ ದ ಬೆಸ್ಟ್ ಮೆಥಡ್. ಅಂದ್ರೆ ಈಗ ಬ್ಯಾಕ್ ಟು ಒಬೆಸಿಟಿಗೆ ಬಂದ್ರೆ, ಈಗ ಯಾಕಂತ ಹೇಳಿದ್ರೆ ಒಬೆಸಿಟಿ ಎಲ್ಲಾ ಕಡೆ 10 ಜನದಲ್ಲಿ 9 ಜನ ಇಲ್ಲ 5 ಜನ ಒಬೆಸಿಟಿಯಿಂದ ಎಲ್ಲರೂ ಒದ್ದಾಡ್ತಾ ಇದಾರೆ ಸರ್. ಒಬೆಸಿಟಿ ಯಾಕೆ ಜಾಸ್ತಿ ಆಗುತ್ತೆ, ಹಾಗೆ ಒಬೆಸಿಟಿನ ಯಾವ ರೀತಿ ಕಮ್ಮಿ ಮಾಡ್ಕೋಬಹುದು, ನಿಮ್ಮ ಸೆಂಟರ್ ಅಲ್ಲಿ ಯಾವ ರೀತಿ ಆ ಒಂದು ಪ್ರೋಸೆಸ್ ನಡೀತಾ ಇದೆ ಸರ್? ಅಂದ್ರೆ ಯಾಕೆ ಬರುತ್ತೆ ಅನ್ನೋದು ಬಹಳ ಕಷ್ಟ ಹೇಳೋದು. ಖಂಡಿತವಾಗ್ಲೂ ಮೋಸ್ಟ್ ಆಫ್ ದ 90% ಆಫ್ ದ ಟೈಮ್ಸ್ ನಮ್ಗೆ ಕಾರಣ ಸಿಗಲ್ಲ. ಯಾಕೆ ದಪ್ಪ ಆದ್ರು, ಸರ್ ನಮ್ಮ ಅಪ್ಪ ಅಮ್ಮ ತೆಳಗಿದ್ದಾರೆ, ನಾನೇ ಯಾಕೆ ದಪ್ಪ. ಖಂಡಿತವಾಗ್ಲೂ ಈ ಹುಡುಕಿದ್ರೆ ನಮ್ಗೆ ಎಷ್ಟೋ ಸರಿ ಅಂದ್ರೆ ಸಿಂಪಲ್ ಮಾಲಿಕ್ಯುಲರ್ಸ್ ಥಿಂಗ್ಸ್ ಇರ್ತವೆ, ಅದು ನಮಗೆ ಗೊತ್ತೇ ಆಗೋದಿಲ್ಲ. ಕಾರಣ ಅಂತದ್ದು ಈ ಥೈರಾಯ್ಡ್ ಅಂತವೆಲ್ಲ ಆದ್ರೆ ನಾವು ಹೇಳ್ಬೋದು, ಸರಿ ಮಾಡ್ಕೊಬಿಡ್ಬೋದು. ಬಟ್ ಕೆಲವು ಸರಿ ಕಾರಣ ಸಿಗಲ್ಲ. ಫಸ್ಟ್ ನಾವು ಅದಕ್ಕೆ ಎಲ್ಲರಿಗೂ ಡಯಟ್ ಹೇಳ್ತೀವಿ, ಪ್ರೋಟೀನ್ ಡಯಟ್ ಜಾಸ್ತಿ ಮಾಡಿ ಅಂತ ಹೇಳ್ತೀವಿ. ಮತ್ತೆ ಇದು ಏನು ಎಕ್ಸರ್ಸೈಸ್ಗಳು ಹೇಳ್ಕೊಡ್ತೀವಿ. ಅವ್ರು ಏನು ಮಾಡಿ ಏರೋಬಿಕ್ ಟೈಪ್ ಆಫ್ ಎಕ್ಸರ್ಸೈಸ್, ಸ್ವಿಮ್ಮಿಂಗು, ವಾಕಿಂಗ್ ಅಂತವನ್ನೆಲ್ಲ ನಾವು ಹೇಳ್ಕೊಡ್ತೀವಿ. ಯಾವುದೋ ಆಗತಿ. ಈಗ ನಾವು ಯಾವಾಗ ಬೇರೆ ಮೆಡಿಸಿನ್ ಅಂತ ಯೋಚಿಸ್ತೀವಿ ಅಂದ್ರೆ ಆ ಒಬೆಸಿಟಿಯಿಂದ ಅವ್ರಿಗೆ ಏನೋ ತೊಂದರೆ ಆಗಿರ್ಬೇಕು. ತೊಂದರೆ ಆಗೋದಂದ್ರೆ ಹೆಂಗ್ ಗೊತ್ತು ಅಂದ್ರೆ, ಈಗ ದಪ್ಪ ಇರಕ್ ಹೋಗಿ ಅವ್ರಿಗೆ ಸಕ್ಕರೆ ಕಾಯಿಲೆ ಬಂದಿದ್ರೆ, ದಪ್ಪದಿಂದ ಅವ್ರಿಗೆ BP ಬರೋದು, ಕೊಲೆಸ್ಟ್ರಾಲ್ ಬರೋದು, ಮೊಂಡಿ ನೋವು ಬರೋದು, ಉಸಿರಾಟಕ್ಕೆ ತೊಂದರೆ, ನಾ ಹೇಳಿದೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ, ಈ ತರ ತೊಂದರೆಗಳು ಬಂದಿದ್ರೆ ಇವನ್ನೆಲ್ಲ ಟ್ರೈ ಮಾಡಕ್ ವೆಯ್ಟ್ ಕಡಿಮೆ ಆಗ್ತಿಲ್ಲ ಅಂದ್ರೆ, ಅವಾಗ ನಾವು ಈಗ ಸದ್ಯಕ್ಕೆ ಈಗ ಒಂದು 3 months ಇಂದ ಇಂಡಿಯಾದಲ್ಲಿ ಒಂದು ಮೆಡಿಸಿನ್ ಬಂದಿದೆ ಮೇಡಮ್, GLP-1 ರಿಸೆಪ್ಟರ್ ಅಗೋನಿಸ್ಟ್ ಅಂತ ನಾವು ಕರಿತೀವಿ. ನೀವು ನೋಡಿರ್ತೀರಿ, ಫಿಲ್ಮ್ ಸ್ಟಾರ್ಸ್ ಎಲ್ಲ ಅದನ್ನೇ ಉಪಯೋಗಿಸಿ ಸಣ್ಣ ಆಗೋದು ಅಂತೆಲ್ಲ ಮಾಡಿದ್ದಾರೆ. ಮುಂಚೆನೂ ಇತ್ತು, ಅದು ಬಹಳ ಎಕ್ಸ್ಪೆನ್ಸಿವ್ ಇತ್ತು, ತುಂಬಾ ವೆಚ್ಚ ಜಾಸ್ತಿ ಇತ್ತು ಮೆಡಿಸಿನ್. ಸೊ ಬೇರೆ ದೇಶದಲ್ಲಿ ಮಾತ್ರ ಉಪಯೋಗಿಸ್ತಿದ್ರು. ಈಗ 3 months ಇಂದ ಅದು ಪೇಟೆಂಟ್ ಹೋಯ್ತು. ಸೊ ಇಂಡಿಯಾದಲ್ಲಿ ಕಡಿಮೆ ರೇಟ್ ನಲ್ಲಿ ಇಂಡಿಯಾದಲ್ಲಿ ಒಳ್ಳೆ ಕ್ವಾಲಿಟಿ ಮೆಡಿಸಿನ್ ಸಿಗುತ್ತೆ. ಅದು ವಾರಕ್ಕೆ ಒಂದು ಸರಿ ಇಂಜೆಕ್ಷನ್ ರೂಪದಲ್ಲೂ ಲಭ್ಯ, ಅಥವಾ ದಿನ ತಗೊಳ್ಳೋಂತ ಮಾತ್ರೆ ರೂಪದಲ್ಲೂ ಲಭ್ಯ ಇರುತ್ತೆ. ಮಾತ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಇಂಜೆಕ್ಷನ್ ಚೀಪ್ ಆಗುತ್ತೆ. ವಾರಕ್ಕೆ ಒಂದ್ಸರಿ ತಗೊಳೋದು, ಮನೇಲೆ ತಗೊಳೋದು ಅವರೇ, ಆ ತರ ಬರುತ್ತೆ. ಅದನ್ನ ತಗೊಳೋದ್ರಿಂದ ಅಟ್ಲೀಸ್ಟ್ ಒಂದು 3 ರಿಂದ 1 ವರ್ಷ ತಗೊಂಡ್ರೆ ಶುಗರ್ ಕಡಿಮೆ ಆಗುತ್ತೆ, ವೆಯ್ಟ್ ಕಡಿಮೆ ಆಗುತ್ತೆ. ನಾವು ಎಷ್ಟೋ ಜನ ಬಂದು ಅಂದ್ರೆ ಮೊಂಡಿ ನೋವು ಅಂತ ಬಂದಿದ್ರು, ಆಪರೇಷನ್ ಮುಂಚೆ ಇನ್ನೊಂದು 6 ತಿಂಗಳು ನಾನು ನೋಡ್ತೀವಿ ಅಂತ ಹೇಳಿದ್ರು. ಅಂತವ್ರಿಗೆಲ್ಲ 3 ತಿಂಗಳಿಗೆ ವೆಯ್ಟ್ ಕಡಿಮೆ ಆಗಿದೆ, ಮೊಂಡಿ ನೋವು ಕಡಿಮೆ ಆಗ್ಬಿಟ್ಟಿದೆ ಮೇಡಮ್, ಆಪರೇಷನ್ ಹೋಗೋದೇ ಬೇಡ, ಈ ಮಟ್ಟಕ್ಕೆ ಅವ್ರು ಹೋಗಿದ್ದಾರೆ. ಸೊ ಈ ತರ ಇರೋರಿಗೆ ಶುಗರ್ ಕಂಟ್ರೋಲ್ ಆಗ್ತಿಲ್ಲ, ಈ ತರ ಇರೋರಿಗೆ ನಾವು ಈ GLP-1 ರಿಸೆಪ್ಟರ್ ಅಗೋನಿಸ್ಟ್ ಮೆಡಿಸಿನ್ ನಾವು ಯೂಸ್ ಮಾಡ್ತಾ ಇದೀವಿ. ನಾವೀಗ ಆಲ್ಮೋಸ್ಟ್ ಒಂದು 50 ಜನಕ್ಕೆ ನಾವು ಮಾಡಿದೀವಿ ಮೇಡಮ್. 15 ವರ್ಷದ ಮಕ್ಳಿಗೂ ನಾವು ಮಾಡಿದೀವಿ. ಅಂದ್ರೆ 12 ವರ್ಷದಿಂದ ಯಾವ ವಯಸ್ಸಿಗೆ ಬೇಕಾದ್ರೂ ಮಾಡ್ಬೋದು. 15 ವರ್ಷದ ಮಕ್ಳಿಗೂ ನಾವು ಮಾಡಿದೀವಿ. ಮಕ್ಳಿಗೂ ನೀವು ನೋಡಿರ್ಬೋದು ಪಾಪ, ಅಂದ್ರೆ ಅವ್ರಿಗೆ ಸೈಕಲಾಜಿಕಲಿ ಒಂಥರ ಟ್ರಾಮಾ ಇರ್ತದೆ, ನಾವು ದಪ್ಪ ಇದೀನಿ, ಅದ್ ಮಾಡಕ್ಕಾಗಲ್ಲ, ಇದ್ ಮಾಡಕ್ಕಾಗಲ್ಲ ಅನ್ನೋದು. ಅಂತವ್ರೆಲ್ಲ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಈಗ ಆಟ ಆಡ್ತಾರೆ, ಕೂರ್ತಾರೆ, ಹೇಳ್ತಾರೆ, ಅಂತವೆಲ್ಲ ಮಾಡ್ತಿದ್ದಾರೆ. ಅಂಡ್ 85-86 ವರ್ಷದವರೆಗೂ ನಾವು ಮಾಡಿದೀವಿ. ಸೈಡ್ ಎಫೆಕ್ಟ್ಸ್ ಇರ್ತವೆ ಎಲ್ಲರ, ಬಟ್ ತೂಕದಿಂದ ಆಗೋ ಸೈಡ್ ಎಫೆಕ್ಟ್ಸ್ಗಿಂತ ಈ ಸೈಡ್ ಎಫೆಕ್ಟ್ ಕಡಿಮೆ, ಇದನ್ನ ನಾನು ಹೇಳ್ತೀನಿ. ಸೊ ಹಂಗಾಗಿ ಈಗ ಈ ಮೆಡಿಸಿನ್ ಉಪಯೋಗಿಸ್ಕೊಂಡು ತುಂಬಾ ಜನಕ್ಕೆ ಶುಗರ್ ಕಡಿಮೆ, ತೂಕ ಕಡಿಮೆ ಅದನ್ನ ಮಾಡಿ ಸಕ್ಸಸ್ ನೋಡ್ತಾ ಇದೀವಿ. ಓಕೆ ಸರ್, ನಾವು ನೋಡೋದಾದ್ರೆ ಲಾಸ್ಟ್ ಸರ್ ನಿಮ್ಮ ಒಂದು ಏನಪ್ಪಾ ಅಂತ ಹೇಳಿದ್ರೆ, ಯಾವ್ಯಾವ ರೀತಿ ನೀವು ಓರಿಯಂಟೇಷನ್ ಕ್ಲಾಸಸ್ಗಳನ್ನ ತಗೊಂಡಿದ್ದೀರಾ ಸರ್? ಈ ಒಬೆಸಿಟಿ ಬಗ್ಗೆ ಆಗಿರ್ಬೋದು, ಇಲ್ಲಾಂತ ಹೇಳಿದ್ರೆ ಡಯಾಬಿಟೀಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆ ಎಷ್ಟು ಅರಿವು ಇದ್ರೂ ಸಮೇತ ಆರೋಗ್ಯ ವಿಚಾರದಲ್ಲಿ ಅಷ್ಟು ಕಡಿಮೆನೆ ಸರ್. ಸೊ ಎಲ್ಲ ಗೊತ್ತಿದ್ರು ಸಮೇತ ಏನು ಗೊತ್ತಿಲ್ಲಂಗಿರೋ ಒಂದು ವಿಚಾರ ಅಂದ್ರೆ ಆರೋಗ್ಯ ವಿಚಾರ ಮಾತ್ರ. ಸೊ ಆ ಒಂದು ವಿಚಾರದಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದಿರಾ ಸರ್ ನೀವು? ನಾನು ಯಾವಾಗ್ಲೂ ಎಲ್ಲರಿಗೂ ಹೇಳ್ತೀನಿ ಮೇಡಮ್, ಕಾಯಿಲೆ ಬಗ್ಗೆ ಬಲ್ಲವನು ಕಾಯಿಲೆಯನ್ನು ಗೆಲ್ಲುವನು ಅಂತ. ಅದು ಈ ತರ ಅಟ್ಲೀಸ್ಟ್ ಈಗ ನಿಮ್ ಟೈಫಾಯ್ಡ್, ಮಲೇರಿಯಾ ಬಂದ್ರೆ ನಿಮ್ಗೆ ಅದು ಗೊತ್ತಾಗದ್ ಬೇಡ, ಡಾಕ್ಟರ್ ಹತ್ರ ಹೋಗ್ತೀರಿ, ಇಂಜೆಕ್ಷನ್ ಸರಿ ಆಗುತ್ತೆ. ಬಟ್ ಈ ಜೀವನ ಶೈಲಿ ಕಾಯಿಲೆ ಇದಾವಲ್ಲ ಮೇಡಮ್, ನೀವ್ ಏನ್ ತಿಂತೀರಿ, ಏನ್ ಮಾಡ್ತೀರಿ, ಅಂಡ್ ಅದರಿಂದ ನಿಮ್ಗೆ ಮುಂದೆ ಏನ್ ತೊಂದರೆ ಆಗುತ್ತೆ, ಎಷ್ಟು
ಎಷ್ಟು ನೀವು ಅರಿವು ಕೊಟ್ಟರು ಕಡಿಮೆನೇ ಅದು. ಹಂಗಾಗಿ ನಾನು ಆದಷ್ಟು ತಾಳ್ಮೆನಲ್ಲೇ ನನ್ನ ಕೈಲಾದಷ್ಟು ನಾ ಹೇಳ್ತೀನಿ. ನಿಮ್ಗೆ ಗೊತ್ತು ಎಷ್ಟು ಜನ ಕೇಳಕ್ ಸಾಧ್ಯ ಬೆಳಗ್ಗೆಯಿಂದ. ಅದಕ್ಕೋಸ್ಕರ ಅಂತ ನಾನು ತುಂಬಾ ಜನ ನಮ್ಮ ಜೊತೆಗೆ ನನ್ನ ಟೀಮಲ್ಲಿ ಇದ್ದಾರೆ ಮೇಡಮ್, ಎಜುಕೇಟರ್ಸ್ ಅಂತಾನೆ ಅದ್ರ ಬಗ್ಗೆನೇ ಹೇಳ್ತಿರ್ತಾರೆ. ಅದ್ರ ಎಜುಕೇಶನ್ ಕೊಟ್ಟು ಈ ಕಾಯಿಲೆಯಿಂದ ಹಿಂಗಾಗತ್ತಪ್ಪ, ಜಾಸ್ತಿ ಹೆದರ್ಸೋದು ಕಷ್ಟ, ಸ್ವಲ್ಪ ಮಟ್ಟಿಗೆ ಹಿಂಗಾಗುತ್ತೆ, ಹಿಂಗ್ ಮಾಡದೆ ಹಿಂಗ್ ಮಾಡಿ, ಇದನ್ ಮಾಡಿ ಇಂಥ ಒಳ್ಳೆವು ಅಂತ ಹೇಳಿ ಈ ತರ ಮಾಡಿ ಹೆಂಗೋ ಅರಿವು ಕೊಟ್ಟು ಜಾಗೃತಿ ಕೊಟ್ಟು ಪ್ರಯತ್ನ ಪಡ್ತಾ ಇದೀವಿ ಮೇಡಮ್. ಸರ್ ಲಾಸ್ಟ್ ಸರ್ ಇನ್ನು 3 ಕ್ವಶನ್ಸ್ ಕೇಳ್ಬಿಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ 3 ಸರ್ ಒಂದೆಲ್ಲ ಕೇಳ್ಬಿಡ್ತೀನಿ ಸರ್. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ತುಂಬಾ ಖುಷಿಯಾಗಿದ್ದ ಟೈಮ್ ಯಾವುದು ಅಂತ ಹೇಳ್ಬಿಟ್ಟು, ನೀವು ಮತ್ತೆ ನಿಮ್ಮ ಕುಟುಂಬದಲ್ಲಿ ಯಾವ ರೀತಿ ವೃತ್ತಿ ಮತ್ತೆ ಕುಟುಂಬನ ಯಾವ ರೀತಿ ಸಮತೋಲನವಾಗಿ ನೋಡ್ಕೋತಿದ್ದೀರಾ ಅಂದ್ಬಿಟ್ಟು. ಇನ್ನೊಂದು ಒತ್ತಡ ಸಮಯದಲ್ಲಿ ನೀವು ಇವಾಗ ತುಂಬಾ ಟೆನ್ಷನ್ ಆಗಿದೆ ಅಂತ ನೀವು ಹೊರಗೆ ಬರಕ್ ನಮಗೆ ಬೇರೆ ಸಾಂಗ್ ಕೇಳ್ತೀವಿ, ಅದು ಇದೇನಾಗುತ್ತೆ. ಬಟ್ ಒಬ್ಬ ಡಾಕ್ಟರ್ ಆಗಿ ತಮ್ಮ ಒತ್ತಡನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋತೀರಾ ಸರ್? ಹಿಂಗೆ ಒತ್ತಡ ಕಂಟ್ರೋಲ್ ಮಾಡೋದ್ರೆ ಹೇಳೋದು ಕಷ್ಟ ಮೇಡಮ್. ಅಂದ್ರೆ ಸ್ವಲ್ಪ ಹೊತ್ತು ಒಂದ್ 2 ನಿಮಿಷ ಯಾರನ್ನ ಕಳ್ಸ್ಬಿಡಮ್ಮ ಅಂದ್ಕೊಂಡು ಏನೋ ಮೊಬೈಲ್ ನೋಡ್ಕೊಂಡು ಕೂತ್ಕೋತೀನಿ. ಇಲ್ಲ ಅಂದ್ರೆ ನನ್ನ ಫ್ಯಾಮಿಲಿಗೆ ನಾನು ಫೋನ್ ಮಾಡಿ ನಂದು ಹಿಂಗಿದೆ ಈ ತರ ಅಂತ ಹೇಳ್ತೀನಿ. ಅಂತ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಶಾಂತ ಆಗ್ತೀನಿ. ಅಥವಾ ಸ್ವಲ್ಪ ಹೊತ್ತು ಸುಮ್ಮನೆ ಮಲಗಕ್ಕೆ ಒಂದ್ 2-3 ನಿಮಿಷ ಸುಮ್ಮನೆ ಒಂದು ಶಾರ್ಟ್ ನ್ಯಾಪ್ ತಗೊಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ತರ ಎಲ್ಲ ಮಾಡಿ ನನ್ನ ಪಡಿ ಅಥವಾ ಒಂದು ಟೀ ಕಾಫಿ ತರ್ಸ್ಕೊಂಡು ಕುಡಿತೀನಿ. ಈ ತರ ಎಲ್ಲ ಮಾಡಿ ನಮ್ಮ ಸ್ಟ್ರೆಸ್ ನಾವು ಹ್ಯಾಂಡಲ್ ಮಾಡ್ಕೋತೀವಿ ಮೇಡಮ್. ಇಲ್ಲಾಂದ್ರೆ ನಮ್ದು ಒಂಥರ ಸ್ಟೇಜ್ ಮೇಲೆ ಇರೋ ಪ್ರಪಂಚ ತರ ಇರ್ತದೆ. ಹಿಂಗೆ ಅಂದ್ರೆ ನೆಕ್ಸ್ಟ್ ಪೇಷಂಟ್ ಬಂತು ಅಂದ್ರೆ ನಾವು ಡ್ಯಾನ್ಸ್ ರೆಡಿ ಇರ್ಬೇಕು, ಆತರ. ಹಂಗಾಗಿ ಹೆಂಗಾರು ಬಟ್ ಅವ್ರಿಗೆ ನಾವು ಯಾವ ತರ ನಮ್ ಸಿಟ್ಟು ತೋರ್ಸೋದು ಅಂತವ್ರು ಮಾಡೋದು ತಪ್ಪಾಗುತ್ತೆ. ನಾವು ಎಷ್ಟೋ ಸರಿ ಮಾಡ್ತೀವಿ, ಬಟ್ ಸ್ಟಿಲ್ ಅದು ತಪ್ಪು. ಸೊ ಅದಕ್ಕೋಸ್ಕರ ಹೆಂಗೋ ಏನೋ ಮಾಡಿ ಯಾರಿಗೋ ಫೋನ್ ಮಾಡಿ ಮಾತಾಡಿ, ನನ್ನ ಫ್ರೆಂಡ್ಸ್ ನನ್ನ ಫ್ಯಾಮಿಲಿಗೆ ಫೋನ್ ಮಾಡಿ ಮಾತಾಡಿ ಸಮಾಧಾನ ಮಾಡ್ಕೊಂಡು ಆಮೇಲೆ ಬರಕ್ ಹೇಳ್ತೀನಿ ಮೇಡಮ್. ಫ್ಯಾಮಿಲಿ ವರ್ಕ್ ಬ್ಯಾಲೆನ್ಸ್ ಡೆಫಿನೆಟ್ಲಿ ತುಂಬಾನೇ ಕಿರಿಕಿರಿ ಇದೆ, ಬಟ್ ಅರ್ಥ ಮಾಡ್ಕೊಳ್ಳೋ ಫ್ಯಾಮಿಲಿ ಇದ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂತ ಅವರು ಅರ್ಥ ಮಾಡ್ಕೊಂಡು ಅದರಲ್ಲೂ ಖುಷಿ ಪಟ್ಟು, ಬಟ್ ಸ್ಟಿಲ್ ನಾವು ತಕ್ಕ ಮಟ್ಟಿಗೆ ಮಕ್ಕಳಿಗೆ ಮತ್ತೆ ವೈಫ್ಗೆ ಖಂಡಿತವಾಗ್ಲೂ ಟೈಮ್ ಕೊಡ್ಲೇಬೇಕಾಗುತ್ತೆ. ಆ ಟೈಮ್ನ ನಾವು ಹೆಂಗೋ ಕಷ್ಟಪಟ್ಟು ಕೊಟ್ರೆ ಖಂಡಿತವಾಗ್ಲೂ ಸರಿ ಆಗುತ್ತೆ. ನೀವು ತುಂಬಾ ಖುಷಿ ಪಟ್ಟಿದ್ದೆ ಸರ್ ಇಷ್ಟು ವರ್ಷದ ಜೀವನದಲ್ಲಿ? ತುಂಬಾ ಖುಷಿ ಆಗಿತ್ತು ನಂಗೆ ಒಂದು ವರ್ಡ್ ಪ್ರೊಫೆಷನಲಿ ಮೇಡಮ್, ಪ್ರೊಫೆಷನಲಿ ನಾ ಹೇಳಿದೆ ಮೇಡಮ್. ಅಂದ್ರೆ ಪೇಷಂಟ್ ಯಾರೋ ಒಬ್ಬ ಫಾಲೋ ಅಪ್ ಅಂದ್ರೆ ಹೋಗಿ ಬಂದು ಒಬ್ಬ ಅಂದ್ರೆ ಯಾರೋ ಸ್ಟ್ರೋಕ್ ಆಗಿತ್ತು ಮೇಡಮ್ ಒಂದು ಪೇಷಂಟ್. ಅಂದ್ರೆ ಆಲ್ಮೋಸ್ಟ್ ಇದ್ರಲ್ಲಿ ನಾವು ಈಗೆಲ್ಲ ಸ್ಟ್ರೋಕಿಗೆ ಥ್ರೋಂಬೋಲಿಸಿಸ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟು ಪೇಷಂಟ್ ಸರಿಯಾದ. ಹೋಗಿ 3-4 ದಿನ ಆದ್ಮೇಲೆ ಬಂದು ಕಾಲಿಗೆ ಬಿದ್ದ, ನಿಮ್ದೊಂದು ಫೋಟೋ ಬೇಕು, ನಾನು ಇದ್ರಲ್ಲಿ ಇಡ್ತೀನಿ ಅಂತ ಕೇಳ್ತಾರಲ್ಲ, ಅಂತದ್ದು ತುಂಬಾ ಖುಷಿ ಆಗುತ್ತೆ ಮೇಡಮ್. ಅವ್ರ ಜೀವನಕ್ಕೆ ನಾವು ಏನೋ ಅವ್ರ ಜೀವನದಲ್ಲಿ ನಾವೇನೋ ದೊಡ್ಡ ವ್ಯಕ್ತಿ ಆದ್ವಲ್ಲ ಅನ್ನೋ ಟೈಮ್ನಲ್ಲಿ ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್. ಇಂಥ ವಿಷಯಗಳು ತುಂಬಾ ಖುಷಿ ಆಗ್ತವೆ. ಓಕೆ ಸರ್, ಲಾಸ್ಟ್ ವಿದ್ಯಾರ್ಥಿಗಳಿಗೆ ನೋಡಿ ಸಲಹೆ ನೀಡೋದಾದ್ರೆ ಏನ್ ಸಲಹೆ ನೀಡ್ತೀರಾ? ಕಷ್ಟ ಪಡೋದ್ ಬಿಟ್ಟು ಬೇರೆ ಏನ್ ಶಾರ್ಟ್ ಕಟ್ ಇಲ್ಲ ಮೇಡಮ್, ಮಸ್ಟ್ ಅಂತ ಹೇಳಬಲ್ಲೆ. ಹೌದೌದು, ವೈದ್ಯಕೀಯ ಆಗ್ಲಿ ಯಾವಾಗ್ಲಿ ಕಷ್ಟ ಪಡ್ಲೇಬೇಕು, ಬಟ್ ನಮ್ದ್ರಲ್ಲಂತೂ ತಾಳ್ಮೆ ಬೇಕು. ನಿಮ್ಗೆ ಒಂಥರ ಇಷ್ಟ ಆಗ್ಬೇಕು ಆ ಫೀಲ್ಡ್. ಅಂದ್ರೆ ಯಾರೋ ಒಬ್ಬನ್ ನೋಡಿದ್ರೆ ಅದೊಂಥರ ಬೆಳಿಬೇಕು ಮೇಡಮ್, ಏನೋ ಒಂದು ರಿಲೇಷನ್ ಬೆಳಿಬೇಕು ನಿಮ್ಗೆ ಎದುರುಗಡೆ ಇರೋ ಬಗ್ಗೆ. ನಾನು ಎಲ್ಲರಿಗೂ ಹೇಳ್ತಿರ್ತೀನಿ, ನಿಮ್ಮ ಅಪ್ಪ ಅಮ್ಮ ನಿಮ್ ಫ್ಯಾಮಿಲಿ ಅಂತ ನೀವು ಟ್ರೀಟ್ ಮಾಡಿದ್ರೆ ಮಾತ್ರ ಸರಿ ಆಗ್ತಾರೋ ಅವ್ರು ಅಂತ. ಸೊ ಆ ಫೀಲಿಂಗ್ ಬರೋಷ್ಟು ತಾಳ್ಮೆ ನಿಮ್ಗೆ ಇರ್ಬೇಕು, ಅವಾಗ ಮೆಡಿಕಲ್ ಫೀಲ್ಡ್ ನಿಮ್ಗೆ ಸರಿ ಇರ್ತದೆ. ಸರ್ ರ್ಯಾಪಿಡ್ ಫೈರ್ ಬೇರೆ ಇವ್ರ ಜೊತೆ ಆಡಿರ್ತೀವಿ, ಬಟ್ ವೈದ್ಯರ ಜೊತೆ ಆಡ್ತಿರೋದು ಐ ಥಿಂಕ್ ಫಸ್ಟ್ ಅನ್ಕೋತೀನಿ. ಒಂದು ಸಣ್ಣ ರ್ಯಾಪಿಡ್ ಕ್ವಶನ್ ಸರ್, ಸ್ಟಾರ್ಟ್ ಮಾಡಿ ಸರ್. ಓಕೆ, ನಿಮಗೆ ನೀವು ನೆಚ್ಚಿನ ನೀವು ಶಿಕ್ಷಣದಲ್ಲಿ ಓದ್ಬೇಕಾದ್ರೆ ಅಥವಾ ಯಾವಾಗ ಇರ್ಬೋದು ತುಂಬಾ ಇಷ್ಟಪಟ್ಟು ಓದಿದಂತ ಬುಕ್ಸ್ ಯಾವ್ದಿದೆ ಸರ್? ಮೆಡಿಕಲ್ ಅಂದ್ರೆ ಸಬ್ಜೆಕ್ಟ್ ಬಿಟ್ಟು ಬೇರೆ ಯಾವ ಬುಕ್ ನಾವು ಓದಿರೋದೇ ಕಡಿಮೆ ಮೇಡಮ್. ಓದಿರೋದು ಕಮ್ಮಿ. ನೆನಪಿದೆ ಸರ್ ಯಾವ್ದಾದ್ರು ಒಂದು ಬುಕ್ಸ್ ಹೇಳೋದಾದ್ರೆ? ಅಂದ್ರೆ ರವಿ ಬೆಳಗೆರೆ ಬುಕ್ಸ್ ನಾವು ತುಂಬಾ ಓದ್ತಿದ್ದೆ ಮೇಡಮ್. ಅವಾಗ ಹೆಸರುಗಳು ನೆನಪಿಲ್ಲ, ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಇರ್ತಿತ್ತು ರವಿ ಬೆಳಗೆರೆ. ಹೌದು. ಓಕೆ, ನಿಮ್ಮ ನೆಚ್ಚಿನ ವೈದ್ಯಕೀಯ ಪುಸ್ತಕ? ಹ್ಯಾರಿಸನ್ ಅಂತ ನಮ್ದು ಮೆಡಿಸಿನ್ ಬುಕ್ ಇರುತ್ತೆ ಮೇಡಮ್. ನಮಗೆ ಬೈಬಲ್ ತರ, ಭಗವದ್ಗೀತೆ ಬೈಬಲ್ ಏನಂತೀವೋ ಅದೇ, ಅಂದ್ರೆ ಎಲ್ಲಾ ಫೀಲ್ಡ್ ಅದ್ರಲ್ಲಿ ಇರುತ್ತೆ ಮೇಡಮ್. ನಿಮ್ಮ ಆದರ್ಶ ವೈದ್ಯ ಯಾರು ಸರ್? ಆದರ್ಶ ವೈದ್ಯರು ನನ್ನ ಗುರುಗಳು ಡಾಕ್ಟರ್ NR ರಾವ್ ಅಂತ ಇದ್ದಾರೆ, ಮಣಿಪಾಲ್ ನಲ್ಲಿ ಇದ್ರು. ಅಂದ್ರೆ ನಾನು ಒಂದ್ ಮಟ್ಟಕ್ಕೆ ಬೆಳೆಯಕ್ಕೆ ಅವರೇ ಕಾರಣ. ನಿಮ್ಮ ದಿನದ ಆರಂಭ ಹೇಗಿರುತ್ತೆ? ಅಂದ್ರೆ ನಾವು ಮಲಗದೆ ಲೇಟ್ ಇರುತ್ತಲ್ಲ ಮೇಡಮ್, ಆರಂಭ ಸ್ವಲ್ಪ ನಿಧಾನಕ್ಕೆ ಮಾಡ್ತೀವಿ. ಎದ್ದು ಒಂದು ಯೋಗ ಮಾಡಕ್ಕೆ ಅಂತ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಒಂದು 50 ನಿಮಿಷ ಯೋಗ ಮಾಡಿ ಆಮೇಲೆ ಹೊರಗೆ ಬರ್ತೀವಿ. ಓಕೆ, ಆರೋಗ್ಯಕ್ಕೆ ಅತ್ಯಂತ ಮುಖ್ಯವಾದ ಅಭ್ಯಾಸ ಯಾವುದು? ಆರೋಗ್ಯಕ್ಕೆ ಮುಖ್ಯವಾದ ಅಭ್ಯಾಸ ಯಾವುದು? ಸರಿಯಾಗಿ ತಿನ್ನೋದು, ಸರಿಯಾಗಿ ಕೆಲಸ ಮಾಡೋದು ಮೇಡಮ್. ಪ್ರತಿಯೊಬ್ಬರು ಮಾಡಿಸಬೇಕಾದ ಒಂದು ಆರೋಗ್ಯ ತಪಾಸಣೆ ಅಂದ್ರೆ ಯಾವುದು? ಒಂದು ಆರೋಗ್ಯ ತಪಾಸಣೆ ಶುಗರ್ BP ಮೇಡಮ್. ಶುಗರ್ BP. ಓಕೆ ಸರ್, ವೈದ್ಯಕೀಯ ಕ್ಷೇತ್ರದ ದೊಡ್ಡ ಸವಾಲು ಅಂದ್ರೆ ಏನು? ಇಟ್ಸ್ ನಾಟ್ ಸೈನ್ಸ್, ಅದೇ ದೊಡ್ಡ ಸವಾಲು ಮೇಡಮ್. ಓಕೆ, ನಿಮ್ಮ ಜೀವನದ ಮಂತ್ರ ಯಾವುದು? ಕಷ್ಟಪಟ್ಟು ದುಡಿಯೋದು. ಕಷ್ಟಪಟ್ಟು ದುಡಿಯೋದು. ಓಕೆ, ನಿಮ್ಮ ವಿಶ್ರಾಂತಿ ನೀಡುವ ಹವ್ಯಾಸ ಯಾವುದು? ವಿಶ್ರಾಂತಿ ಈಗ ಮೊಬೈಲ್ ನೋಡೋದು, ಟಿವಿ ನೋಡೋದು. ನಂಗೆ ಫಿಲ್ಮ್ ನೋಡೋದು ಇಷ್ಟ ಮೇಡಮ್, ಫಿಲ್ಮ್ಸ್ ನೋಡ್ತೀನಿ. ಯಾವ್ದು ಸರ್ ತುಂಬಾ ಇಷ್ಟಪಟ್ಟು ಫಿಲ್ಮ್ ನೋಡೋದು? ರೀಸೆಂಟ್ ಆದ್ರೆ ಯಾವ್ದು ಇದೆಯಾ ಸರ್? ತುಂಬಾನೇ ನೋಡ್ತೀನಿ ಮೇಡಮ್ ಫಿಲ್ಮ್, ಅಂದ್ರೆ ಸೀರೀಸ್ ಅಂತವೆಲ್ಲ ಇಂಥದ್ದು ಅಂತ ಇಲ್ಲ, ಬಟ್ ತುಂಬಾನೇ ನೋಡ್ತೀನಿ ಮೇಡಮ್, ಫಿಲ್ಮ್ಸ್ ನೋಡ್ತೀನಿ. ಓಕೆ ಸರ್. ಓಕೆ, ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಸಂದೇಶ ಹೇಳೋದಾದ್ರೆ ಏನು? ಆದಷ್ಟು ತಿಳ್ಕೊಳ್ಳಿ,
ಆದ್ರೆ ಅಂದ್ರೆ ಏನಿದೆ, ಏನ್ ತೊಂದರೆಗಳು, ಏನ್ ನಡೀತದೆ ಅನ್ನೋದನ್ನ ಸೋಷಿಯಲ್ ಮೀಡಿಯಾನೋ ಹೆಂಗೋ ಒಂದು ಅದ್ರ ಬಗ್ಗೆ ಆದಷ್ಟು ತಿಳ್ಕೊಂಡ್ರೆ ಅದು ಅರ್ಧ ಸಾಲ್ವ್ ಆದಂಗೆ ಇಷ್ಟ ಹೇಳ್ತೀನಿ. ನಿಮ್ಮ ವೃತ್ತಿ ಜೀವನದ ಬಗ್ಗೆ ತಗೊಂಡು ಅಥವಾ ಏನಾದ್ರು ಒಂದು ಹೇಳಿ, ವೈದ್ಯ ಅಂದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಏನಿದೆ ಸರ್? ಒಂದು ವರ್ಡ್ ಅಲ್ಲಿ ಹೇಳೋದಾದ್ರೆ ವೈದ್ಯ ಅಂದ್ರೆ ಏನು? ಸಹನಾಮೂರ್ತಿ. ಸಹನಾಮೂರ್ತಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ವೈದ್ಯರ ದಿನಾಚರಣೆ ದಿವಸ ಬಂದ್ಬಿಟ್ಟು ವೈದ್ಯರಲ್ಲಿ ಯಾವ ರೀತಿ ಒಂದು ನೀವು ಸವಾಲುಗಳನ್ನ ಎದುರಿಸ್ತೀರಾ, ಯಾವ ರೀತಿ ಜನರಿಗೆ ಎಷ್ಟು ಅಟ್ಯಾಚ್ ಆಗಿರ್ತೀರ, ಅದೆಲ್ಲದ್ರ ಬಗ್ಗೆ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ತೆ. ನೋಡಿಲ್ಲ ವೀಕ್ಷಕರೇ, ವೈದ್ಯರ ದಿನಾಚರಣೆಯಲ್ಲಿ ವೈದ್ಯರನ್ನ ಕೂರಿಸಿ ವೈದ್ಯರ ಬಗ್ಗೆ ಅವ್ರು ಎದುರಿಸುವಂತಹ ಒಂದಷ್ಟು ಸವಾಲುಗಳ ಬಗ್ಗೆ ನೋಡ್ಕೊಂಡು ಅವ್ರ ಜೊತೆ ಒಂದು ಸಣ್ಣ ರ್ಯಾಪಿಡ್ ಕ್ವಶನ್ ಕೂಡ ನೋಡ್ಕೊಂಡ್ ಬಂದ್ವಿ. ಸೊ ನಮ್ಮ ಆರೋಗ್ಯದ ಕಾವಲುಗಾರ ಯಾರು ಅಂತ ಹೇಳೋದಾದ್ರೆ ನಾವು ವೈದ್ಯರು ಅಂತಾನೆ ಹೇಳ್ಬೋದು. ಸೊ ಆ ಒಂದು ವೈದ್ಯರ ದಿನಾಚರಣೆಯ ಎಲ್ರಿಗೂ ಶುಭಾಶಯಗಳನ್ನ ಕೋರ್ತಾ, ಎಲ್ಲ ವೈದ್ಯರಿಗೆ ಎಲ್ಲರಿಗೂ ದೇವ್ರು ಆರೋಗ್ಯ, ಆಯಸ್ಸು ಹಾಗೆ ಸಹನೆಯನ್ನ ತಾಳ್ಮೆಯನ್ನ ಜಾಸ್ತಿ ಕೊಡ್ಲಿ ಅಂತ ಹೇಳ್ತಾ ನಾನು ಹೋಗಿ ಬರ್ತೀನಿ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ ಶಿವಮೊಗ್ಗ.